तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरो श्रीकापथकमलं श्रीगुरून् वैष्णवांश्च श्रीरूपं सागरजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता शिवशाखान्वितां च हे कृष्णा करुणा सिन्धो दीनबन्धो जगत्पते गोपेशा गोपिकान्त हरे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादि पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नष्टप्रायेषु भद्रेषु नित्यं भागवत सेवया भगवततमश्लोके भक्तिर्भवति नैष्टिकी नमो विष्णुपादाय कृष्णप्रेष्ठाय भूತಶ್ರೀ ಹರೇ ಕೃಷ್ಣ. ಇವತ್ತು ನಾವು ನೇರವಾಗಿ ಅಧ್ಯಾಯ 8ಕ್ಕೆ ಹೋಗೋಣ. ಪರೀಕ್ಷಿತ ಮಹಾರಾಜನ ಪ್ರಶ್ನೆಗಳು. ನಾನು ನಿಮ್ಗೆ ಒಂದು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಮಗೆ ಪ್ರಶ್ನೆಗಳು ಕೇಳೋದು ಗೊತ್ತಾಗ್ಬೇಕು ಫಸ್ಟ್. ಓಕೆ, ಪ್ರಶ್ನೆಗಳು ನಾವು ಹೇಗೆ ಪ್ರಶ್ನೆ ಮಾಡಬೇಕು ಅನ್ನೋದ್ರ ಮೇಲೆ ನಮ್ಗೆ ಎಷ್ಟು ಅರ್ಥ ಆಗಿದೆ ಅನ್ನೋದು ನಿರ್ಧಾರ ಆಗಿರುತ್ತೆ. ಓಕೆ, ಎಲ್ರೂ ಒಂದೇ ಮಟ್ಟದಲ್ಲಿ ನೋಡಕ್ ಸಾಧ್ಯ ಇಲ್ಲ. ಆದ್ರೆ ನಾವು ಅಭ್ಯಾಸ ಮಾಡ್ಬೇಕು ಪ್ರಶ್ನೆ ಕೇಳೋದನ್ನ. ಯಾಕಂದ್ರೆ ಶುಕಮುನಿಗಳು ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಕೇಳಿದಾಗ ಏನ್ ಪ್ರಶ್ನೆ ಕೇಳ್ತಾನೆ, ಮೊದಲನೇ ಸ್ಕಂದದ ಕೊನೆಯಲ್ಲಿ ಯಾವುದೊಂದು ಮಾಡೋದ್ರಿಂದ ಯಾವುದು ಮನುಷ್ಯನಿಗೆ ಅತ್ಯುತ್ತಮವಾದದ್ದು ಒಂದು, ಎಷ್ಟೊಂದು ಇರ್ಬೋದು ಶ್ರೇಷ್ಠ. ಅದಕ್ಕೆ ಶುಕಮುನಿಗಳು ಆ ಪ್ರಶ್ನೆ ಕೇಳಿದ ತಕ್ಷಣ ಖುಷಿ ಆಗ್ಬಿಡ್ತಾರ ಅವ್ರು. ವರಿಯಾನೇಶತೆ ಪ್ರಶ್ನ ಕೃತೋ ಲೋಕಹಿತಂ ನೃಪಃ. ವರಿಯಾನೇಶ, ಇದು ಶುಕಮುನಿಗಳ ಮೊದಲನೇ ಮಾತು. ಭಾಗವತ ಪ್ರವಚನ ಮಾಡ ಕೂತಾಗ ಬಂದಂತ ಮೊದಲನೇ ಮಾತು ವರಿಯಾನೇಶತೆ ಪ್ರಶ್ನ. ವರಿಯಾನ್ ಅಂದ್ರೆ ತುಂಬಾ ಶ್ರೇಷ್ಠವಾದ ಪ್ರಶ್ನೆ ಇದು, ತುಂಬಾ ಒಳ್ಳೆ ಪ್ರಶ್ನೆ ಇದು. ನಾವು ಕೇಳ್ತೀವಿ ಮರ ದೊಡ್ಡ ಮರ ಮೊದಲು ಬೀಜ ಮೊದಲು ಅಂತ. ಇದು ವರಿಯಾನೇಶತೆ ಪ್ರಶ್ನೆ ಅಲ್ಲ, ಇದು ಕುಟಿಲೋ ಪ್ರಶ್ನೆ. ಇದು ದೇವರಿದಾನ ತೋರ್ಸೇ ಬಿಡಿ, ಇದು ದೊಡ್ಡ ಪ್ರಶ್ನೆ ಅಲ್ಲ, ಇದು ಕುಟಿಲ ಪ್ರಶ್ನೆ. ಪ್ರಶ್ನೆ ಹೇಗಿರ್ಬೇಕಂದ್ರೆ ಹಗಲು ರಾತ್ರಿ ನಿದ್ದೆಗೆಡಬೇಕು. ನಮಗೆ ನಿದ್ದೆ ಬರಬಾರ್ದು. ಇಂಥ ಪ್ರಶ್ನೆ ಕೇಳ್ಬಿಟ್ರು ಇದಕ್ಕೆ ಉತ್ತರ ಏನು ಹುಡ್ಕೊಂಡು ಮನೆ ಬಿಟ್ಟು ಹೋಗ್ಬೇಕು. ಹುಡ್ಕೊಂಡು ಪ್ರಶ್ನೆಗೆ ಉತ್ತರ ಹುಡುಕಕ್ಕೆ. ನಾವು ಪ್ರಭುಪಾದರ ಶಿಷ್ಯಂದ್ರನ್ನ ಅವರ ಪೂರ್ವ ಚರಿತ್ರೆಗಳನ್ನ ನೋಡಿದಾಗ, ಅವರು ಇಸ್ಕಾನ್ ಜಾಯ್ನ್ ಆಗೋಕ್ ಮುಂಚೆ ಹಿಸ್ವಲಿನ ರಾಧಾನಾ ಸ್ವಾಮೀಜಿ ಅವರು ಬೆಟ್ಟ ಗುಡ್ಡ ಕಾಡು ಮೇಡು ಎಲ್ಲ ಅಲ್ಕೊಂಡ್ ಬರ್ತಾರೆ, ಭಾರತಕ್ಕೆ ಬರ್ತಾರೆ. ಯಾಕಂದ್ರೆ ವರಿಯಾನೇಶತೆ ಪ್ರಶ್ನೆ ಒಳಗಡೆ ಕೊರಿತಾ ಇರುತ್ತೆ. ಯಾವುದು ಶ್ರೇಷ್ಠವಾದದ್ದು, ಎಲ್ಲ ಜನ ದುಡ್ಡುಗೋಸ್ಕರ, ಮಣ್ಣಿಗೋಸ್ಕರ, ಇದಕ್ಕೋಸ್ಕರ ಮಾಡ್ತಾರೆ. ಇದು ಯಾವ್ದ್ರಿಂದ ನಮ್ಗೆ ಸುಖ ಸಿಗ್ತಲ್ಲ ಅಂದ್ಮೇಲೆ ಇದಕ್ಕೆ ಯಾಕೆ ನಾವು ಕಷ್ಟಪಡ್ಬೇಕು? ಪ್ರಶ್ನೆಗಳು ಹೇಗಿರ್ಬೇಕು, ಆ ಪ್ರಶ್ನೆಗೆ ಉತ್ತರ ಹುಡ್ಕೊಂಡು ಜೀವನವನ್ನೇ ಮುಡುಪಾಗಿಡ್ಬೇಕು ಆ ಪ್ರಶ್ನೆಗೆ ಉತ್ತರಕ್ಕೋಸ್ಕರ. ಇದಕ್ಕೆ ವರಿಯಾನೇಶತೆ ಪ್ರಶ್ನ ಕೃತೋ ಲೋಕಹಿತಂ. ನನಗೋಸ್ಕರ ಅಲ್ಲ, ಲೋಕಹಿತಂ. ನಾವು ಕೇಳೋ ಪ್ರಶ್ನೆ ಲೋಕಹಿತಂ. ಈಗ ತುಂಬಾ ಜನ ಸೀನಿಯರ್ ಡಿವೋಟಿಸ್ ಪ್ರಶ್ನೆ ಕೇಳ್ತಾರಲ್ಲ, ಅದು ಅವ್ರಿಗೆ ಗೊತ್ತಿಲ್ಲ ಅಂತ ಕೇಳೋದಲ್ಲ, ಅದು ಅವ್ರಿಗೆ ಗೊತ್ತಿರುತ್ತೆ ಉತ್ತರ, ಬೇರೆಯವ್ರಿಗೆ ಗೊತ್ತಾಗ್ಲಿ. ಯಾಕಂದ್ರೆ ಪ್ರಶ್ನೆ ಕೇಳಕ್ಕೆ ಗೊತ್ತಾಗೋದಿಲ್ಲಲ್ಲ ಕೆಲವರಿಗೆ. ಪ್ರಶ್ನೆ ಕೇಳಕ್ ಗೊತ್ತಾಗದಿದ್ದರೆ ಸುಮ್ಮನೆ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಈ ನಮ್ಮ ಕ್ಲಾಸಲ್ಲಿ ತುಂಬಾ ಜನ ಸೀನಿಯರ್ ಡಿವೋಟಿಸು ಇನ್ನೊಬ್ರಿಗೋಸ್ಕರ ಪ್ರಶ್ನೆ ಕೇಳ್ತಾರೆ. ಅಂಥವ್ರಿಗೆಲ್ರಿಗೂ ನಾನು ಪ್ರಣಾಮಗಳು ಮಾಡ್ತೀನಿ. ಯಾಕಂದ್ರೆ ಪ್ರಶ್ನೆಗಳು ಕೇಳೋದ್ರಿಂದ ಅದಕ್ಕೆ ಉತ್ತರ ಏನ್ ಬರುತ್ತೆ ಅದರಿಂದ, ಮತ್ತೆ ಅದನ್ನ ಶ್ರವಣ ಮಾಡೋದ್ರಿಂದ, ಮೂರು ಮಾಡೋದ್ರಿಂದ ಭಗವಂತನ ಕೃಪೆ ಸಿಗುತ್ತೆ ನಮ್ಗೆ. ಓಕೆ, ಯಾಕೆ ಹೀಟ್ಗೆ ತಗೊಂಡೆ ಅಂದ್ರೆ, ಮುಂದೆ ಪರೀಕ್ಷಿತ್ ಮಹಾರಾಜ್ ಏನ್ ಪ್ರಶ್ನೆ ಕೇಳಿರ್ತಾನೆ ಅದಕ್ಕೆ ಶುಕಮುನಿಗಳ ಉತ್ತರ ಏನು ಅದಕ್ಕೋಸ್ಕರ ಈ ಮಾತುವಂತು. ಯಾಕಂದ್ರೆ ನಮ್ ಪ್ರಶ್ನೆ ಹೇಗಿರ್ಬೇಕಂದ್ರೆ ಆತ್ಮವಿತ್ ಸಮ್ಮತ ಪುಂಸಾಂ. ಆತ್ಮವಿತ್ ಸಮ್ಮತ, ಒಪ್ಕೆನಾ ಈ ಪ್ರಶ್ನೆ?
ಮರ ದೊಡ್ಡದೋ, ಮರ ಮೊದ್ಲು, ಬೀಜ ಮೊದ್ಲು? ಇದು ಯಾರಿಗೂ ಒಪ್ಪಿಗೆನಾ ಈ ಪ್ರಶ್ನೆ? ಇಲ್ಲ, ಒಪ್ಪಿಗೆ ಆಗ್ಬೋದು. ಆದ್ರೆ ಶುಕಮುನಿಗಳು ಹೇಳ್ತಾರೆ ಆತ್ಮವಿತ್ ಸಮ್ಮತಃ. ಯಾರು ಬುದ್ಧಿವಂತರು, ಆತ್ಮವಿತ್ ಅಂದ್ರೆ ಆತ್ಮವನ್ನ ತಿಳಿದವರು, ಆತ್ಮವನ್ನ ತಿಳಿದವರು ಸಮ್ಮತಿಸಬೇಕು ಪ್ರಶ್ನೆಗಳನ್ನ. ಓಕೆ, ದಿಸ್ ವೆರಿ ಗುಡ್ ಕ್ವಶನ್, ಯು ಕ್ಯಾನ್ ಪ್ರೊಸೀಡ್, ಯು ಕ್ಯಾನ್ ಆನ್ಸರ್ ಫಾರ್ ದಟ್. ಯಾಕೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೇಕು ಅಂತೇನಿಲ್ಲ. ಆತ್ಮವಿತ್ ಸಮ್ಮತ ಪುಂಸಂ. ಅದಕ್ಕೆ ನೋಡಿ, ಭಾಗವತಂ ಓದೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಒಂದು ಟಿಪ್ಸ್ ಹೇಳ್ತೀನಿ. ಮೊದಲು ನಮಗೆ ಜ್ಞಾನ ಇರಬೇಕು. ಯಾವ ಜ್ಞಾನ? ನಾನು ಅನ್ಮ್ಯೂಟ್ ಮಾಡ್ತೀನಿ, ಜಸ್ಟ್ ಒಂದು 5 ನಿಮಿಷ ಪ್ರಶ್ನೋತ್ತರ ಮಾಡೋಣ. ನಮ್ಗೆ ಭಾಗವತ ಓದೋಕ್ ಮುಂಚೆ ಅನ್ಮ್ಯೂಟ್ ಆಗಿದ್ದೀರಾ? ಯಾರು ಆನ್ಸರ್ ಮಾಡ್ತಾರೆ ಅವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಉಳಿದವ್ರು ಮ್ಯೂಟ್ ಅಲ್ಲಿ ಇರ್ಲಿ. ಹೇಗೆ ಓದ್ಬೇಕು ಭಾಗವತಂ ಅಂದ್ರೆ, ಮೊದಲು ನಮಗೆ ಜ್ಞಾನ ಇರಬೇಕು. ಏನ್ ಜ್ಞಾನ ಇರಬೇಕು? ನಾನೊಬ್ಬ ಅಜ್ಞಾನಿ ಅನ್ನೋದು ಜ್ಞಾನ ಇರಬೇಕು, ನಂಬರ್ 1. ರಿಪೀಟ್ ಮಾಡಿ, ಏನ್ ಜ್ಞಾನ ಇರಬೇಕು ನಮಗೆ ಭಾಗವತ ಓದೋಕ್ ಮುಂಚೆ? ನಾನೊಬ್ಬ ನಾನೊಬ್ಬ ಅಜ್ಞಾನಿ ಅನ್ನೋ ಜ್ಞಾನ ಇರಬೇಕು ನಮ್ಗೆ. ಮಾತ್ರ ನಮ್ಮ ಭಾಗವತ ಓದಕ್ಕಾಗತ್ತೆ. ಇರ್ಬೇಕಂದ್ರೆ ಆತ್ಮವಿತ್ ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ. ಇದೆಲ್ಲ ಕೆಲವು ಶ್ಲೋಕಗಳನ್ನ ಹೇಳ್ತಿರ್ತೀನಲ್ಲ, ಅದನ್ನ ಬ್ಯಾಟ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಶ್ರೀಮದ್ ಭಾಗವತಮಲ್ಲಿ ಒಂದು 100, 200 ಅಲ್ಲ, ನಾನು ಹೇಳ್ತಾ ಇದ್ದೆ ನಿಮಗೆ ಎಷ್ಟು ಶಕ್ತಿ ಇದೆ, ಆ ಶ್ಲೋಕಗಳನ್ನ ಬ್ಯಾಟ್ ಮಾಡ್ಕೊಳ್ಳಿ, ಅದನ್ನ ಮೆಡಿಟೇಟ್ ಮಾಡಿ, ಅದರಲ್ಲಿ ಆ ಶ್ಲೋಕನೇ ಧ್ಯಾನ ಮಾಡ್ತಾ ಕೂತ್ಕೊಳ್ಳಿ. ಯಾಕೆ ಶುಕಮುನಿಗಳು ಆ ಪ್ರಶ್ನೆಗೆ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾರೆ, ಪರೀಕ್ಷಿತ್ ಮಹಾರಾಜನ ಇನ್ನೊಂದು ವಾರದಲ್ಲಿ ಸಾಯ್ತಾ ಇದ್ದಾರೆ? ನಮ್ಮ ಕಣ್ಣಿಗೆ ಹಂಗೆ ಕಾಣಿಸುತ್ತೆ. ಅದ ಪರೀಕ್ಷಿತ್ ಮಹಾರಾಜ ತಮ್ ಆತ್ಮವಿತ್ ಸಮ್ಮತ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ. ನೀನು ಯಾವುದನ್ನ ಕೇಳಬೇಕೋ, ಅಂದ್ರೆ ನಾವು ಮನುಷ್ಯ ಅಂದ್ರೆ ಯಾರು? ಎಲ್ಲರೂ ನಾವೆಲ್ಲ ಸೇರ್ಕೊಳ್ತೀವಿ. ಕೇಳಬಹುದಾದಂತ ಉನ್ನತವಾದ ಪ್ರಶ್ನೆ ಯಾವುದು ಅಂದ್ರೆ ಪರೀಕ್ಷಿತ್ ಮಹಾರಾಜ ಕೇಳಿದ ಪ್ರಶ್ನೆ. ಓಕೆ, ಇವತ್ತಿನ ಅಧ್ಯಾಯ 8 ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗಳು. ಅದಕ್ಕೋಸ್ಕರ ಈ ಪ್ರಶ್ನೆ ಬಗ್ಗೆ ನಾನು ತಗೊಂಡೆ. ಓಕೆ, ಸೊ ಪ್ರಶ್ನೆ ಹೇಗಿರ್ಬೇಕು? ವರಿಯಾನೇಶತೆ ಪ್ರಶ್ನ ಕುತೋ ಲೋಕಹಿತಂ ನೃಪಃ ಆತ್ಮವಿತ್ ಸಮ್ಮತ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ. ಪರ, ಹೈಯೆಸ್ಟ್ ಪರ ಅಂದ್ರೆ, ಅದಕ್ಕೆ ಪ್ರಶ್ನೆ ಮಾಡೋದು ಕಲಿಬೇಕು. ಓಕೆ, ಅದಕ್ಕೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆಮೇಲೆ ಇನ್ನೊಂದು ನನ್ನ ಕಳಕಳಿ ಪ್ರಾರ್ಥನೆ, ಆದ್ರೂ ಇವತ್ತು 7:42 ಸ್ಟಾರ್ಟ್ ಮಾಡಿದೆ. ಅವಾಗಲೂ 34-35 ಜನ ಮಾತ್ರನೇ ಇದ್ರು. 7:42ಗೆ ಕರೆಕ್ಟ್ 7:30ಗೆ ಜಾಯ್ನ್ ಆದವರು ಬರೀ 16-18 ಜನ ಅಷ್ಟೇ. ಹಾಗೆ ಮಾಡಬಾರ್ದು. ನಾನು ಕಾಯಬಾರ್ದು, ನೀವು ಬಂದು ಕಾಯಬೇಕು. ಭಾಗವತ ಕಾಯಬಾರ್ದು. ಭಾಗವತ ನಾನು ಯಾಕೆ ಅದು ಓಪನ್ ಮಾಡಲ್ಲ ಅಂದ್ರೆ, ಎಲ್ರು ಬರಲಿ ಆಮೇಲೆ ಮಾಡೋಣ ಅಂತ. ಭಾಗವತ ಮುಂಚೆನೆ ತೆಗೆದಿಟ್ಕೊಂಡ್ರೆ ಕೃಷ್ಣ ಕಾಯ್ತಾ ಇರ್ತಾನೆ ನಮಗೋಸ್ಕರ, ಬನ್ನಿ ಬನ್ನಿ ಶ್ರವಣ ಮಾಡೋಣ ಬನ್ನಿ ಅಂತ. ಹಂಗ್ ಮಾಡಬಾರ್ದು. ನಿಜವಾಗ್ಲೂ ನಾವು ಭಾಗವತಂಗಾಗ್ಲಿ ಅಥವಾ ಭಾಗವತ ಪ್ರವಚನಕಾರರಿಗಾಗ್ಲಿ, ಸುಮಿತ್ರಾ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ, ಯಾರೇನು ಮಾತಾಡಬಾರ್ದು. ಅಲ್ಲಿ ಮಾತಾಡಿದ್ರೆ ದಯವಿಟ್ಟು ಹೊರಗೋಗಿ, ಅಲ್ಲಿ ಮಾತಾಡ್ಕೊಂಡು ಇಲ್ಲಿ ಶ್ರವಣ ಮಾಡಬಾರ್ದು. ಇಲ್ಲಿ ಹೇಗಿರ್ಬೇಕು? ಕೃಷ್ಣ ನಮಗೋಸ್ಕರ ಕಾಯಬಾರ್ದು, ಕೃಷ್ಣಗೋಸ್ಕರ ನಾವು ಕಾಯಬೇಕು. ನನ್ನ ಕೈಂಡ್ ರಿಕ್ವೆಸ್ಟ್ ಇದೆ, ನಾನೇನು ಆಜ್ಞೆ ಮಾಡ್ತಾ ಇಲ್ಲ, ನನ್ನ ಕೆಳಗಲಿ ಪ್ರಾರ್ಥನೆ. ದಯವಿಟ್ಟು ಆಯ್ತು 5 ನಿಮಿಷ 10 ನಿಮಿಷ ಲೇಟಾಗಿ ಜಾಯ್ನ್ ಆಗೋರು 5 ನಿಮಿಷ ಮುಂಚೆ ಜಾಯ್ನ್ ಆಗೋದು ಏನಾಗುತ್ತೆ? ಲಾಸ್ ಏನು? 5 ನಿಮಿಷ ಏನು ಕೆಲಸ ಅಂತದೇನು ಇರೋದಿಲ್ಲ ಅಲ್ಲ. ತುಂಬಾ ಎಮರ್ಜೆನ್ಸಿ ಇದೆ ಬಿಡಿ, ಏನು ಮಾಡೋಕ್ಕಾಗಲ್ಲ. ಬಟ್ ತುಂಬಾ ಜನ ಆತರ ಮಾಡ್ತಾರೆ. ನಮ್ಗೆ ಇನ್ನ ಲೈಫಲ್ಲಿ ಅವಕಾಶ ಸಿಗುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ ಅಲ್ವಾ? ನನಗೆ ಆಗ್ಲಿ ನಿಮಗೆ ಆಗ್ಲಿ ಮತ್ತೆ ಭಾಗವತ ಹೇಳಕ್ ಅವಕಾಶ ಸಿಗುತ್ತೋ ಇಲ್ವೋ, ಕೇಳಕ್ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತೇ ನಮ್ಮ ಕೊನೆ ಕ್ಷಣ ಅನ್ಕೊಂಡು ನಾವು ಭಾಗವತನ ಸ್ಟಾರ್ಟ್ ಮಾಡೋಣ, ಇದು ನನ್ನ ಪ್ರಾರ್ಥನೆ. ಓಕೆ, ಇದನ್ನ ಎಲ್ರು ಫಾಲೋ ಮಾಡೋಣ, ಆಗ್ಬೋದಾ? ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗಳು. ರಾಜೋವಾಚ ಬ್ರಹ್ಮಣ ಚೋದಿತೋ ಬ್ರಹ್ಮನ್ ಗುಣಾಖ್ಯಾನೆ ಅಗುಣಸ್ಯ ಚ ಯಸ್ಮೈ ಯಸ್ಮೈ ಯಥಾ ಪ್ರಾಹ ನಾರದೋ ದೇವದರ್ಶನಃ. ಯಸ್ಮೈ ಯಸ್ಮೈ ಯಥಾ ಪ್ರಾಹ. ಹೇಳ್ತಾರೆ ಪರೀಕ್ಷಿತ್ ಮುನಿ ಪ್ರಶ್ನೆ ನೋಡಿ, ಸಾರಿ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆ ನೋಡಿ. ಬ್ರಹ್ಮನಿಂದ ಉಪದೇಶ ಪಡೆದ ಭಾಗ್ಯಶಾಲಿಗಳಲ್ಲ, ಅವರ ಮಕ್ಕಳಾಗಿರ್ಲಿ, ಸನಕಾದಿಗಳಾಗಿರ್ಬೋದು, ನಾರದರಾಗಿರ್ಬೋದು, ಇವರು ಮಹಾಭಾಗ್ಯಶಾಲಿಗಳು. ಅಷ್ಟೇ ಅಲ್ಲ, ಮ್ಯೂಟ್ ಮಾಡ್ಕೊ.
ನಾನೇ ಮ್ಯೂಟ್ ಮಾಡ್ಬಿಡ್ತೀನಿ. ಓಕೆ, ಆನ್ಸರ್ ಮಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಇಲ್ಲಿ ಪರೀಕ್ಷೆ ಮಹಾರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ಬ್ರಹ್ಮರಿಂದ ಯಾರೆಲ್ಲ ಉಪದೇಶ ಪಡೆದ್ರು ಅವ್ರು ಮಹಾಭಾಗ್ಯಶಾಲಿಗಳು. ಅಷ್ಟೇ ಅಲ್ಲ, ಯಾರು ಭಾಗವತವನ್ನ ಈಗ ನಾರದರು ಬ್ರಹ್ಮನಿಂದ ಭಾಗವತ ಶ್ರವಣ ಮಾಡಿದ್ರು. ಯಾಕಂದ್ರೆ ಬ್ರಹ್ಮದೇವರ ಪುತ್ರ ನಾರದ ಮಹರ್ಷಿ. ಸೊ ನಾರದರಿಂದ ವೇದವ್ಯಾಸರಿಗೆ ಬಂತು. ನಾರದರನ್ನ ಅಂದ್ರೆ ಅದೃಷ್ಟರಾದಂತಹ ಕೇಳುಗರನ್ನ ಹೊಂದಿದ್ದ ನಾರದ ಮುನಿಗಳು ಭೌತಿಕ ಗುಣರಹಿತನಾದ ಭಗವಂತನ ದಿವ್ಯ ಗುಣಗಳನ್ನ ಹೇಗೆ ವಿವರಿಸಿದ್ರು? ಭಾಗವತಂ ಹೇಳಬೇಕಾದ್ರೆ ಅವರಿಗೆ ಭೌತಿಕ ಗುಣಗಳು ಇರಬಾರ್ದು. ಇದ್ರೂ ಎಷ್ಟು ಅಲೌಕಿಕ ಗುಣ ಇರುತ್ತೆ ಅವರಲ್ಲಿ, ಅಷ್ಟು ಮಾತ್ರ ಭಾಗವತ ಪ್ರವಚನ ಮಾಡಕ್ಕಾಗುತ್ತೆ. ಈಗ ನನ್ನ ಹತ್ರ ಜೇಬಲ್ 50 ರೂಪಾಯಿ ಇದ್ರೆ ನಾನು 50 ರೂಪಾಯಿವರೆಗೂ ನಿಮಗೆ ಕೊಡ್ಬೋದು ಅಷ್ಟೇನೆ. ನಾನು 500 ರೂಪಾಯಿ 1000 ರೂಪಾಯಿ ಕೊಡಕ್ ಬರೋದಿಲ್ಲ. 50 ರೂಪಾಯಿವರೆಗೂ ಕೊಡ್ಬೋದು. 1000 ರೂಪಾಯಿ ಇದ್ರೆ 1000 ರೂಪಾಯಿವರೆಗೂ ಕೊಡ್ಬೋದು ಅಷ್ಟೇ. 1000 ರೂಪಾಯಿ ಕೊಡ್ಬೇಕಂತಲ್ಲ, 1000 ರೂಪಾಯಿವರೆಗೂ ಕೊಡ್ಬೋದು ನಾನು. 1 ರೂಪಾಯಿಯಿಂದ ಹಿಡಿದು 1000 ರೂಪಾಯಿ. ಅದಕ್ಕಿಂತ ಮೇಲೆ ನಾನು ಕೊಡೋಕ್ಕಾಗೋದಿಲ್ಲ. ಆದ್ರೆ ನಾರದ ಮುನಿಗಳು ಪರಿಪೂರ್ಣ ಅಲೌಕಿಕ ಗುಣಿಗಳು ಅವರಲ್ಲಿ ಲೌಕಿಕ ಗುಣಗಳಿರಲಿಲ್ಲ. ಒಂದು, ಭಾಗವತ ಯಾರು ಪ್ರವಚನ ಮಾಡಿದ್ರಲ್ಲ ನಾರದ ಮಹರ್ಷಿಗಳು ವೇದವ್ಯಾಸರಿಗೆ, ಅವರು ಸಂಪೂರ್ಣ ಅಲೌಕಿಕವಾದಿಗಳಾಗಿರ್ತಾರೆ. ಯಾರು? ನಾರದ ಮಹರ್ಷಿಗಳು. ಕೇಳೋರು ಲೌಕಿಕವಾದಿ ಅದ ಏನ್ ಮಾಡ್ಬೇಕು? ಈಗ ನನ್ನ ಹತ್ರ 1000 ರೂಪಾಯಿ ಇದೆ, ತಗೊಳ್ಳೋರೇ ಇಲ್ಲ, ಏನ್ ಮಾಡ್ಬೇಕು ನಾನು ಇಟ್ಕೊಂಡು ಏನ್ ಮಾಡ್ಬೇಕು ಅದನ್ನ? ದುಡ್ಡಾದ್ರೆ ಬ್ಯಾಂಕಲ್ಲಿ ಇಟ್ಬಿಡ್ಬೋದು, ಬಟ್ ಜ್ಞಾನ ಇಡಕ್ಕಾಗೋದಿಲ್ಲ. ಅದು ಇಡೋಂಗಿಲ್ಲ. ಫಸ್ಟ್ ಆಫ್ ಆಲ್ ಜ್ಞಾನವನ್ನ ಶೇಖರಣೆ ಮಾಡಿ ಇಡೋಂಗಿಲ್ಲ, ದುಡ್ಡು ಇಡೋಂಗಿಲ್ಲ, ಯಾವ್ದು ಇಡೋಂಗಿಲ್ಲ ನಾವು ಶೇಖರಣೆ ಮಾಡಿ. ಮತ್ತೆ ಕೊಡ್ಬೇಕು ಅದನ್ನ. ಹೇಗೆ ಕೊಡ್ಬೇಕು? ಯಾರು ಅರ್ಹರೋ ಅವರು ಕೊಡ್ಬೇಕು. ಅನರ್ಹರಿಗೆಲ್ಲ ಜ್ಞಾನ ಕೊಟ್ರೆ ಏನಾಗುತ್ತೆ? ಅದರಿಂದ ಏನ್ ಮಾಡ್ಬೋದು ಯೋಚನೆ ಮಾಡ್ತಾರೆ. ಹ್ಮ್ ಈಗ ಒಬ್ಬ ಅದೇ ಭಿಕ್ಷುಕನ್ಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದ್ರೆ ಏನ್ ಮಾಡ್ತಾನೆ? ಆ ಭಿಕ್ಷಾ ಪಾತ್ರೆ ಬಿಸಾಕ್ಬಿಡ್ತಾನೆ. ಹಳೆಯದಾಗಿತ್ತು, ತೂತಾಗಿತ್ತು, ಭಿಕ್ಷಾ ಪಾತ್ರೆ ಬಿಸಾಕ್ಬಿಟ್ಟು ಹೊಸಾದು ಚಿನ್ನ ತಗೊಳ್ತಾನೆ ಅಷ್ಟೇ, ಇನ್ನೇನ್ ಮಾಡಲ್ಲ ಅವನು. ದುಡ್ಡಿದೆ, ಆ ದುಡ್ಡನ್ನ ಹೇಗೆ ಖರ್ಚು ಮಾಡ್ಬೇಕು ಗೊತ್ತಿಲ್ಲ ಅವನಿಗೆ. ಅದಕ್ಕೆ ಏನ್ ಮಾಡ್ತಾನೆ ಅವನು? ಚಿನ್ನದೋ ಬೆಳ್ಳಿದೋ ಭಿಕ್ಷಾ ಪಾತ್ರೆ ತಗೋತಾನೆ. ಅನರ್ಹನಾದವನಿಗೆ ಏನಾದ್ರು ಜ್ಞಾನ ಕೊಟ್ಟೆ ಮಾಡ್ತಾನೆ. ಇದರಿಂದ ನಮ್ಮ ಮನೆ ಹೆಂಗ್ ಕಟ್ಕೋಬಹುದು? ಭಾಗವತಂ ಓದ್ಬಿಟ್ಟು ನಾವು ನಮ್ಮ ಶ್ರೀಮಂತಿಗೆ ಹೆಂಗೆ ಹೆಚ್ಚಿಸ್ಕೋಬಹುದು? ಭಾಗವತದಿಂದ ಹೇಗೆ ಇನ್ನೊಬ್ಬರಿಗೆ ಟೋಪಿ ಹಾಕ್ಬೋದು, ಹೇಗೆ ದುಡ್ಡು ಸಂಪಾದನೆ ಮಾಡ್ಬೋದು, ಹಂಗೆ ಯೋಚನೆ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ಯಸ್ಮೈ ಯಸ್ಮೈ ಯಥಾಪ್ರಾಹ ನಾರದೋ ದೇವದರ್ಶನ. ಭಗವಂತನ ದಿವ್ಯ ಗುಣಗಳನ್ನ ದಿವ್ಯ ಗುಡಿಗಳ ತರನೇ ವರ್ಣನೆ ಮಾಡಬೇಕು. ಅದಕ್ಕೆ ಕಪಿಲ ಮುನಿ ತನ್ನ ತಾಯಿ ಹೇಳ್ತಾರೆ, ನನ್ನ ಭಕ್ತರ ನಡುವೆ ಯಾರು ಚರ್ಚೆ ಮಾಡ್ತಾರೋ, ಕೃಷ್ಣ ಗೀತೆಲ್ಲೂ ಅದನ್ನ ಹೇಳ್ತಾನೆ, ಮತ್ತ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಮಚ್ಚಿತ್ತ ಅಂದ್ರೆ ನನ್ನಲ್ಲಿ ಆಕರ್ಷಣೆ ಇರುವಂತವ್ರಿಗೆ, ಮದ್ಗತ ಪ್ರಾಣ ನನ್ಗೋಸ್ಕರ ಪ್ರಾಣ ಕೊಡೋರ ಮಧ್ಯದಲ್ಲಿ ಅದು ಚರ್ಚೆ ನಡಿಬೇಕೆ ಹೊರತು ಕಂಡ್ಕೊಂಡವ್ರಿಗೆ ಹತ್ರ ಎಲ್ಲ ಭಾಗವತ ಪುರಾಣ ಓದಿದ್ರೆ ಸಾಕು ನಿಲ್ಸನ್ ಪುರಾಣ ಅಂತ ಹೇಳ್ತಾರೆ. ಹೇಳಲ್ವಾ? ಸಾಕು ನಿಲ್ಸನ್ ಕಂತೆ ಪುರಾಣ ಅಂತ. ಅದಕ್ಕೆ ಪರೀಕ್ಷೆ ಮಹಾರಾಜ ಎಂತ ಪ್ರಶ್ನೆ ಕೇಳ್ತಾ ನೋಡಿ, ಯಾರು ಹೇಳಿದ್ರು ಹೇಳಿ ಸ್ವಲ್ಪ ನನಗೆ. ಅಯೋಗ್ಯರಿಗೆ ಹೇಳಿದ್ರ ಅಥವಾ ಯೋಗ್ಯ ವ್ಯಕ್ತಿಗಳಿಗೆ ಹೇಳಿದ್ರ? ಭಾಗವತವನ್ನ ನಾವು ಯಾರಿಗೆ ಕೊಡಬೇಕು? ಅದಕ್ಕೆ ಗುರು ಶಿಷ್ಯ ಪರಂಪರೆ ಯಾಕೆ ಬೇಕು? ಯಾಕೆ ಗುರು ಸ್ವೀಕಾರ ಮಾಡಬೇಕು? ಇದಕ್ಕೋಸ್ಕರ ಮಾಡಬೇಕು. ಇಲ್ಲಾಂದ್ರೆ ನಮ್ಗೇನಾಗುತ್ತೆ? ಅಯೋಗ್ಯ ಗುರುಗಳಿಂದ ನಮಗೆ ಬಂದ್ಬಿಡುತ್ತೆ, ಭಾಗವತ ಪುರಾಣದಲ್ಲಿ ಏನಿಲ್ಲ ಸುಮ್ಮನೆ ಅದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನಾವು? ಅದಕ್ಕೆ ಅರ್ಹರಾದ ಗುರುಗಳಿಂದ ಪರಂಪರೆಯಲ್ಲಿ ಇರುವಂತಹ ಕ್ವಾಲಿಟಿ
ಸಾರಿ, ಏನ್ ಹೇಳ್ತದೆ, ಅದೇ ಪರೀಕ್ಷಿತ ಪ್ರಶ್ನೆ ಮಾಡ್ತಾರೆ, ಯಾರಿಗೆ ಆ ಜ್ಞಾನವನ್ನು ಆ ಗುರು ಪರಂಪರೆ. So, ಗುರು ಪರಂಪರೆ ಯಾಕೆ ಬೇಕು ಅಂದ್ರೆ, ಗುರು ಪರಂಪರೆ ಇದ್ರೆ ನಮಗೆ ಭಾಗವತ ಅರ್ಥ ಆಗೋದು. ಓಕೆ, ಫಸ್ಟ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ನಮ್ಗೆ ಒಂದು ಜ್ಞಾನ ಸಂಪೂರ್ಣ ಗೊತ್ತಿರಬೇಕು, ಏನಂದ್ರೆ ನಾವು ಅಜ್ಞಾನಿಗಳು ಅನ್ನೋದು. ಅಜ್ಞಾನಿಗಳು ಅದಕ್ಕೆ ಯಾಕೆ ನಾವು ಭಾಗವತ ಪ್ರವಚನ ಶುರು ಮಾಡಕ್ ಮುಂಚೆ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಹೇಳ್ತೀವಿ, ಗುರು ಮಂತ್ರ ಹೇಳ್ತೀವಿ. ನಾವು ಅಜ್ಞಾನಿಗಳಾಗಿರ್ತೀವಿ, ಭಾಗವತ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಗುರು ಕೃಪೆ ಬೇಕು ಅಂತ ನಾವು ಪ್ರಾರ್ಥನೆ ಮಾಡಿ. ಓಕೆ, ಅದಕ್ಕೆ ಈ ದಿವ್ಯ ಜ್ಞಾನ ಪರಂಪರೆಯಲ್ಲಿ ಬರಬೇಕು. ಅದಕ್ಕೋಸ್ಕರ ಒಬ್ಬ ಗುರು ಬೇಕೇ ಬೇಕು, ಲಿವಿಂಗ್ ಗುರು ಬೇಕೇ ಬೇಕು. ಯಾಕೆ ಋತ್ವಿಕ್ ಸಿಸ್ಟಮ್ ನಾವು ಫಾಲೋ ಮಾಡಬಾರ್ದು? ಈಗ ಬಿಗ್ ಟೆಂಪಲ್, ಹಿಲ್ ಟೆಂಪಲ್ ಅಂತ ಹೇಳ್ತೀವಿ, ಯಾವ್ದು ಹೆಸರು ತಗೋಬಾರ್ದು. ಬಟ್ ನಿಮ್ಮ ಜ್ಞಾನಕ್ಕೋಸ್ಕರ ಹೇಳ್ತೀನಿ, ಲಿವಿಂಗ್ ಗುರುನ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಆದ್ರೆ ದೊಡ್ಡ ದೊಡ್ಡದಾಗಿ ಟೆಂಪಲ್ ಕಟ್ತಾರೆ. ನೀವ್ ಎಷ್ಟೇ ದೊಡ್ಡದಾಗಿ ಅರಮನೆ ತರ ಟೆಂಪಲ್ ಕಟ್ಟಿದ್ರು ಒಬ್ರು ಲಿವಿಂಗ್ ಗುರು ಅಂದ್ರೆ, ಈಗ ಪ್ರಭುಪಾದರನ್ನೇ ಅವರು ಶಾಶ್ವತ ಗುರು, ಶಿಕ್ಷಾ ಗುರು, ದೀಕ್ಷಾ ಗುರು ಅಂತ ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಪ್ರಭುಪಾದರು ಅವರು ದೈಹಿಕ ಅಂದ್ರೆ ಈ ದೇಹವನ್ನು ತ್ಯಾಗ ಮಾಡೋಕ್ ಮುಂಚೆ ಅವ್ರು ಏನ್ ಹೇಳಿದ್ರು, 11 ಜನಕ್ಕೆ ಅದರಲ್ಲಿ ಪರಮ ಪೂಜ್ಯ ಜಯಪ್ರಕಾಶ್ ಮಹಾರಾಜ್ ಅವ್ರಿಗೂ ಅಥಾರಿಟಿ ಕೊಡ್ತಾರೆ, ದೀಕ್ಷೆ ಕೊಡ್ಬೋದು ನೀವು ಅಂತ. ಯಾಕೆ? ನಾನ್ ಕೊಡಕ್ ಆಗೋದಿಲ್ಲ, ಅದಕ್ಕೆ ನೀವು ಕೊಡಿ ಅಂತ. ಓಕೆ, ಅಂದ್ರೆ ಪ್ರಭುಪಾದರು ಹೇಳಿದ್ದೇನಂದ್ರೆ, ಒಬ್ರು ಲಿವಿಂಗ್ ಗುರುಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿ ಹೋಗ್ಬೇಕು. ನಾನಾಯ್ತು, ನನ್ನ ಕತೆ ಆಯ್ತು, ನಾನು ಹೋಗ್ಬಿಡ್ತೀನಿ ಅಂತ ಹಂಗೆ ಪರಂಪರೆ ಬೆಳೆಯೋದು ಹೇಗೆ? ಈಗ ಕೃಷ್ಣನಿಂದ ಇಲ್ಲಿ ತನಕ ಈಗ ಎಷ್ಟೋ ಜನ ಗುರುಗಳು ಬಂದು ಹೋದ್ರಲ್ವಾ. ಭಗವಾನ್ ಶ್ರೀ ಕೃಷ್ಣನಿಂದ ನನ್ನ ಗುರು ಪರಮ ಪೂಜ್ಯ ಭಕ್ತಿ ವಿಕಾಸ್ ಸ್ವಾಮಿ ಮಹಾರಾಜ್ ಅವರವರೆಗೆ ಎಷ್ಟು ಜನ ಗುರು ಪರಂಪರೆಯಲ್ಲಿ ಬಂದು ಹೋಗಿದ್ದಾರೆ. ಒಂದ್ ವೇಳೆ ಲಿವಿಂಗ್ ಗುರು ಇಲ್ಲ ಅಂದ್ರೆ ಏನ್ ಮಾಡ್ತಿದ್ವಿ ನಾವು? ಏನ್ ಮಾಡ್ತಿದ್ವಿ? ಗುರು ಪರಂಪರೆ ಬಿಟ್ಬಿಡ್ತಾ ಇದ್ವಿ. ಅವಾಗ ಜ್ಞಾನ ಸಿಕ್ಕಿದ ಕಡೆಲ್ಲ ಕಸ ತಗೊಂಡು ತುಂಬಿಕೊಳ್ತಾ ಇದ್ವಿ ನಾವು. ಮಹೇಶ್ವರ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ವಾಯ್ಸ್ ಕೇಳಿಸ್ತಾ ಇಲ್ಲ ನನಗೆ. ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಲಿವಿಂಗ್ ಗುರು ಇದ್ರೇನೆ ಅಲ್ವಾ ಪ್ರಭು ವಪು ಸೇವೆ ಇದಾಗುತ್ತೆ, ವಾಣಿ ಸೇವೆ. ಕರೆಕ್ಟ್, ಹರೇ ಕೃಷ್ಣ. ಕರೆಕ್ಟ್, ನಿಜ ನಿಜ, ಹೌದು. ಹರೇ ಕೃಷ್ಣ ಮಾತಾಜಿ, ಹೌದು ಹೌದು. ಅಂದ್ರೆ ಒಬ್ರು ಲಿವಿಂಗ್ ಗುರು ಬೇಕು ನಮಗೆ. ಆದ್ರೆ ಋತ್ವಿಕಲ್ಲಿ ಏನ್ ಮಾಡ್ತಾರೆ, ಲಿವಿಂಗ್ ಗುರು ಬೇಡ, ನಮ್ಗೆ ಪ್ರಭುಪಾದರೆ ಸಾಕು. ಅಲ್ಲ, ಈಗ ನಾವು ಅವ್ರನ್ನ ಪ್ರಶ್ನೆ ಕೇಳುದು, ಪ್ರಭುಪಾದರು ಒಬ್ಬರೇ ಸಾಕು ಅನ್ನೋದಾಗಿದೆ. ಮತ್ತೆ ಪ್ರಶ್ನೆ ಅಷ್ಟೇ ಇತ್ತ ನಿಮ್ದು? ಓಕೆ, ಹಾಗಾದ್ರೆ ಪರಮ ಪೂಜ್ಯ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರವರೆಗೂ ನಿಂತೋಗ್ಬೇಕಿತ್ತು. ಇಲ್ಲ ಅವ್ರ ಹಿಂದೆ ಗೌರೀಶ್ವರ್ ದಾಸ್ ಬಾಬಾಜಿ ಹತ್ರ ನಿಂತೋಗ್ಬೇಕಿತ್ತು. ಅಲ್ಲ, ಬ್ರಹ್ಮರವರೆಗೆ ನಿಂತೋಗ್ಬೇಕಿತ್ತು, ನಾರದ. ಆದ್ರೆ ಯಾಕೆ ಬೆಳ್ಕೊಂಡ್ ಬಂತು? ನೀವ್ ಯಾಕೆ ಋತ್ವಿಕ್ನ, ಎಷ್ಟೋ ಜನ ಋತ್ವಿಕ್ ಸಿಸ್ಟಮ್ ಫಾಲೋ ಮಾಡ್ತಾರೆ. ಯಾಕೆ ಮಾಡ್ತಿದ್ದಾರೆ ಅಂದ್ರೆ, ನೋಡಕ್ ಟೆಂಪಲ್ ಚೆನ್ನಾಗಿದೆ ಅಂತ, ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ, ಇದು ಕಾಣಿಸುತ್ತೆ. ಕೆಲವು ವಿಚಾರಗಳನ್ನ ನಾವು ಓಪನ್ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ, ಅಂದ್ರೆ ಗೊತ್ತಾಗ್ಲಿ ಅನ್ನೋದು ಉದ್ದೇಶಕ್ಕೋಸ್ಕರ ಅಷ್ಟೇ. ಯಾಕಂದ್ರೆ ಇಲ್ಲಿ ಗುರು ಪರಂಪರೆ ಅಂತ ಬಂದಾಗ ನಾವು ಒಬ್ಬ ಲಿವಿಂಗ್ ಗುರುವನ್ನ ನಾವು ಸ್ವೀಕಾರ ಮಾಡಬೇಕು. ಒಪ್ಪು ಸೇವೆ ಮಾಡಕ್ ಆಗಿಲ್ಲ ಅಂದ್ರೆ ವಾಣಿ ಸೇವೆ ಮಾಡಬಹುದು. ಆದ್ರೆ ವಾಣಿ ಸೇವೆ ಒಪ್ಪು ಸೇವೆಗಿಂತನೂ ಹೆಚ್ಚಾಗಿ ನಾವು ಅವರ ನೇರ ಸಂಪರ್ಕದಲ್ಲಿ ಇದ್ದಂಗೆ ಅನ್ಸುತ್ತೆ. ಪರಂಪರೆ ಬೆಳೆಯುತ್ತೆ, ಇಲ್ಲಾಂದ್ರೆ ಪರಂಪರೆ ನಿಂತೋಗ್ಬಿಡುತ್ತೆ. ಯಾವಾಗ ಪರಂಪರೆ ನಿಂತೋಗುತ್ತೆ ಏನಾಗುತ್ತೆ? ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಿಯೋ ವಿದುಹು ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ ಸ ಏವಾಯ ಮಯಾತೇತ್ಯ ಪುರಾಪೋಕ್ತ ಸನಾತನ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಭಗವದ್ಗೀತಾ 4.1, 2, 3, 4. ಜನ್ಮ ಕರ್ಮ ಚಂ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸತ ಕಥಮೇತದ್ ವಿಜಾನೀಯಂ ತಮಾದೋ ಪ್ರೋಕ್ತವಾನಿತಿ. ಅರ್ಜುನ ಪ್ರಶ್ನೆಗಳು ಇದೆ ನೋಡಿ, ಅರ್ಜುನ, ಪರೀಕ್ಷಿತ. ಸೊ ಇವರೆಲ್ಲ ಕೇಳುವಂತ ಪ್ರಶ್ನೆಗಳನ್ನೇ ನಾವು ಚರ್ಚೆ ಮಾಡ್ಬೇಕು. ಪ್ರಶ್ನೆಗಳನ್ನೇ ಚರ್ಚೆ ಮಾಡ್ಬೇಕು ನಾವು, ಎಂತೆಂತ ಪ್ರಶ್ನೆ ಕೇಳ್ತಾರೆ. ಅರ್ಜುನ ಕೇಳ್ತಾನೆ ಕೃಷ್ಣನ, ಪರಂಪರೆ ಇಲ್ಲ ಅಂದ್ರೆ ಮತ್ತೆ ನಾನು ಹೇಗೆ ಶಾಸ್ತ್ರವನ್ನ ನಂಬೋದು? ಅಲ್ಲಿ ನಿಂತೋಗ್ಬಿಡುತ್ತೆ. ಸೊ ಪರಂಪರೆ ಯಾವತ್ತು ನಿಲ್ಲೋಗ್ ಬಿಡಬಾರ್ದು, ಋತ್ವಿಕ್ ನಾವು ಫಾಲೋ ಮಾಡಬಾರ್ದು. ಓಕೆ, ನಮ್ಗೆ ಒಬ್ರು ಲಿವಿಂಗ್ ಗುರು ಅಂದ್ರೆ ಬದುಕಿರುವಂತ ಗುರು ಬೇಕೇ ಬೇಕು. ನಮ್ ಜೊತೆ ನಮ್ ಕಣ್ಮುಂದೆ ಇರುವಂತ ಗುರು ಬೇಕು. ಅಟ್ಲೀಸ್ಟ್ ಒಂದು ಟೈಮ್ ಆದ್ರೂ ಅವ್ರನ್ನ ನಾವು ನೋಡಿರ್ಬೇಕು. ದೀಕ್ಷೆ ತಗೊಳ್ಬೇಕಾದ್ರೂ ನಾವು ಅವ್ರನ್ನ ಗುರುಗಳನ್ನ ನಾವು ನೋಡಿರ್ಬೇಕು, ಒನ್ ಟೈಮ್ ಆದ್ರೂ. ಪ್ರಭುಪಾದರು ಅವ್ರ ಗುರುಗಳನ್ನ
ಅವ್ರು ಹೇಳ್ತಾರೆ 3-4 ಸಲ ನೋಡಿರ್ಬೋದು ಅಷ್ಟೇನೆ. ಪರಮ ಪೂಜ್ಯ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರು. ಹಿಂಗೆ ಇವರು ನಡ್ಸ್ಕೊಡ್ತಾರೆ ನೋಡಿ. ಓಕೆ, ಸೊ ಇಲ್ಲಿ ಪರಂಪರೆ ಸ್ಟಾಪ್ ಮಾಡ್ತೀನಿ. ಯಾಕಂದ್ರೆ ಅವರು ಅಂದ್ರೆ ಆಧ್ಯಾತ್ಮಿಕ ಗುರುಗಳು ಭಗವಂತನ ಅಧಿಕೃತ ಪ್ರತಿನಿಧಿ. ಹೀಗೆ ಯಾರು ದಿವ್ಯ ಉಪದೇಶವನ್ನ, ಇದೆಲ್ಲ ದಿವ್ಯ ಉಪದೇಶಗಳು, ಯಾರು ಅದನ್ನ ಆಚರಣೆ ಮಾಡ್ಬೇಕಂತ ಆಸೆ ಪಡ್ತಾರೆ ಅವರು ಪರಂಪರೆಗೆ ಬರಲೇಬೇಕು. ಗುರು ತನ್ನ ಶಿಷ್ಯನಿಗೆ ಕೊಡ್ತಾರೆ, ಶಿಷ್ಯ ಅವರ ಶಿಷ್ಯ ಕೊಡ್ತಾರೆ, ಅವರ ಶಿಷ್ಯರಿಗೆ ಗುರು ಶಿಷ್ಯ ಪರಂಪರೆಯಲ್ಲಿ ನಾವು ಸಾಕ್ತಾ ಬರ್ಬೇಕು. ಇಷ್ಟೇ ಹೇಳಿದ್ಮೇಲೆ ರಾಜ ಹೇಳ್ತಾನೆ, ಏತದ್ ವೇದಿತುಮಿಚ್ಛಾಮಿ, ಏತದ್ ವೇದಿತುಮಿಚ್ಛಾಮಿ, ನಾ ಇದನ್ನ ತಿಳ್ಕೊಳಕ್ ಇಷ್ಟಪಡ್ತೀನಿ. ತತ್ವ ವಿಧಾಂವರ, ಸುಮ್ನೆ ತಿಳ್ಕೊಳ್ಬಾರ್ದು, ನಾವು ತತ್ವ ಸಮೇತ ತಿಳ್ಕೊಬೇಕು. ಅದಕ್ಕೆ ನಾನು ಎಲ್ರಿಗೂ ಹೇಳೋದಂದ್ರೆ, ಈಗ ತುಂಬಾ ಜನ ಶ್ರವಣ ಮಾಡ್ತಿರ್ತಾರೆ, ಆದ್ರೆ ತುಂಬಾ ಜನಕ್ಕೆ ತತ್ವ ಅರ್ಥ ಆಗಿರಲ್ಲ. ನಾವು ಭಗವಂತನ ಬಗ್ಗೆ ಏನಾದ್ರೂ ಮಾತಾಡ್ಬೇಕಾದ್ರೆ ತತ್ವ ಗೊತ್ತಿರ್ಬೇಕು. ನಾವು ತತ್ವ ಗೊತ್ತಿದ್ದು ಸುಮ್ಮನೆ ಕತೆ ಹೇಳ್ಕೊಂಡು ಹೋದ್ರೆ ಏನಾಗುತ್ತೆ, ಅಲ್ಲಿ ತತ್ವ ಇಲ್ಲ, ಏನಿಲ್ಲ, ಕತೆ. ಒಂದು ದಿನ ಒಬ್ಬ ರಾಜನು ಕಾಡಿಗೆ ಹೋದನು, ಜಿಂಕೆಯನ್ನು ಕೊಂದನು, ಇದಾಗ್ಬಿಡುತ್ತೆ. ಕೃಷ್ಣ ಹೇಳ್ತಾರೋ ತತ್ವ ಸಮೇತ ತಿಳ್ಕೋಬೇಕು. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನಿಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತಃ ಜ್ಞಾತ್ವಾ ವಿಶತೆ ತದನಂತರಂ. ತಥೋ ಮಾಂ ತತ್ವತಃ. ಫಿಲಾಸಫಿ ಗೊತ್ತಿರಬೇಕು ನಮಗೆ. ಅದನ್ನೇ ಇಲ್ಲಿ ಪರಿಷತ್ ಹೇಳಿದರು, ತತ್ವ ಸಮೇತ ಹೇಳಿ ನನಗೆ, ಸುಮ್ಮನೆ ಹೇಳ್ಬಾರ್ದು ಕಥೆಗಳನ್ನ. ಒಂದಿನ ಹಂಗ ಅಲ್ಲಿ ಬಂದಿದ್ದಂತೆ, ಹಿಂಗ್ ಓದ್ನಂತೆ, ಅದೇನು ಅದ್ ಮಾಡಿದ್ರಂತೆ, ಅಲ್ಲಿ ಹೇಳ್ಬಾರ್ದು, ತತ್ವತಃ ತಿಳ್ಕೋಬೇಕು. ಓಕೆ, ಅದನ್ನ ಇಲ್ಲಿ ಕೇಳ್ತಾನೆ, ಹರೇರದ್ಭುತ ವೀರ್ಯಸ್ಯ ಕಥಾ ಲೋಕ ಸುಮಂಗಲ. ಯಾಕೆಂದ್ರೆ ಹರೇರದ್ಭುತ ವೀರ್ಯಸ್ಯ ಕಥಾ, ಕೃಷ್ಣನ ಕಥೆಗಳು, ಹರಿ ಕಥೆ ನೋಡಿ. ಹರಿ ಅಂದ್ರೆ ವಿಷ್ಣು. ಹರಿ ಕಥೆ ಸುಮ್ಮನೆ ಹೇಳೋದಲ್ಲ, ಜನಗಳಿಗೆ ಲೋಕ ರಂಜನೆಗೋಸ್ಕರ ಹೇಳೋದಲ್ಲ, ಇದು ಲೋಕ ಮಂಗಳಕ್ಕೆ ಹೇಳಬೇಕು. ಕೆಲವರು ಹರಿಕಥೆ ಹೇಳ್ತಾರೆ, ಅದು ಲೋಕ ರಂಜನೆಗೋಸ್ಕರ. ಆದ್ರೆ ಲೋ ಎಷ್ಟು ಜನ, ನನಗೆ ನೆನಪಿದೆ, ನಮ್ಮ ತಂದೆ ಗುರುರಾಜ ನಾಡು ಹರಿಕಥೆ ಕ್ಯಾಸೆಟ್ ತಂದಿದ್ರು, ನಾವೆಲ್ಲ ಸಣ್ಣವ್ರು ಇರ್ಬೇಕು. ಚೆನ್ನಾಗಿರುತ್ತೆ, ಕಾಮಿಡಿ ಆಗಿರುತ್ತೆ. ಕೇಳಿದ್ವಿ ನಾವು, ಯಾವುದು ಇದು, 3 ವಜ್ರಗಳು, ಲೋಕ ರಂಜನ. ಅವ ಇವಾಗ ಆಮೇಲೆ ಗೊತ್ತಾಯ್ತು, ತತ್ವ ಅರ್ಥ ಮಾಡ್ಕೊಂಡ್ಮೇಲೆ, ಇಲ್ಲ ಅದು ಕಥಾ ಲೋಕ ಸುಮಂಗಲ, ಲೋಕಕ್ಕೆ ಒಳ್ಳೆಯದಾಗೋದ್ರೆ ಮಾತ್ರ ಅದು ಪ್ರಶ್ನೆಗಳಿಗೆ ಲೋಕಕ್ಕೆ ಕಲ್ಯಾಣ ಆಗೋ ಇದ್ರೆ ಹೇಳ್ರಿ ಅಂತ. ಅದೇಗೆ ಕಥೆಯಸ್ಸು ಮಹಾಭಾಗ ಯಥಾಹಂ ಅಖಿಲಾತ್ಮನಿ. ಅಖಿಲಾತ್ಮನಿ ಅಂದ್ರೇನು? ನಿವೇಶ್ಯ ಸಲೇವರಂ. ಯಾರು? ಕೃಷ್ಣೇ. ಕೃಷ್ಣೇ ಅಂದ್ರೆ ಕೃಷ್ಣನಲ್ಲಿ ಅಂತ. ಪ್ರಥಮವು ತೃತೀಯಿಂದ ಚತುರ್ಥಿಗೆ, ಪಂಚಮಿ ದಶೆಯಿಂದ ಷಷ್ಠಿ, ಸಪ್ತಮಿ ಅಲ್ಲಿ. ಕೇಳಿದ್ರ ಗ್ರಾಮರ್ ಓದಿದೆ ಚೆನ್ನಾಗಿ ಅರ್ಥ ಆಗುತ್ತೆ. ಕೃಷ್ಣೇ ನಿವೇಶ್ಯ. ನಿವೇಶ್ಯ ಅಂದ್ರೆ ಕೃಷ್ಣನಲ್ಲಿ ಇರಿಸಿ. ಏನನ್ನ? ನಿಸ್ಸಂಗ ಮನಸ್ಸನ್ನ ಕೃಷ್ಣನಲ್ಲಿ. ಎಷ್ಟು ಜನ ನೀವು ಕೃಷ್ಣನಲ್ಲಿ ಮನಸ್ಸನ್ನ ನಿಲ್ಲಿಸಿ ಗೊತ್ತಿಲ್ಲ ನನಗೆ. ಮಾತಾಜಿ ಒಲೆ ಮೇಲೆ ಮನಸ್ಸು ಇರಿಸಿರ್ಬೋದು ಗೊತ್ತಿಲ್ಲ. ಮನಸ್ಸನ್ನ ಕೃಷ್ಣನಲ್ಲಿ ಇರಿಸಿ ನಾವು ಶ್ರವಣ ಮಾಡ್ಬೇಕು. ಪಾತ್ರೆನ ಒಲೆ ಮೇಲೆ ಇಟ್ಟು ಅಡಿಗೆ ಮಾಡ್ಬೇಕು, ಪಾತ್ರೆ ನೆಲದ ಮೇಲೆ ಇಟ್ಟು ಅಡಿಗೆ ಮಾಡಕ್ಕಾಗಲ್ಲ. ಮಾಡ್ಬೋದು, ತುಂಬಾ ಕಷ್ಟಪಡ್ಬೇಕಾಗುತ್ತೆ. ಹಿಂಗೆ ಬಿಸಿಲಲ್ಲಿ ಇಟ್ಟು ಮಾಡ್ಬೇಕಾಗುತ್ತೆ. 3 ದಿನ ಬಿಸಿಲು ಆಗಲ್ಲ, ಇಂಪಾಸಿಬಲ್. 1 ಗಂಟೆಗೆ ಒಲೆ ಮೇಲೆ ಇಡ್ಬೇಕು ಅಂತೇನಿಲ್ಲ, ಲಾಸ್ಟಿಗೆ ಬೆಂದಿಗೆ ಇಟ್ಬಿಟ್ರೆ ಆಚೆ ಬಿಸಿಲು. ಅದ್ರಲ್ಲಿ
ಈಸಿ ಪ್ರೋಸೆಸ್ ಯಾವುದು? ಮನಸ್ಸನ್ನ ಕೃಷ್ಣೇ ನಿವೇಶ ನಿಸ್ಸಂಗ ಮನಸ್ತಕ್ಷೇ ಕಲೇವರಂ. ಹ್ಮ್ ಅವಾಗ ಪರೀಕ್ಷಿತ ಹೇಳ್ತಾನೆ, ನಾನು ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸಿ ಕತೆ ಕೇಳ್ತಾ 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 ಹಾಗೇ ಪ್ರಾಣ ಬಿಡ್ಬೇಕು. ಇದು ಅರ್ಥ. ಮಹಾಭಾಗ್ಯಶಾಲಿಗಳಾದ ಶುಕಮುನಿಗಳೇ, ದಯವಿಟ್ಟು ಶ್ರೀಮದ್ ಭಾಗವತವನ್ನ ಆದ್ದರಿಂದ ನಾನು ನನ್ನ ಮನಸ್ಸನ್ನ ಪರಮಾತ್ಮನಾದ ಭಗವಾನ್ ಶ್ರೀ ಕೃಷ್ಣನಲ್ಲಿ ಸ್ಥಿರಗೊಳಿಸಿ ಭೌತ ಗುಣಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿ ನನ್ನ ಈ ಶರೀರವನ್ನು ತ್ಯಜಿಸಬಹುದು. ಇದು ಪರೀಕ್ಷಿತನ ಕತೆ ಅಷ್ಟೇ ಅಲ್ಲ, ನಮ್ಮ ನಿಮ್ಮೆಲ್ಲರ ಕತೆ. ಭಗವಂತನಲ್ಲಿ ಮನಸ್ಸನ್ನ ಇರಿಸಿ ನಾವು ಪ್ರಾಣ ತ್ಯಾಗ ಮಾಡಬೇಕು. ಅಂತ ಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತುತ ಸಂಶಯ. ಹ್ಮ್ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ತಂತೆ ಕಲೇವರಂ ತಂ ತಮೈವೇತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಭಗವದ್ಗೀತಾ 8.5 8.4. ಯಾರು ಸಾವಿನ ಸಮಯದಲ್ಲಿ ಮನಸ್ಸನ್ನ ಭಗವಂತನಲ್ಲಿ ಕೇಂದ್ರೀಕರಿಸಿರ್ತಾನೆ ಅವನು ಮಾತ್ರ ಭಗವದ್ಧಾಮಕ್ಕೆ ಹೋಗ್ತಾನೆ. ಎಂ ಎಂ ವಾಪಿ ಸ್ಮರನ್ ಭಾವಂ, ಏನೇನು ಯೋಚನೆ ಮಾಡ್ತಾನೆ ಸಾವಿನ ಸಮಯದಲ್ಲಿ ಹಾಗೆ ಅವನು ಕುಡಿತಾನೆ. ಸಾವಿನ ಸಮಯದಲ್ಲಿ ಏನ್ ಯೋಚನೆ ಬರುತ್ತೆ? ಯಮದೂತರು ಬಂದಾಗ ಕೃಷ್ಣ ಜ್ಞಾಪಕ ಬರ್ತಾನ? ಬರೋದಿಲ್ಲ. ಭಯ ಬಂದ್ಬಿಡುತ್ತೆ. ಯಾಕಂದ್ರೆ ಕೃಷ್ಣ ಆ ಬುದ್ಧಿಯನ್ನ ಕಿತ್ತಿಟ್ಕೊಂಡ್ಬಿಟ್ಟಿರ್ತಾನೆ. ಇಲ್ಲ ಇಲ್ಲ ನಾನು ನೆನ್ಸ್ಕೊಂಡ್ಬಿಡ್ತೀನಿ ಅಂದ್ರೆ ನೆನ್ಸ್ಕೊಳ್ಳಕ್ಕೆ ಮನಸ್ಸನ್ನ ಕಿತ್ಕೊಂಡ್ಬಿಡ್ತಾನೆ ಭಗವಂತ. ಸ್ವಿಚ್ ಆಫ್ ಮಾಡ್ಬಿಡ ಮನಸ್ಸನ್ನ ಸ್ವಿಚ್ ಆಫ್ ಮಾಡ್ಬಿಡ್ತಾನೆ ಭಗವಂತ. ಎಲ್ರೂ ಅಜಾಮಿಳರಾಗಕ್ಕಾಗೋದಿಲ್ಲ. ಅಜಾಮಿಳ ಶ್ರೇಷ್ಠ ಭಕ್ತನಾಗಿದ್ದ ಒಂದ್ ಕಾಲದಲ್ಲಿ, ಅದಕ್ಕೆ ಭಗವಂತ ಸ್ವಿಚ್ ಆನ್ ಮಾಡಿ ಇಟ್ಕೊಂಡಿದ್ದ ಅವನ ಮನ್ಸನ್ನ ನಾರಾಯಣ ಅಂತ ಕರೆಯೋದಿಕ್ಕೆ. ನಾರಾಯಣ ಅಂತ ಕರೆದ, ವಿಷ್ಣುದೇವ್ರು ಬಂದ್ಬಿಟ್ರು. ನಾವೆಲ್ಲರೂ ಆ ಮಟ್ಟಕ್ಕೆ ಇಲ್ಲ ನಾವು. ಯಮದೂತರು ಹೇಗಿರ್ತಾರೆ ಗೊತ್ತಾ? ವರ್ಣನೆ ಮಾಡ್ತಾರೆ ಭಾಗದಲ್ಲಿ. ಭಯಂಕರ ಕಲ್ಲು ಬಂಡೆ ತರ ಇರ್ತಾರೆ, ಕಪ್ಪುಗೆ, ಕ್ರೂರ ಘೋರವಾಗಿರ್ತಾರೆ. ಅಲ್ಲ, ಯಮದೂತರು ಸ್ಮಾರ್ಟ್ ಆಗೇ ಇರ್ತಾರೆ, ಬಟ್ ದುಷ್ಟರಿಗೆ ಕಾಣಿಸೋದು ಆತರ. ಪೊಲೀಸು ಕಳ್ಳರ ಕಣ್ಣಿಗೆ ಹೆಂಗ್ ಕಾಣಿಸ್ತಾರೆ? ಭಯ. ಒಳ್ಳೆಯವ್ರ ಕಣ್ಣಿಗೆ ಹಂಗೆ. ಯಮ ತುಂಬಾ ಸ್ಮಾರ್ಟ್ ಆಗಿದ್ದಾನೆ, ಶಿವ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ. ಆದ್ರೆ ನಾವು ನೋಡೋದ್ ಹೆಂಗೆ ಅವ್ರನ್ನ? ಹಾಗೆ ಯಮದೂತರು ಬಂದಾಗ ಎದುರುಗಡೆ ಭಯ ಆಗಿ ಮಲಮೂತ್ರ ವಿಸರ್ಜನೆ ಮಾಡ್ಕೊಂಡ್ಬಿಡ್ತಾನೆ. ಅವಾಗ ಯಾವ ಕೃಷ್ಣನೂ ಇಲ್ಲ, ಯಾವ ಅಪ್ಪ ಅಮ್ಮ ಇಲ್ಲ, ಯಾರು ಇಲ್ಲ. ಅದಕ್ಕೆ ಪರೀಕ್ಷೆ ಕೇಳ್ತದಾನೆ, ಕೃಷ್ಣೇ ನಿವೇಶ ನಿಸ್ಸಂಗಂ. ನಿಸ್ಸಂಗಂ ಅಂದ್ರೆ ಯಾವ ಭೌತಿಕ ಅಟ್ಯಾಚ್ಮೆಂಟ್ ಇಲ್ಲದೆ, ನಿಸ್ಸಂಗಂ. ಯಾವ ಭೌತಿಕ ಅಟ್ಯಾಚ್ಮೆಂಟ್ ಯಾಕೆ ಇವಾಗ ಇಟ್ಕೊಂಡಿದೀವಿ ಅಟ್ಯಾಚ್ಮೆಂಟ್? ಅದು ಮುಂದೆ ಹೋಗ್ತಾ ಹೋಗ್ತಾ ಸಾಯೋ ಟೈಮಲ್ಲಿ ಏನಾಗುತ್ತೆ, ತುಂಬಾ ಸ್ಟ್ರಾಂಗ್ ಆಗಿ ಬಂದಿರುತ್ತೆ. ಅವಾಗ ಅದನ್ನ ಬಿಟ್ಟು ಹೋಗಕ್ಕಾಗೋದಿಲ್ಲ. ಅದಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಪ್ರತಿಯೊಂದನ್ನು ಕಾಣಬೇಕು. ಅವಾಗ ಏನಾಗುತ್ತೆ, ಸಾವಿನ ಸಮಯದಲ್ಲಿ ಏನ್ ಕಂಡ್ರು ಕೃಷ್ಣನೇ ಕಾಣಿಸ್ತಾನೆ. ಕೃಷ್ಣನನ್ನ ಬಿಟ್ಟು ನಾವ್ ಏನನ್ನು ನೋಡಬಾರ್ದು, ಕೇಳಬಾರ್ದು, ತಿನ್ನಬಾರ್ದು, ಮಾಡಬಾರ್ದು. ಇದು ಈ ಪ್ರಶ್ನೆಯಲ್ಲಿ ಪರೀಕ್ಷಿತ್ ಮಹಾರಾಜ ಕೇಳ್ಕೊಳ್ತಾ ಇರೋಂಥದ್ದು. ಕಥಯಸ್ಸು ಮಹಾಭಾಗ ಅಂದ್ರೆ ಹೇಗೆ? ಕಥಾ ಅಂದ್ರೆ ಹೇಗೆ, ಅಂದ್ರೆ ಕಥಂ ಅಂದ್ರೆ ಹೇಗೆ ಅಂತ. ಕಥಯಸ್ಸು ಅಂದ್ರೆ ನಾನು ಈ ಕಥೆಯನ್ನ ಅಂದ್ರೆ ಹರಿಕಥೆಯನ್ನ ಹೇಗೆ ನಾನು ಶ್ರವಣ ಮಾಡಬೇಕು. ಏತದ್ ವೇದಿತುಮಿಚ್ಛಾಮಿ ಶೃಣ್ವತ ಶ್ರದ್ಧೆಯ ನಿತ್ಯಂ ಗೃಣತಶ್ಚ ಸಚೇಷಿತಂ ಕಾಲೇನ ನಾ ಅತಿದೀರ್ಘೇಣ ಭಗವಾನ್ ವಿಶತೆ ಹೃದಯ. ಅಯ್ಯೋ, ಕಾಲೇನ ಅತಿದೀರ್ಘೇಣ. ಎಷ್ಟು ಜನಕ್ಕೆ ಎಷ್ಟು ವರ್ಷ ಆಯುಷ್ಯ ಇದೆ ಗೊತ್ತು? ಇಲ್ಲ ನಾನು ಇನ್ನ ಒಂದು 20 ವರ್ಷ ಬದುಕೊಂಡಿದ್ದೀನಿ ಅಂತ ಯಾರು ಹೇಳ್ತೀರಿ? ಯಾರು ಇಲ್ಲ. ಅದಕ್ಕೆ ಶ್ರೀಮದ್ ಭಾಗವತವನ್ನು ಸದಾ ಕ್ರಮಬದ್ಧವಾಗಿ ಶ್ರವಣ ಮಾಡುವವರು, ಆಮೇಲೆ ಕೀರ್ತನೆ ಬರುತ್ತೆ. ಯಾರು ಭಾಗವತ ಶ್ರವಣ ಮಾಡ್ತಾರೆ ಫಸ್ಟ್, ಅವ್ರಿಗೆ ಭಾಗ್ಯ. ಶ್ರವಣಂ ಕೀರ್ತನಂ ಅಲ್ವಾ? ಶ್ರವಣಂ ಒಂದು ಕೇಳೋರು. ಯಾರು ಭಾಗವತವನ್ನ ಕ್ರಮಬದ್ಧವಾಗಿ ಶ್ರವಣ ಮಾಡ್ತಾರೋ, ಯಾರು ಅದನ್ನ ಮನಸ್ಸಲ್ಲಿ ಧಾರಣೆ ಮಾಡ್ಕೊಳ್ತಾರೋ, ಕೃಷ್ಣ ಹೃದಯದಲ್ಲಿ ಕಾಣಿಸ್ತಾನೆ. ನೋಡ್ಕೊಳ್ಳಿ ಕಣ್ಮುಚ್ಕೊಂಡು. ಕಣ್ಮುಚ್ಕೊಂಡು ನೋಡೋದಂದ್ರೆ ಹೆಂಗೆ? ಕಣ್ಣು ಮುಚ್ಕೊಂಡ್ರೇನೆ ಕಾಣೋದು ನಮ್ಗೆ, ಕಣ್ಬಿಟ್ರೆ ಏನೂ ಕಾಣಲ್ಲ. ಉಲ್ಟಾ ಸ್ಟೇಟ್ಮೆಂಟ್. ಕಣ್ ಮುಚ್ಕೊಂಡ್ರೆ ಕಾಣಿಸುತ್ತೆ, ಕಣ್ ಬಿಟ್ರೆ ಏನು ಕಾಣಲ್ಲ. ಬಿಲ್ವಮಂಗಲ್ ಠಾಕೂರ್ ಅವರು ಏನೋ ಕೆಟ್ಟ ಸಮಯ ಒಂದು ವೇಷ ಸವಾಸ ಮಾಡ್ತಾರೆ. ಏನ್ ಕೆಟ್ಟ ಸಮಯ ಅಲ್ಲ, ಆ ವೇಷ ಸವಾಸ ಮಾಡಿದಕ್ಕೆ ಅವ್ರಿಗೆ ಭಕ್ತಿ ಬಂದಿದ್ದು. ಯಾವಾಗ, ಹೇಗೆ, ಅದು ಒಂದ್ಸಲ ಹೇಳೋಣ.
ಅವ್ರಿಗೆ ರಿಯಲೈಸ್ ಆಯ್ತು, ಕಣ್ ಕಿತ್ಕೊಂಡ್ಬಿಡ್ತಾರೆ ಅವರು. ಮುಳ್ಳು, ಒಂದು ಚೂಪಾದ ಮುಳ್ಳು ತಗೊಂಡು 2 ಕಣ್ಣು ಕಿತ್ಕೊಂಡ್ಬಿಡ್ತಾನೆ. ಈಗ ಭಗವಂತ ಕಾಣಿಸ್ತಾನೆ. ಇಷ್ಟು ದಿನ ಕಾಣಿಸಿಲ್ಲ ಭಗವಂತ, ಕಣ್ಣು ಕಿತ್ಕೊಂಡ್ಬಿಡ್ತಾರೆ. ಈಗ ಕಾಣಿಸ್ತಾನೆ ಕೃಷ್ಣ. ಈಗ ಕಾಣಿಸ್ತಾನೆ ಕೃಷ್ಣ. ಕೃಷ್ಣ ಕೃಷ್ಣ ಕೃಷ್ಣನೇ ಸ್ವಯಂ ಬಂದು ಅವ್ರ ಕೈ ಹಿಡ್ಕೊಂಡು ವೃಂದಾವನ ಕರ್ಕೊಂಡು ಹೋಗ್ತಾರೆ. ಬಿಲ್ವಮಂಗಲ್ ಠಾಕೂರ್ ನಮ್ಮ ವೈಷ್ಣವ ಪರಂಪರೆಯಲ್ಲಿ ಇರುವಂತಹ 32 ಆಚಾರ್ಯರಲ್ಲಿ ಅವರು ಕೂಡ ಒಬ್ರು, ಬಿಲ್ವಮಂಗಲ್ ಠಾಕೂರ್. ಹಾಗೆ ಯೋಗ್ಯತೆಗಳಿಲ್ಲದೆ ಸುಮ್ಮನೆ ಭಕ್ತಿ ಮಾಡ್ತೀನಿ ಅಂತ ಅನ್ನೋರು, ಭಗವಂತನ ಪ್ರಾಪಂಚಿಕ ಭಕ್ತರು ಇರ್ತಾರೆ ಗೊತ್ತಾ ನಿಮಗೆ? ಭಗವಂತನ ಪ್ರಾಮಾಣಿಕ ಭಕ್ತರು ಒಂದ್ ಕಡೆ, ಭಗವಂತನ ಪ್ರಾಪಂಚಿಕ ಭಕ್ತರು. ದೇವ್ರೇ ದೇವ್ರೇ ದೇವ್ರೇ, ನಿನಗೆ ವ್ರತ ಮಾಡ್ತೀನಿ, ನನ್ಗೆ ಅದು ಕೊಡು, ನಿನ್ಗೆ ಇದು ಕೊಡು, ನನ್ ಹುಂಡಿಗೆ 100 ರೂಪಾಯಿ ಹಾಕ್ತೀನಿ, ಮನೆ ಕೊಡು. ಭಕ್ತರೇ ಅವ್ರನ್ನ ಭಕ್ತ ಅಂತಾನೆ ಕನ್ಸಿಡರ್ ಮಾಡ್ತಾನೆ ಪಾಪ ಕೃಷ್ಣ. ಅವ್ನು ನೋಡಿ ಎಷ್ಟು ಒಳ್ಳೆಯವನು ಅವನು. ದುಡ್ಡು ಕೊಡು, ಮನೆ ಕೊಡು, ಮಕ್ಕಳು ಕೊಡು, ಹೆಂಡತಿ ಕೊಡು, ಕಾಯಿಲೆ ವಾಸಿ ಮಾಡು, ಬಿಸ್ನೆಸ್ ಅಲ್ಲಿ ಲಾಭ ಆಗೋ ತರ ಮಾಡು, ಮಗನಿಗೆ ಸೀಟ್ ಕೊಡ್ಸು, ಇಂಜಿನಿಯರಿಂಗ್ ಸೀಟ್ ಕೊಡ್ಸು, ಮಗನಿಗೆ ಮೆಡಿಕಲ್ ಸೀಟ್ ಕೊಡ್ಸು. ಇವರು ಭಗವಂತನ ಪ್ರಾಪಂಚಿಕ ಭಕ್ತರು. ಅದಕ್ಕೆ ಇಂಥವ್ರಿಗೆ ಭಗವಂತ ಅರ್ಥ ಆಗಲ್ಲ. ಅರ್ಥ ಆಗಲ್ಲ, ಖಂಡಿತ ಅರ್ಥ ಆಗಲ್ಲ. ಕಣ್ಣು ಕಿತ್ಕೊಂಡ ಮೇಲೆ ಕಾಣಿಸೋದು ಕೃಷ್ಣ. ಆ ಪ್ರಾಪಂಚಿಕ ಆಸೆಗಳು ಬಿಟ್ಟ ಮೇಲೆ ನಮ್ಗೆ ಕಾಣಿಸೋದು ಕೃಷ್ಣ. ಅಲ್ಲಿ ಇಲ್ಲಿ ಒಂದ್ ಚೂರು ಇರುತ್ತಲ್ಲ ಪ್ರಾಪಂಚಿಕ ಆಸೆಗಳು, ಅದೆಲ್ಲ ಫುಲ್ಲು ತೆಗಿಬೇಕು. ದ್ರೌಪದಿಗೆ ಕಾಣಿಸಿಲ್ಲ ಕೃಷ್ಣ. ತನ್ನ ಶಕ್ತಿ ಮೇಲೆ ಅವಳಿಗೆ ನಂಬಿಕೆ ಇತ್ತು. ನಾನು ಮಹಾಪತಿವ್ರತೆ, ನನ್ನ ಮಾನ ನಾನೇ ಕಾಪಾಡ್ಕೊಳ್ತೀನಿ. ಇಲ್ಲ ಇಲ್ಲ, ನಿನ್ನ ಪಾತಿವ್ರತೆಯನ್ನ ಕಾಪಾಡೋದು ಕೃಷ್ಣ. ಕೃಷ್ಣ ಸ್ಮರಣೆ ಮಾಡಿದಾಗಲೇ ಅವಳ ಪಾತಿವ್ರತೆ ಕಾಪಾಡ್ಕೊಂಡಿದ್ದು, ಅವಳ ಮಾನವನ್ನು ಉಳಿಸಿದ್ದು. ನಮ್ಗೆ ಅದ್ರದ್ದು ಅನುಭವ ಆಗಿಲ್ಲ, ಅದಕ್ಕೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅನುಭವ ಆಗುತ್ತೆ ಜೀವನದಲ್ಲಿ, ಒಂದೊಂದು ಹೆಜ್ಜೆಗೂ ಅನುಭವ ಆಗ್ತಾ 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 ಪರ್ಫೆಕ್ಟ್ ಆಗ್ತಾನೆ. ಅದಕ್ಕೆ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗಳು ತುಂಬಾ ಮುಖ್ಯವಾದದ್ದು. ಪ್ರಶ್ನೆಗಳನ್ನೇ ಓದಿ ಆಯ್ತಾ. ಭಾಗವತ ಶ್ರವಣ ಎಲ್ಲರೂ ಗೃಣತಶ್ಚ, ಗೃಣತ ಅಂದ್ರೆ ವಿಚಾರವನ್ನ ಗಂಭೀರವಾಗಿ ಕೇಳಬೇಕು, ಗಂಭೀರವಾಗಿ ಆಲಿಸ್ಬೇಕು. ಏನ್ ಹೇಳ್ತಾರೆ ಅಂತ. ಗೃಣತಶ್ಚ, ಇಂಥವ್ರು ಅತಿ ಅಲ್ಪ ಕಾಲದಲ್ಲೇ ಹೃದಯದಲ್ಲಿ ಭಗವಂತನನ್ನ ಕಾಣಬಹುದು. ಕೆಲವು ಡಾಂಬಿಕ ಭಕ್ತರು ಇರ್ತಾರೆ, ಲೌಕಿಕ ಪ್ರಯೋಜನಗಳು ಅದು ಹೇಳ್ತಾರೆ ಈಗ, ಆ ತರದವ್ರು. ಅಂಥವ್ರಿಗೆ ಗಾಂಭೀರ್ಯ ಬರೋದಿಲ್ಲ. ಅಯ್ಯೋ ಇದೇನೋ ಹೇಳ್ತಾರಪ್ಪ, ನಮ್ಗೇನ್ ಮನೆ ಕಟ್ಟಂಗಿದ್ರೆ ಏನಾದ್ರು ಹೇಳಂಗಿದ್ರೆ ಹೇಳ್ಬೋದು. ಆ ಫಸ್ಟ್ ಕ್ಯಾಂಟದಲ್ಲಿ ಅಲ್ಲ ಫೋರ್ತ್ ಕ್ಯಾಂಟ ಅದಲ್ಲಿ ಹೇಳ್ತಾರೆ, ನಿಮ್ಗೆ ಒಳ್ಳೆ ಹೆಂಡತಿ ಬೇಕಾದ್ರೆ ಪಾರ್ವತಿ ಪೂಜೆ ಮಾಡಿ. ಓಕೆ ಓಕೆ ಸರ್, ನಾನು ನಾಳೆಯಿಂದ ಪಾರ್ವತಿ ಪೂಜೆ ಮಾಡ್ತೀನಿ. ದುಡ್ಡು ಬೇಕಾದ್ರೆ ಲಕ್ಷ್ಮಿ ಪೂಜೆ ಮಾಡಿ. ಮಾಡ್ತೀನಿ. ನೀವು ಇಡೀ ಭೂಮಿಯನ್ನೇ ಗೆಲ್ಲಬೇಕಾ, ನೀವು ಬ್ರಹ್ಮದೇವರನ್ನ ಪೂಜೆ ಮಾಡಿ, ನೀವು ಇಂದ್ರನ ಪೂಜೆ ಮಾಡಿ ಅಂತ ಹೇಳ್ತೀವಿ. ಅಂತದೆಲ್ಲ ಮಾಡ್ತೀವಿ ನಾವು. ಯಾಕೆ? ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಲ್ಲಿ ಇನ್ನೂ ಪ್ರಾಪಂಚಿಕ ಬಯಕೆಗಳಿದೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಲೌಕಿಕ ಡಾಂಬಿಕತೆಯನ್ನು ಆಚರಣೆ ಮಾಡ್ತೀವಿ. ಅದನ್ನೆಲ್ಲಿ ಹೇಳ್ತಾರೆ, ಪ್ರಭುಪಾದರು ಹೇಳ್ತಾರೆ, ತನ್ನ ಇಚ್ಛೆಗೆ ಅನುಗುಣವಾಗಿ ತನ್ನ ಇಚ್ಛೆಗೆ ಅನುಗುಣವಾಗಿ ಭಗವಂತನನ್ನ ನೋಡಲು ಉತ್ಸುಕನಾಗಿರುತ್ತಾನೆ. ಶ್ರೀಮದ್ ಭಾಗವತವನ್ನು ಕೇಳಿದ, ಅದರಿಂದ ಪ್ರಯೋಜನ ಪಡೆದ ಮಹಾರಾಜ ಪರೀಕ್ಷಿತಂತಹ ಅಧಿಕೃತ ವ್ಯಕ್ತಿಗಳು ಸಲಹೆ ಮಾಡುವುದಿಲ್ಲ. ಅಂತ ಭಕ್ತರನ್ನ ಅವರು ಸಲಹೆ ಮಾಡೋದಿಲ್ಲ. ಅದಕ್ಕೆ ಕ್ರಮಬದ್ಧವಾಗಿ ಶ್ರೀಮದ್ ಭಾಗವತವನ್ನ ನಿತ್ಯವೂ ಸ್ವಂತ ಪ್ರಯತ್ನದಿಂದ ಅತೀವ ಶ್ರದ್ಧೆಯಿಂದ ಕೇಳಬೇಕು. ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ ಓಪನ್ ಆಗಿ. ನನಗೇನು ಆನ್ಸರ್ ಮಾಡಬೇಡಿ, ನಿಮ್ಮ ಮನಸ್ಸಲ್ಲಿ ಆನ್ಸರ್ ಮಾಡ್ಕೊಳ್ಳಿ. ಇಲ್ಲಿರೋರಲ್ಲಿ ಎಷ್ಟು ಜನ ಯಾವುದೋ ಪ್ರೋಗ್ರಾಮ್ ಇದೆ, ಫಂಕ್ಷನ್ ಇದೆ, ಮದುವೆ ಇದೆ, ಮುಂಜಿ ಇದೆ, ಉಪನಯನ ಇದೆ, ಅದಿದೆ ಇದಿದೆ ಅಂತ ಭಾಗವತವನ್ನ ಕೇಳದೆ ಹೋಗಿದ್ದೀರಾ? ನನಗೇನು ಆನ್ಸರ್ ಮಾಡಬೇಡಿ. ಭಾಗವತಂ ತೀರಾ ಅನಿವಾರ್ಯತೆ ಇದ್ದಾಗ ಏನು ಮಾಡೋಕ್ಕಾಗೋದಿಲ್ಲ. ಇವತ್ತು ಸಾಟರ್ಡೆ, ಇವತ್ತೇನೊಂದಿನ ರೆಸ್ಟ್ ಮಾಡೋಣ ಅನ್ನೋರು, ಯಾಕೆ ಸಾಟರ್ಡೆ ಒಂದು 10 ಜನ ಕಡಿಮೆ ಇರ್ತಾರೆ.
ಗೊತ್ತಿಲ್ಲ ಏನ್ ಕಮಿಟ್ಮೆಂಟ್ ಇದೆ ಅಂತ. ಆದ್ರೆ ಭಾಗವತ ಶ್ರವಣ ಮಾಡೋದಕ್ಕಿಂತನೂ ಉನ್ನತವಾದ ಕಮಿಟ್ಮೆಂಟ್ ಜಗತ್ತಲ್ಲಿ ಇನ್ನೊಂದಿಲ್ಲ. ಪ್ರಾಣ ಹೋಗ್ತಾ ಇದೆಯಾ ಹೋಗ್ಲಿ, ಭಾಗವತ ಶ್ರವಣ. ಈಗ ಪರೀಕ್ಷಿತ ಪ್ರಾಣ ಹೋಗ್ತಾ ಇಲ್ವಾ, ಮತ್ ಭಾಗವತಂ ಕೇಳ್ಬೇಕು ಅಂತ ಯಾಕೆ ಬಂದಿದ್ದಾನೆ? ಅದಕ್ಕಿಂತನೂ ಉನ್ನತವಾದ ಕಮಿಟ್ಮೆಂಟ್ ಮನುಷ್ಯನಿಗೆ ಇಲ್ಲ. ಹಾಗಾದ್ರೆ ನಾವು ಭಕ್ತರಲ್ಲ, ಬ್ರಾಕೆಟ್ ಹಾಕೊಂಬಿಡಿ, ನಾವು ಭಕ್ತರಲ್ಲ. ಒಂದ್ ಮದುವೆಗೆ ಹೋಗ್ಬೇಕಾ? ಹೋಗ್ರಿ, ನಿಮ್ನ ಯಾರು ಇಟ್ಕೊಂಡಿದ್ದಾರೆ ಕೇಳಿ ಅಲ್ಲಿ ಪ್ರವಚನ. ಯಾರು ಇಟ್ಕೊಂಡಿದ್ದಾರೆ? ನಾನು ಇಟ್ಕೊಂಡಿದ್ದೇನೆ ನಿಮ್ಮನ್ನ ಕೇಳಬಾರ್ದು ಅಂತ? ನಾನೇ ಹೇಳ್ತೀನಿ ತಾನೆ. ಅಡಿಗೆ ಮಾಡ್ತಾ ಇದ್ರೆ ಮಾಡಿ, ಶ್ರವಣ ಮಾಡ್ಕೊಂಡು ಮಾಡಿ. ಹೊಸ ಗುಡಿಸ್ತಿದ್ದೀರಾ ಗುಡಿಸಿ, ಗೇಟ್ ಒರೆಸ್ತಾ ಇದ್ದೀರಾ ಒರೆಸಿ, ರಂಗೋಲಿ ಹಾಕ್ತಿದ್ದೀರಾ ಹಾಕಿ. ಫಸ್ಟ್ ಕಮಿಟ್ಮೆಂಟ್ ನಾವು ಭಾಗವತ ಶ್ರವಣ ಮಾಡ್ಬೇಕು. ಪ್ರಾಣ ಹೋಗ್ತದೆ ಹೋಗ್ಲಿ, ಪರವಾಗಿಲ್ಲ ಹೋಗ್ಲಿ, ಇಟ್ಕೊಳಕ್ಕಾಗತ್ತಾ? ಅದಕ್ಕೆ ಹೇಳ್ತಾ ಇದ್ದೆ ಅಂದ್ರೆ, ಶ್ರೀಮದ್ ಭಾಗವತವನ್ನು ಕ್ರಮಬದ್ಧವಾಗಿ ಕೇಳುವ ಗಂಭೀರ ಯತ್ನವನ್ನು ಮಾಡದೆ ತನ್ನ ಇಚ್ಛೆಗನುಗುಣವಾಗಿ, ಅಯ್ಯೋ ಇವತ್ತು ಸಾಟರ್ಡೆ ಚಳಿ ಇದೆ, ನಾಳೆ ನೋಡೋಣ, ಇವತ್ತು ಒಂದು ಸೀಮಂತ ಪ್ರೋಗ್ರಾಮ್ ಇದೆ, ಗಂಡಸರಿಗೆ ಸೀಮಂತ ಪ್ರೋಗ್ರಾಮ್ ಕೆಲಸ, ನೀವೇನ್ ಬಾಗಿನ ಕೊಡ್ಬೇಕಾ ಅಲ್ಲಿ, ಮಡ್ಲಕ್ಕಿ ಕೊಡ್ಬೇಕಾ? ಇಲ್ಲ ಹೆಂಡ್ತಿನ ಪಿಕಪ್ ಮಾಡ್ಬೇಕು, ಡ್ರೈವರ್ ಕೆಲಸ ಮಾಡ್ತೀರಾ ಮಾಡ್ರಿ, ಕಿವಿಗೆ ಇಯರ್ಫೋನ್ ಚುಚ್ಕೊಂಡು ಹೋಗಿ, ಏನಾಗುತ್ತೆ? ಗಂಡಸರುಗಳ ಸಂಖ್ಯೆ ನೋಡಿ 4 ಜನ ಇದ್ದಾರೆ ಅಷ್ಟೇ. ಅಲ್ಲಿ ಒಂದು ಅಶ್ವಿನ್ ಪ್ರಭು ಇದ್ದಾರೆ, ಇಲ್ಲಪ್ಪ ಸಿಗ್ತಾ ಇಲ್ಲ. ನಾಗರಾಜ್ ಪ್ರಭು ಇದ್ದಾರೆ, ಓಹ್ ನಿಂಗಣ್ಣ ಪ್ರಭು ಫಸ್ಟ್ ಕ್ಲಾಸ್. ಪ್ರಮೀತ್ ಇದ್ದಾರೆ, ರಮೇಶ್ ಪ್ರಭು ಇದ್ದಾರೆ, ಓಕೆ ಆಯ್ತು. ಇನ್ನೊಂದು ಒಬ್ರು 3 ಮತ್ತೊಂದು ಜನ ಇದ್ದಾರೆ, ಜಯಂತ್ ಪ್ರಭು. ಓಕೆ, ಏನಪ್ಪಾ ಗಂಡಸರಿಗೆ ಕೆಲಸ, ದುಡ್ಡು ಸಂಪಾದನೆ ಮಾಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ಇನ್ನೇನ್ ಗಂಡಂದರಿ ಕೆಲಸ ಏನೂ ಇಲ್ಲ. ಅಲ್ಲ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಹೆಸರು ಮಾತ್ರ ಮಾತಾಜಿ ಜೊತೆ ಗಂಡಸರು ಕೇಳ್ತಿರ್ಬೋದು ಪಕ್ಕದಲ್ಲಿ ಕೂತ್ಕೊಂಡು, ಬಟ್ ನಾನು ಇಲ್ಲಿ ಹೆಸರು ಕಾಣಿಸದೆ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಸಾಮಾನ್ಯವಾಗಿ ಭಕ್ತಿಯಲ್ಲಿ ಹೆಣ್ಮಕ್ಳಿಗೆ ಇರೋಷ್ಟು ಉತ್ಸಾಹ ಗಂಡು ಮಕ್ಕಳಿಗೆ ಇರೋದಿಲ್ಲ. ಆದ್ರೆ ಏನ್ ಮಾಡೋದು, ನಮ್ಮ ಆಚಾರ್ಯ ಪರಂಪರೆಯಲ್ಲಿ ಹೆಣ್ಮಕ್ಳಿಗೆ ಟೆಂಪಲ್ ಪ್ರೆಸಿಡೆಂಟ್ಶಿಪ್ ಕೊಡೋದಿಲ್ಲ. ಯಾಕೆ ಗೊತ್ತಿಲ್ಲ, ಪ್ರಭುಪಾದನ ಕೇಳ್ಕೊಳ್ಳಿ. ಭಕ್ತಿ ಮಾಡೋದು ತುಂಬಾ ಆಸಕ್ತಿ ಇರುತ್ತೆ ಅವ್ರಿಗೆ, ಅಂದ್ರೆ ಅವ್ರಿಗೆ ಅಧಿಕಾರ ಕೊಡೋದಿಲ್ಲ ಯಾವುದಕ್ಕೂ, ಗೊತ್ತಿಲ್ಲ. ಓಕೆ, ಹೇಗೆ ಶ್ರವಣ ಮಾಡಬೇಕು? ಗಂಭೀರತೆ ಇರಬೇಕು. ಇನ್ನು ಭಾಗವತ ಅಧಿಕೃತವಾಗಿ ಶುರು ಆಗ್ಲಿಲ್ಲ ಇನ್ನ, ಚಿಕ್ಕಮ್ಮನಿಗೆ ಒಂದಷ್ಟು ಬೈದ್ರು ಅಷ್ಟೇನೆ, ಒಂದಷ್ಟು ಹೇಳಿದ್ರು. ಇನ್ ಮುಂದಕ್ಕೆ ಹೇಗೆ ಏನು, ಅದೇ ಸೃಷ್ಟಿ ಕಾರ್ಯ ಬಗ್ಗೆ ಹೇಳಿದ್ದಾರೆ, ಸೃಷ್ಟಿ ಬಗ್ಗೆ ಹೇಳಿದ್ರು. ಇಲ್ಲಿ ಹೇಳ್ತಾರೆ, ಪ್ರವಿಷ್ಟ ಕರ್ಣರಂಧ್ರೇಣ ಸ್ವಾನಂ ಭಾವ ಸರೋರುಹಂ ಧುನೋತಿ ಶಮಲಂ ಕೃಷ್ಣ ಸಲ್ಲಸ್ಯ ಯಥಾಶರತ್. ಕೃಷ್ಣ, ಇನ್ ಮುಂದಕ್ಕೆಲ್ಲ ಕೃಷ್ಣ, ದೇವತಮ ಪರಮ ಪುರುಷ ಕೃಷ್ಣ, ಕೃಷ್ಣ ಬರ್ತದೆ. ಪರಮಾತ್ಮನಾದ ಭಗವಾನ್ ಶ್ರೀ ಕೃಷ್ಣ, ಇದಕ್ಕೇನ್ ಹೇಳ್ತೀರಿ? ಯಾರಾದ್ರೂ ಈ ಸೆಂಟೆನ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀರಾ? ಪರಮಾತ್ಮನಾದ ಶ್ರೀಕೃಷ್ಣ, ಪರಮಾತ್ಮನಾದ ಭಗವಾನ್ ಶ್ರೀಕೃಷ್ಣ, ಯಾರು ಹೇಳ್ತೀರಿ? ಸೀನಿಯರ್ ಡಿವೋಟೀಸ್ ಬೇಡ, ಅವ್ರಿಗೆ ಗೊತ್ತಿರುತ್ತೆ. ಯಾರು ಹೇಳ್ತೀರಾ? ಕಾವೇರಮ್ಮ ಮಾತಾಜಿ ಏನಾದ್ರು ಪ್ರಯತ್ನ ಮಾಡ್ತೀರಾ? ಅಂದ್ರೆ ಈ ಸೆಂಟೆನ್ಸ್ ನ ಎಕ್ಸ್ಪ್ಲೈನ್ ಮಾಡಿ, ಏನಂತ? ಪರಮಾತ್ಮನಾದ ಭಗವಾನ್ ಶ್ರೀ ಕೃಷ್ಣನ ಶುದ್ಧ ಅವತಾರ ಶ್ರೀಮದ್ ಭಾಗವತಂ. ಪರಮಾತ್ಮನಾದ ಭಗವಾನ್ ಶ್ರೀ ಕೃಷ್ಣನ ಮಾತಾಜಿ ಪ್ರಯತ್ನ ಮಾಡಿ. ಕೇಳಿಸ್ಕೊತಾ ಇದ್ದೀನಿ ಅಷ್ಟೇ ನಾನು. ಹೆಲ್ತ್ ಸರಿ ಇಲ್ವಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನನ್ಗೆ ಏನೋ ಹೆಲ್ತ್ ಇಶ್ಯೂ ಇದೆಯಾ? ಪ್ರಭುಜಿ. ಓಕೆ ಮಾತಾಜಿ, ಓಕೆ ರೆಸ್ಟ್ ಮಾಡಿ, ಶ್ರವಣ ಮಾಡಿ. ಓಕೆ ಓಕೆ ರೈಟ್. ಇನ್ಯಾರಾದ್ರೂ ಹೇಳ್ತೀರಾ ಈ ಸೆಂಟೆನ್ಸ್ಗೆ? ಬಿ ಅರುಣ, ಯಾರದು ಮಾತಾಜಿನ ಪ್ರಭುನ ಗೊತ್ತಿಲ್ಲ, ಅದೇ ಹೇಳ್ತೀರಾ? ಪರಮಾತ್ಮನಾದ ಭಗವಾನ್ ಶ್ರೀಕೃಷ್ಣ ಅರ್ಥ, ಪರಮಾತ್ಮನಾದ ಭಗವಾನ್ ಶ್ರೀಕೃಷ್ಣ. ಪ್ರಭು ಹರೇ ಕೃಷ್ಣ ಪ್ರಭು. ಹೇಳಿ ಹೇಳಿ ಪ್ರಯತ್ನ ಮಾಡಿ ಪ್ರಭು. ಪ್ರಭು ತೃಣಕಾಷ್ಟಮಿ ಅಂತಾರೆ ಪ್ರಭು, ಅಂದ್ರೆ ಭಗವಂತ ಪ್ರಭು
ಇರ್ತಾನೆ ಮತ್ತು ದೊಡ್ಡ ಹ್ಮ್ ಹೇಳು ಪ್ರಭು. ಮತ್ತೆ ಒಂದ್ ನಿಮಿಷ ನಿಂಗಣ್ಣ ಪ್ರಭು ಕಂಪ್ಲೀಟ್ ಮಾಡ್ಲಿ. ಹೇಳಿ ಪ್ರಭು, ಕರೆಕ್ಟ್ ಹೇಳಿ. ಪ್ರಭು ಪರಂ ಅಣುವಿನೊಳಗೆ ಪ್ರಭು ನಮ್ಮ ಒಳಗೆ ಪರಮಾತ್ಮ ವೆರಿ ಗುಡ್. ಸೊ ವೆರಿ ಗುಡ್. ಜಯ ಮಾತಾಜಿ, ನೀವು ಅದೇ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ, ಎಲ್ಲಾ ಜೀವಿಗಳ ಹೃದಯದಲ್ಲಿ ಪರಮಾತ್ಮನಾಗಿ ಇದ್ದಾನೆ ಪ್ರಭು. ಕೃಷ್ಣ ಪರಮಾತ್ಮ ಭಗವಂತ. ವೆರಿ ಭಗವಂತ. ಎಸ್, ವೆರಿ ಗುಡ್. ಓಕೆ, ಕೃಷ್ಣ ಭಗವಾನ್. ಬಟ್ ಅದೇ ಭಗವಾನ್. ಓಕೆ, ಇಬ್ರದ್ದು ಆನ್ಸರ್ ಕರೆಕ್ಟ್ ಇದೆ. ಪರಮಾತ್ಮನಾದ ಭಗವಾನ್ ಶ್ರೀಕೃಷ್ಣ ಅಂದ್ರೆ ಕೃಷ್ಣ ಭಗವಂತ, ಸರ್ವಶ್ರೇಷ್ಠ ಭಗವಂತ. ಅವನೇ ಕ್ಷೀರೋದಕಶಾಯಿ ವಿಷ್ಣು ಆಗಿ ವಿಸ್ತರಣೆ ಆಗ್ತಾನೆ. ಅವನನ್ನೇ ಪರಮಾತ್ಮ ಅಂತ ಕರಿತೀವಿ ಅಲ್ವ. ಅದಕ್ಕೋಸ್ಕರ ಪರಮಾತ್ಮ ನಾವು ಹೇಳ್ತೀವಲ್ಲ, ಕೃಷ್ಣ ಪರಮಾತ್ಮ, ಕೃಷ್ಣ ಪರಮಾತ್ಮ. ಸೊ ನಮ್ಮ ಹೃದಯದಲ್ಲಿರೋದು ಕೃಷ್ಣ ಪರಮಾತ್ಮ ಅಂದ್ರೆ ಕೃಷ್ಣನ ಒಂದು ಸಣ್ಣ ಅಂಶ, ಆಂಶಿಕ ವಿಸ್ತರಣೆ. ಓಕೆ, ರೈಟ್. ಯಾಕಂದ್ರೆ ಇದೆಲ್ಲ ಗೊತ್ತಿರಬೇಕು ಅಂತ ನನಗೆ. ಆಮೇಲೆ ಶ್ರೀಮದ್ ಭಾಗವತಂ ಅಂದ್ರೆ ಯಾರು? ಇಲ್ಲೇ ಹೇಳ್ತಾರೆ, ಭಾಗವತಮಲ್ಲಿ ಹೇಳ್ತಾರೆ ಶ್ರೀಮದ್ ಭಾಗವತ ಅಂದ್ರೆ ಯಾರು? ಸ್ವಯಂ ಕೃಷ್ಣ ಪರಮಾತ್ಮ, ಪರಮಾತ್ಮನಾದ ಭಗವಾನ್ ಶ್ರೀ ಕೃಷ್ಣನ ಶುದ್ಧ ಅವತಾರ. ಕೃಷ್ಣನ ಶುದ್ಧ ಅವತಾರ ಶ್ರೀಮದ್ ಭಾಗವತಂ. ಕೃಷ್ಣ ಅವತಾರ ಭಾಗವತಂ, ಕೃಷ್ಣನೇ. ಈಗ ನಾವು ರಾಮನನ್ನ, ನರಸಿಂಹದೇವರನ್ನ, ಕೃಷ್ಣನನ್ನ, ಬುದ್ಧರನ್ನ, ಕಲ್ಕಿಯನ್ನ ಹೇಗೆ ನಾವು ಭಕ್ತಿ ಮಾಡ್ತೀವೋ ಹಾಗೇನೆ ಭಾಗವತಮು ಕೂಡ ಕೃಷ್ಣನೇ. ನೀವು ಫೋಟೋ ಇಟ್ಕೊಂಡ್ರೆ ಏನ್ ಬಂತು? ಸುಮ್ಮನೆ ಕಟ್ಟಿ ಹಚ್ತೀವಿ. ಅದೇ ಕೃಷ್ಣನ ಈ ರೂಪ ಇಟ್ಕೊಂಡ್ರೆ ಏನ್ ಬಂತು? ದಿನ ಒಂದೊಂದು ಪೇಜ್ ಓದ್ತೀವಿ, ಅಥವಾ ದಿನ ನೋಡ್ತೀವಿ. ದಿನ ಕೃಷ್ಣ ನೋಡ್ತಾ ಇದೀವಲ್ಲ ನಾವು. ಅದಕ್ಕೆ ಓದ್ತಿಲ್ಲ ಅಂದ್ರೆ ನೀವು ಫೋಟೋ ತಂದು ಇಟ್ಕೊಳ್ಳಲ್ವಾ ದೇವ್ರ ಮನೆಗೆ, ನಿಮ್ಮ ಮನೆಗೆ? ಹಂಗೆ ಇಟ್ಕೊಳ್ಳಿ. ಸ್ವಲ್ಪ ಕಾಸ್ಟ್ಲಿ ಫೋಟೋ ಅಂತ ಅನ್ಕೊಳ್ಳಿ. ಕೆಲವ್ರ ಮನೆಗಳಲ್ಲಿ 10,000 20,000 ರೂಪಾಯಿ ಫೋಟೋಗಳು, 50,000 1 ಲಕ್ಷ ಫೋಟೋಗಳು ಇರುತ್ತೆ. 8-9 ಸಾವಿರ ಕೊಟ್ಟು ಇಟ್ಕೊಳ್ಳಿ ಈ ಫೋಟೋ. ದಿನ ನೋಡ್ತಾ ಇರಿ. ಒಂದಿನ ರುಚಿ ಬರುತ್ತೆ, ಓಪನ್ ಮಾಡ್ತೀವಿ. ಕೃಷ್ಣ ನಮ್ಮನ್ನ ಅವನ್ ಧಾಮಕ್ಕೆ ಕರ್ಕೊಂಡು ಹೋಗ್ತಾನೆ. ನೋಡಿ, ಭಾಗವತಂನ ನೀವು ಹೇಗೆ ಓದಿದ್ರು ಒಳಗಡೆಯಿಂದ ಕ್ಲೀನಿಂಗ್ ಪ್ರೊಸೆಸ್ ಶುರು ಆಗುತ್ತೆ. ಯಾರು ಶುದ್ಧ ಭಕ್ತಿಯಿಂದ ಪ್ರೀತಿಯಿಂದ ಓದ್ತಾರೆ ಅವ್ರು ಭಗವಂತ ನೇರವಾಗಿ ಅವನೇ ಬಂದು ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಹೇಳುದು ಶ್ರೀಮದ್ ಭಾಗವತಂ ಕೃಷ್ಣನ ಶುದ್ಧ ಅವತಾರ. ಇವನೇನ್ ಮಾಡ್ತಾನೆ? ಓದ್ತಾ 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 ಅಥವಾ ಶ್ರವಣ ಮಾಡ್ತಾ 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 ಭಕ್ತನ ಹೃದಯದಲ್ಲಿ ಪ್ರವೇಶ ಮಾಡ್ಬಿಡ್ತಾನೆ. ಹೃದಯದಲ್ಲಿ ಪ್ರವೇಶ ಮಾಡ ಏನಾಗುತ್ತೆ? ಹೃದಯದಲ್ಲಿ ಇರುವಂತಹ ಗಲೀಜೆಲ್ಲ ಅವನು ಕ್ಲೀನ್ ಮಾಡ್ಕೊಂಡ್ಬಿಡ್ತಾನೆ. ಆದ್ದರಿಂದ ಕಾಮ, ಕ್ರೋಧ, ಮೋಹಗಳಂತಹ ಐಹಿಕ ಸಂಸಾರಗಳ ಕಲ್ಮಶಗಳನ್ನ ಕ್ರಮೇಣ ಅದು ಶುದ್ಧಗೊಳಿಸ್ಬಿಡುತ್ತೆ. ಹಾಗೆ ಕೆಸರಿನಿಂದ ಕೂಡಿದ ಕೊಳಗಳ ಮೇಲೆ ಬೀಳುವ ಶರತ್ಕಾಲದ ಮಳೆಯಂತೆ ಕಾರ್ಯನಿರ್ವಹಿಸುತ್ತದೆ. ಧುನೋತಿ ಶಮಲಂ ಕೃಷ್ಣ. ಧುನೋತಿ ಅಂದ್ರೆ ಕ್ಲೀನ್ ಮಾಡುತ್ತೆ. ಧುನೋತಿ ವಿಧುನೋತಿ ಸುಹೃತ್ಸತಾಂ. ಬಟ್ಟೆ ಎಷ್ಟು ದಿನ ಇರುತ್ತದು? ಒಂದ್ಸಲ ಹಾಕೊಳ್ಳೋರು. ಮತ್ತೆ ಅದು ಶಮಲಂ, ಅಮಲಂ ಶಮಲಂ ಹೇಳ್ತಲ್ಲ. ಮಲ ಅಂದ್ರೆ ಗಲೀಜು. ಅದು ಬರೀ ಎಂತ ಸಾಮಾನ್ಯ ಗಲೀಜಲ್ಲ, ಅದು ಮಲ ಅಲ್ಲ, ಅದು ಶಮಲ, ಕೆಟ್ಟ ಮಲ. ಅದು ಏನಪ್ಪಾ? ಮಲ ಅಂದ್ರೇನೆ ಮಲ. ಕೆಟ್ಟ ಮಲ ಅಂದ್ರೆ ಏನು? ಅದನ್ನೇ ಐಹಿಕ ಗುಣಗಳು. ಈ ಐಹಿಕ ಗುಣಗಳು ಏನ್ ಮಾಡುತ್ತೆ? ಕೃಷ್ಣ ಸಲಿಲಸ್ಯ ಯಥಾಶರತ್. ಸಲಿಲ ಅಂದ್ರೆ ಸುಂದರವಾದ ಕೊಳ. ಆ ಗಲೀಜು ಇರುವಂತಹ ಹೃದಯದಲ್ಲಿ ಭಗವಂತ ಏನ್ ಮಾಡ್ತಾನೆ? ಧುನೋತಿ, ಕ್ಲೀನ್ ಮಾಡ್ಬಿಡ್ತಾನೆ. ಈಗ ಅರ್ಥ ಆಯ್ತಾ ಯಾಕೆ ಭಾಗವತಂ ಶ್ರವಣ ಮಾಡ್ಬೇಕು, ಮನೇಲಿ ಇಟ್ಕೋಬೇಕು, ಓದಬೇಕು ಅಂತ? ಇದಕ್ಕೋಸ್ಕರ. ಏನಿಲ್ಲ ಪ್ರಭುಜಿ, ನಮ್ಮ ಹೃದಯದಲ್ಲಿ ಏನಂತ ಕಲ್ಮಶನೇ ಇಲ್ಲ, ತುಂಬಾ ಪ್ಯೂರ್ ಆಗಿದೆ ನೋಡಿ. ಬೇಕಾದ್ರೆ ಅಂತವ್ರು ಬೇಕಾದ್ರೆ ಬೇಡ ಅಲ್ಲ, ಭಾಗವತಂನ ಮುಕ್ತಾತ್ಮರೂ ಕೂಡ ಓದ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಾವು ಇಲ್ಲ ಏನ್ ತೊಂದ್ರೆ ಇಲ್ಲ, ನಮ್ಗೇನ್ ಭಾಗವತ ಅವಶ್ಯಕತೆ ಇಲ್ಲ, ನಾವು ಆಲ್ರೆಡಿ ಮುಕ್ತರಾಗ್ಬಿಟ್ಟಿದೀವಿ ನಾವು. ನಾವು ದೇವ್ರನ್ನ ನೋಡ್ಕೊಂಡು ಬಂದ್ಬಿಟ್ಟಿದೀವಿ, ಕೃಷ್ಣನ್ನ. ಅವರು ಓದ್ಬೇಕು. ಇಲ್ಲ, ಮಗು ಇನ್ನು 2ನೇ ಕ್ಲಾಸ್ ಓದ್ತಾ ಇದೆ, 3ನೇ ಕ್ಲಾಸ್ ಓದ್ತಾ ಇದೆ, ಇಲ್ಲ, ಆ ಮಗುನು ಓದ್ಬೇಕು.
ಇಲ್ಲ ಪ್ರಭುಜಿ ಇನ್ನು ಮಗು ಹಾಲು ಕುಡಿಯೋ ಮಗು, ಇಲ್ಲ ಅದು ಓದ್ಬೇಕು. ಓದಕ್ಕಾಗಲ್ಲ, ಶ್ರವಣ ಮಾಡಿಸ್ಬೇಕು. ಇಲ್ಲ ಹೋಗೋ ತನಕ ಅಲ್ಲ, ಪ್ರಾಣ ಹೋದ್ಮೇಲೂ ಭಾಗವತ ಶ್ರವಣವನ್ನ ಮಾಡಬೇಕು. ಯಾರ್ಯಾರು ಪಿತೃಗಳು ಪ್ರಪಿತೃಗಳು ತಂದೆ ತಾತ ಎಲ್ಲ ಸತ್ತೋಗಿದ್ದಾರೆ ಅವ್ರಿಗೋಸ್ಕರ ನೀವು ಭಾಗವತನ ಓದಿಸ್ಬೇಕು. ಗರುಡ ಪುರಾಣ ಓದಿಸ್ತೀರಿ ಅಂತ ಹೇಳಿದೆ. ಏನಕ್ಕೆ ಗರುಡ ಪುರಾಣ ಓದಿಸ್ತೀರಿ? ಭಾಗವತ ಪುರಾಣ ಓದಿಸಿ. ಯಾಕೆ ಓದಿಸ್ಬೇಕು? ಪ್ರವಿಷ್ಟ ಕರ್ಣ ರಂಧ್ರೇಣ ಸ್ವಾನ ಭಾವ ಸರೋರುಹಂ ಧುನೋತಿ ಶಮಲಂ ಕೃಷ್ಣ ಶಿಲಸ್ಯೇತ ಶರತ್. ಅಂದ್ರೆ ಅರ್ಥ ಏನು ಅಂದ್ರೆ, ಗರ್ಭದಲ್ಲಿರೋ ಮಗುವಿಂದ ಹಿಡಿದು ಪ್ರಾಣ ಹೋದ್ಮೇಲೂ ಕೂಡ ಶ್ರಾದ್ದ ಮಾಡ್ಬೇಕಾದ್ರೂ ಭಾಗವತವನ್ನು ಶ್ರವಣ ಮಾಡ್ಬೇಕು. ಅರ್ಥ ಆಯ್ತಾ? ನಮಗ್ ಬೇಡ, ದುಡ್ಡಿಲ್ಲ, ಪ್ರಾಬ್ಲಮ್ ಇದೆ, ಬಟ್ಟೆ ಇಡಕ್ ಜಾಗ ಇಲ್ಲ, ವಾಪಸ್ ತಗೊಳ್ಳಿ, ನೋಡೋಣ ನೆಕ್ಸ್ಟ್ ಇಯರು, ಇದೆಲ್ಲ ಬಿಟ್ಟು ಮರ್ಯಾದೆಯಿಂದ ಭಾಗವತಂ ತಗೊಳ್ಳಿ, ಕೊಡಿಸಿ. ಏನಾಗುತ್ತೆ ಸಮಟೈಮ್ಸ್ ಬಲವಂತ ಅಷ್ಟು ಜನ ಮಗುಗೆ ಬಲವಂತ ಒಳ್ಳೆ ಔಷಧಿ ಹಾಕಿಲ್ಲ, ಕೈ ಎತ್ತಿ ನೋಡೋಣ. ಮೂಗ್ ಹಿಡ್ಕೊಂಡು ಹಾಕಿಲ್ವಾ ನೀವು? ತಾಯಂದ್ರಿಗೆ ಹೇಳ್ತೇನೆ, ತಂದೆಗಳು ನಮ್ಗೆ ಸ್ವಲ್ಪ ಕಷ್ಟ. ಅಯ್ಯೋ ನಮ್ಮ ಮಗುಗೆ ಹಂಗೆ ಮೂಗ್ ಹಿಡ್ಕೊಂಡು ಹಾಕ್ಬೇಕಾ, ನೀನ್ ಹಾಕೋ, ನನಗೆ ಬೇಡ. ಎಲ್ಲ ತಾಯಂದ್ರು ಪ್ರೀತಿ ಮಾಡ್ತಾರೆ, ಮಕ್ಳನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಅಂಥವ್ರೆ ಮೂಗ್ ಹಿಡ್ಕೊಂಡು ಒಳ್ಳೆ ಬೆಳ್ಳಿದು ತಗೊಂಡ್ ಒಳಗೆ ಹಾಕಿರ್ತಾರೆ, ತಗೋ ಕುಡಿ ಅಂತ. ಅದು ಪ್ರೀತಿಯಿಂದ, ಯಾರಿಗೇನು ದ್ವೇಷ ಇಲ್ಲ. ನಿಮ್ಮ ಹತ್ರ ಇರೋ ದುಡ್ಡು ಕಿತ್ಕೊಂಡು ನಾವು ಮಜಾ ಮಾಡ್ಬೇಕು ಅಂತ ಅಲ್ಲ. ಬಲವಂತ ಮಾಡಿ ಕೊಡೋದು ಏನಕ್ಕೋಸ್ಕರ ಅಂದ್ರೆ, ಮರ್ಯಾದೆಯಿಂದ ಓದ್ರಿ ಭಾಗವತ. ಬಿಟ್ಬಿಟ್ಟಿದ್ದೀರಾ, ಹೆಂಡತಿ ಕರ್ಕೊಂಡು ಹೋಗ್ತೀರಾ, ಪ್ಲೀಸ್ ತಗೊಂಡೆ 5,000 ಅದು ತಗೊಂತ ಬಲವಂತ ಮಾಡ್ತೀವಿ ನಾವು ಸೀರೆ ಕೊಡ್ಸಕ್ಕೆ. ಯಾಕಂದ್ರೆ ಪಕ್ಕದ ಮನೆ ಹೇಳ್ಕೊಂಡ್ಬಿಡ್ತಾಳಲ್ಲ ಹೆಂಡತಿ, ನನ್ ಗಂಡ ಕರ್ಕೊಂಡು ಹೋಗಿದಾರಪ್ಪ, ಸೀರೆ ಕೊಡ್ಸಿದ್ರೆ ಏನ್ ಮಾಡಿ, ನನ್ ಗಂಡ 10,000 ರೂಪಾಯಿ ಸೀರೆ ಕೊಡ್ಸಿದ್ರೆ ಪಕ್ಕದ ಮನೆ ಹೇಳ್ಕೋಬೇಕು. ಅದಕ್ಕೇನ್ ಮಾಡ್ತಾನೆ ಅವನು, ತಗೋ ಪರವಾಗಿಲ್ಲ, 10,000 20,000 ಆಗ್ಲಿ ತಗೋ, ಸಾಲ ಮಾಡಿ ತಂದಿರ್ತಾನೆ ದುಡ್ಡನ್ನ. ಭಾಗವತ ತಗೊಳ್ಳಿ ಅಂದ್ರೆ ದುಡ್ಡಿಲ್ಲ ಅಂತಾನೆ. ಮಾಡಬಾರ್ದು ಆತರ, ಅದು ಘೋರ ಅಪರಾಧ. ಈ ಸೀರಿಯಸ್, ಅದಕ್ಕೆ ಹೇಳುದು ಈ ಸೀರಿಯಸ್ ಅಫೆನ್ಸ್ ಇದು. ಯಾರು ಭಾಗವತಂ ಬೇಡ ಅಂತಾರೆ ಅದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದಿಲ್ಲ. ಅದಕ್ಕೆ ನಾನು ಹೇಳ್ತೀನಿ ಅಂದ್ರೆ, ದಯವಿಟ್ಟು ಭಾಗವತಂ ಡಿಸ್ಟ್ರಿಬ್ಯೂಟ್ ಮಾಡಕ್ ಹೋದಾಗ ಮೊದಲೇ ಹೇಳ್ಬಿಡ್ತೀನಿ. ಸೌಂಡ್ ಆಗ್ತದೆ ಶಂಕರಿ. ನೋಡಿ, ನಾವು ಭಾಗವತ ಡಿಸ್ಟ್ರಿಬ್ಯೂಟ್ ಮಾಡಕ್ ಬಂದಿದ್ದೀವಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ಬೇಡ ಅನ್ಬೇಡಿ. ಆಯ್ತು ತಗೊಳ್ತೀನಿ ಅಂತೇಳಿ, ನೀವು ತಗೊಳ್ದಿದ್ರು ಪರವಾಗಿಲ್ಲ, ತಗೊಳ್ತೀನಿ ಅಂತೇಳಿ. ಅಟ್ಲೀಸ್ಟ್ ಅದಕ್ಕಿಂತ ಲೀಸ್ಟ್ ಆಪ್ಷನ್ ಇನ್ನೊಂದಿಲ್ಲ. ತಗೊಳ್ದೇ ಇದ್ರು ತಗೋತೀನಿ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಕೊನೆ ಮಾತು ಇನ್ನೊಂದಿಲ್ಲ. ಬೇಡ ಅಂತ ಮಾತ್ರ ಯಾವ ಬಾಯಲ್ಲೂ ಹೇಳ್ಬೇಡಿ. ಬೇಕಾದ್ರೆ ನನ್ನ ಪ್ರಾಣ ಬೇಡ ಅಂತ ಹೇಳ್ಬಿಡಿ, ತೊಂದ್ರೆ ಇಲ್ಲ. ನನ್ನ ಪ್ರಾಣ ಬೇಡಪ್ಪ, ಕಿತ್ಕೊಂಡು ಹೋಗ್ಬಿಡಿ ದೇವ್ರು, ಭಾಗವತ ಮಾತ್ರ ಬೇಡ ಅನ್ಬಾರ್ದು. ನಾವು ಹೇಗೆ ಭಾಗವತಂ ಕೊಡ್ತಾ ಇರೋದು, ಅವ್ರಿಗೆ ಫಸ್ಟು ಹಿಂಗೆ ಹೇಳ್ಬೇಕು, ನೋಡಪ್ಪ ಭಾಗವತಮಲ್ಲಿ ಇಷ್ಟು ಮಹಿಮೆ ಇದೆ, ನಿನ್ಗೇನ್ ಗೊತ್ತು? ಬರೀ ತಿನ್ನೋದು ಗೊತ್ತು, ಎಂಜಾಯ್ ಮಾಡೋದು ಅಷ್ಟೇ ಗೊತ್ತು. ಇದು ಕೃಷ್ಣ, ಇದು ಎಲ್ಲಿ ಹೇಳಿದ್ದಾರೆ ಕೃಷ್ಣ ಅಂತ? ಇಲ್ಲಿ ಹೇಳಿದಾರಲ್ಲ, ಭಾಗವತಮಲ್ಲಿ ಹೇಳಿದಾರಲ್ಲ ಭಾಗವತಂ ಕೃಷ್ಣ ಅಂತ. ಎಲ್ಲಿ ತೋರಿಸ್ಬೇಕಾ ಬಾಯ್ಲಿ? ಒಬ್ರಿಗೆ ಹಂಗೆ ತೋರಿಸ್ಬೇಕಾ ಕೃಷ್ಣನ? ಒಬ್ರಿಗೆ ಬಂದ್ರು, ಸರ್ ಇದು ಭಾಗವತಂ ಕೃಷ್ಣ, ಹೌದಾ, ಎಲ್ಲಿ ಕೃಷ್ಣ ಕಾಣಿಸಲ್ಲ, ತೋರಿಸಿ ಅಂದ್ರು. ಹತ್ರ ಕರ್ದೆ, ಬೈಲಿ ಊಟ ಮಾಡಿದ್ರಾ? ಈಗ ತಾನೇ ಜಸ್ಟ್ ಆಯ್ತು, ಹೊಟ್ಟೆ ತುಂಬಾ. ಏನಿಗೆ ತೋರ್ಸು, ನೀನ್ ತೋರ್ಸಿಲ್ಲ ಅಂದ್ರೆ ನಾನೇ ಬಗದು ನೋಡ್ತೀನಿ ಹೊಟ್ಟೆ ತುಂಬಿದೆ ಇಲ್ವಾ ಅಂತ. ಆಗ್ಬೋದಾ? ತೋರ್ಸ್ಬೇಕೀಗ ನನಗೆ ಹೊಟ್ಟೆ ತುಂಬಿದೆ ಅಂತ. ಇಲ್ಲ ನಾನೇ ಕತ್ತು ತನಕ ತಿಂದಿರ್ತಿಯಲ್ಲ, ಕತ್ ಕೊಯ್ದು ನೋಡ್ಬೇಕಾಗತ್ತೆ, ಇಲ್ಲ ಹೊಟ್ಟೆ ಬಗ್ದು ನೋಡ್ಬೇಕಾಗತ್ತೆ. ಯಾಕೆ ಹಿಂಗೆ? ಹೌದು, ಮತ್ತೆ ಭಾಗವತಮಲ್ಲೇ ಭಾಗವತಂ ಕೃಷ್ಣ ಅಂತ ಹೇಳ್ತಾರೆ ಅಂದ್ಮೇಲೆ ಏನ್ ತೋರ್ಸೋದಲ್ಲಿ? ಈಗ ನೀನ್ ಊಟ ಮಾಡಿದೆ, ಹೊಟ್ಟೆ ತುಂಬಿದ ನಿನ್ ಗೊತ್ತಿದೆ ಅಂತ ನನಗೆ ಗೊತ್ತು, ನಾನೇ ಕೇಳ್ತಾ ಇದ್ದೀನಿ.
ಹಾಗೆ ಕೃಷ್ಣ ಭಾಗವತಂ ಕೃಷ್ಣ ಅಷ್ಟೇ, ಮುಂದಕ್ಕೆ ಏನು ಫುಲ್ ಸ್ಟಾಪ್, ಇನ್ನೇನು ಎಕ್ಸ್ಪ್ಲನೇಷನ್ ಮಾಡಬೇಕಾಗಿಲ್ಲ. ಹರೇ ಕೃಷ್ಣ ಪ್ರಭು. ಮಾತಾಜಿ ಹರೇ ಕೃಷ್ಣ. ಎಕ್ಸಾಂಪಲ್ ತುಂಬಾ ಹೇಳಿ. ಚೆನ್ನಾಗಿತ್ತು ಪ್ರಭು. ಹಾ ಮಾತಾಜಿ, ಯಾರು ಒಬ್ರು ನನ್ಗೆ ಹಿಂಗೆ ಕೇಳಿದ್ರು. ಭಾಗವತಂನ ಹಾ ಯಾರು ಭಾಗವತಂನ ನಾನು ಇನ್ನ ಈಗ ತಗೊಳಲ್ಲ ಆಮೇಲೆ ತಗೊಳ್ತೀನಿ, ಅದು ಇದೆ ಸಾಲ ಇದೆ ಇದಿದೆ ಹೇಳ್ತಾರಲ್ಲ ಪ್ರಭು, ಅವ್ರಿಗೆ ತುಂಬಾ ಒಳ್ಳೆ ಹ್ಮ್ ಹ್ಮ್ ಎಕ್ಸಾಂಪಲ್ ಆಗಿತ್ತು. ಹಾ ಇದ್ರಿಂದನಾದ್ರೂ ಕೃಷ್ಣ ಅವ್ರ ಮನ ಪರಿವರ್ತನೆ ಮಾಡಿ ಭಾಗವತಂ ತಗೊಳಕ್ಕಾಗ್ಲಿ ಅಂತ ನನ್ನದೊಂದು ಪ್ರಾರ್ಥನೆ ಪ್ರಭು. ಯಾಕಂದ್ರೆ ನಾವು ಫೋರ್ಸ್ ಮಾಡಿ ಹೇಳಿದ್ರೆ, ನೀವ್ ಹ್ಮ್ ಯಾಕೆ ಫೋರ್ಸ್ ಮಾಡ್ತೀರಾ, ನಮ್ಗೆ ತಗೋಬೇಕಂದಾಗ ನಾವ್ ತಗೋತೀವಿ, ನೀವು ಫೋರ್ಸ್ ಮಾಡೋದು ಯಾಕೆ ಅಂದ್ರೆ ನಮ್ಗೆ ಏನಾದ್ರೂ ಅದರಿಂದ ಲಾಭ ಲಾಭ. ಇರ್ಬೋದೇನೋ ಅನ್ನೋ ತರ ಕರೆಕ್ಟ್. ಮಾತಾಡ್ತಾರೆ ಪ್ರಭು. ಅವಾಗ ಮನ್ಸಿಗೆ ತುಂಬಾನೇ ಬೇಜಾರಾಗುತ್ತೆ. ನಾವ್ ಹೇಳ್ತಾ ಇರೋ ಉದ್ದೇಶ ಬೇರೆ, ಬಟ್ ಯಾಕೆ ಇವ್ರಿಗೆ ಇನ್ನೂ ಅದು ಬಂದಿಲ್ಲ ಅಂತ ತುಂಬಾನೇ ನೋವಾಗುತ್ತೆ ಪ್ರಭು. ಹ್ಮ್ ಅದ್ ಬರಲ್ಲ ಮಾತಾಜಿ, ನೀವು ಹೇಳಿದ್ ಸರಿ, ನೋವಾಗುತ್ತೆ ನಮಗೂ. ಎಷ್ಟು ಸಲ ನಮ್ಮ ಮಾತುಗಳು ಕೇಳಿದೀವಿ, ಇದೆಲ್ಲ ಕೇಳಿದಕ್ಕೆ ನಾವು ಹೇಳ್ತಾ ಇರೋದು. ಎಲ್ಲಿದ್ದಾನೆ ತೋರಿಸಿ ಹಿಂಗೆ ಅಲ್ಲ, ನಾವು ಬಲವಂತ ಮಾಡಿ ಕೊಟ್ರೆ ಈ ತರ ಕೇಳ್ತಾರೆ, ಏನಾದ್ರು ಲಾಭ ಇದೆಯಾ ನಿಮ್ಗೆ, ಏನಾದ್ರು ಕಮಿಷನ್ ಸಿಗುತ್ತಾ, ಹಂಗ್ ಸಿಗುತ್ತಾ ಅಂತ ಕೇಳ್ತಾರೆ. ಕೊಡದೇ ಇದ್ರೆ ಯಾವ ಕಾಲಕ್ಕೂ ಅವ್ರು ತಗೊಳ್ಳೋದೇ ಇಲ್ಲ. ನಾವು ಬಲವಂತ ಮಾಡಿ ಕೊಟ್ಟಿಲ್ಲ ಅಂದ್ರೆ, ಮಗುಗೆ ಔಷಧಿ ಕೊಡಿಸಿಲ್ಲ ಅಂದ್ರೆ ಅದು ಕುಡಿಯೋದೇ ಇಲ್ಲ, ಮೂಗಿಡ್ಕೊಂಡು ಕೊಡ್ತೀವಿ ಖಂಡಿತ ತಾನೆ ನಾವು. ಪ್ರಭು. ಹಂಗು ಹೌದು, ಅದಕ್ಕೋಸ್ಕರ, ತುಂಬಾ ಅದು ಯಾಕಂದ್ರೆ ಒಳ್ಳೆ ಸಮಂಜಸವಾಗಿದೆ ಪ್ರಭು. ಥ್ಯಾಂಕ್ ಯು ಪ್ರಭು, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಥ್ಯಾಂಕ್ ಯು ಪ್ರಭು. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭು. ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ. ಪ್ರಭು, ಪ್ರಣಾಮ ಪ್ರಭು. ಏಕಾದಶಿ ದಿನ ಹೇಗೋ ಮಾತಾಡಿ 3 ಭಾಗವತಂ ಸೆಟ್ ಇದ್ ಮಾಡ್ಬಿಟ್ಟೆ ಪ್ರಭು. ಓ ಜೈ 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 ಜೈ. ವೆರಿ ತಮಿಳ್ ಗುಡ್ ಪ್ರಭು. ವೆರಿ ಗುಡ್. ಹಾ ಮತ್ತೆ ಅಂದ್ರೆ ಕೆಲವರಿಗೆ ಇಷ್ಟೊಂದು ಮಾತಾಡೋ ಅವಶ್ಯಕತೆ ಇರಲ್ಲ, ಸುಮ್ಮನೆ ಒಂದು ಮಾತು ಹೇಳಿದ ತಕ್ಷಣ ತಗೊಳ್ತಾರೆ, ಜಸ್ಟ್ ಒಂದು ಫೋನ್ ಕಾಲ್ ತಗೊಳ್ತಾರೆ, ಯಾಕಂದ್ರೆ ಅವ್ರಲ್ಲಿ ಸುಕೃತಿ ಇರುತ್ತೆ. ಆತರ ಎಷ್ಟು ಜನ ಭಾಗವತ ಮಂದಿರ ಅಂತ ಗೊತ್ತೇ ಇಲ್ಲ. ಇಲ್ಲೊಬ್ರು ಶ್ವೇತಾ ಮಾತಾಜಿ ಇದ್ದಾರೆ, ಕ್ಲಾಸ್ ಇದ್ದಾರೆ ಗೊತ್ತಿಲ್ಲ. ಅವರು ಅವ್ರ ಮನೇಲಿ ಭಗವದ್ಗೀತೆ ಇರಲಿಲ್ಲ, ಭಾಗವತಂ ಕೊಟ್ಮೇಲೆ ಭಗವದ್ಗೀತೆ ಕೊಟ್ಟಿದ್ದು ಅವ್ರ ಮನೆಗೆ. ಎಷ್ಟೋ ಜನ ಭಗವದ್ಗೀತೆ ಭಾಗವತಂ ಕೇಳೇ ಇರೋದಿಲ್ಲ. ಅಂದ್ರೆ ಅವ್ರಿಗೆ ಸುಕೃತಿ ಇದ್ದಾಗ ಅವರು ಸುಮ್ಮನೆ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ, ತಗೊಳ್ತಾರೆ. ಬಟ್ ಸುಕೃತಿ ಇಲ್ದಿರೋರ್ಗೆ ಏನ್ ಮಾಡ್ಬೇಕಂದ್ರೆ ಬಲವಂತವಾಗಿ ಅವ್ರಿಗೆ ಸುಕೃತಿ ಕೊಡ್ಬೇಕಾಗುತ್ತೆ. ಅಂದ್ರೆ ಸುಕೃತಿ ಅಂದ್ರೆ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲನೇಷನ್ ಕೊಟ್ಟು ಹೇಳ್ಬೇಕಾಗುತ್ತೆ. ಓಕೆ, ಕಂಟಿನ್ಯೂ ಮಾಡೋಣ. ಸೊ ಏನಾಯ್ತು, ಶ್ಲೋಕ ನಂಬರ್ 285 ಅಲ್ಲಿ ಶ್ರೀಮದ್ ಭಾಗವತಂ ಕೃಷ್ಣ ಅಂತ ಹೇಳ್ಬಿಟ್ಟಿದ್ದಾರೆ ಶುಕಮುನಿಗಳು. ಇದೇನಾಗುತ್ತೆ, ನಮ್ಮ ಹೃದಯದಲ್ಲಿರುವಂತಹ ಎಷ್ಟೋ ಜನ್ಮಗಳಲ್ಲಿ ತುಂಬಿರುವಂತಹ ಕಲ್ಮಶ ನಾಶ ಆಗ್ಬಿಡುತ್ತೆ. ಓಕೆ, ಆಮೇಲೆ ಯಾರ ಹೃದಯ ಕ್ರಮೇಣ ಶುದ್ಧಿ ಆಗಿದೆಯೋ, ಅಂದ್ರೆ ಭಗವಂತನ ಸೇವೆಯಿಂದ, ಅದಕ್ಕೆ ಹೇಳ್ತಾರೆ ದೌತಾತ್ಮ ಪುರುಷ ಕೃಷ್ಣ ಪಾದ ಮೂಲಂನ ಮುಂಚತಿ ಮುಕ್ತ ಸರ್ವ ಪರಿಕ್ಲೇಶ. ಮುಕ್ತ ಸರ್ವ ಪರಿಕ್ಲೇಶ, ಕ್ಲೇಶ ಅಂದ್ರೆ ತೊಂದರೆಗಳು, ಕಷ್ಟ ಅಂತ. ಪರಿಕ್ಲೇಶ ಅಂದ್ರೆ ಎಲ್ಲ ಕಷ್ಟ, ಅಂದ್ರೆ ಎಂತೆಂತ ಕಷ್ಟ, ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಕ್ಲೇಶಗಳು. ಅದೇನಾಗುತ್ತೆ, ಮುಕ್ತ ಸರ್ವ ಪರಿಕ್ಲೇಶ. ಅದಕ್ಕೆ ಹೇಳಿದ್ರು, ನೀವು ಭಾಗವತಂ ಇಟ್ಕೊಳ್ಳಿಪ್ಪ, ನೀವು ಓದಿ ಭಾಗವತಂ. ನಿಮ್ಗೆ ಹಣಕಾಸಿನ ಸಮಸ್ಯೆ ಇದೆಯಾ, ಸರಿ ಹೋಗುತ್ತೆ. ಗಂಡ ಹೆಂಡತಿ ಸಮಸ್ಯೆ ಇದೆಯಾ, ಸರಿ ಹೋಗುತ್ತೆ. ಆರೋಗ್ಯ ಸಮಸ್ಯೆ ಇದೆಯಾ, ಸರಿ ಹೋಗುತ್ತೆ. ಸ್ವಂತ ಮನೆ ಕಟ್ತೀರಾ, ಗಾಡಿ ತಗೋಬೇಕಾ, ಎಲ್ಲ ಮಾಡ್ತೀರಾ, ಎಲ್ಲ ತಗೊಳ್ತೀರಾ. ಆದ್ರೆ ಅದಷ್ಟೇ ಅಲ್ಲ ಉದ್ದೇಶ. ಭಗವಂತ ಏನ್ ಮಾಡ್ತಾನೆ, ತುಂಬಾ ಕರುಣಾಳು. ಭಗವಂತ ಎಷ್ಟು ಕರುಣಾಳು ಅಂದ್ರೆ, ಓ ಪಾಪ ಬಡತನ ಇರೋದಕ್ಕೆ ಇವನು ದುಡ್ಡು ಕಷ್ಟ ಇದೆ, ಕೊಡಕ್ ಆಗ್ತಾ ಇಲ್ಲ, ಒಂದ್ ಕೆಲಸ ಮಾಡೋಣ, ಹೇಗೋ ಒಂದು ಅರೇಂಜ್ಮೆಂಟ್ ಮಾಡ್ಕೊಡೋಣ ಅವನಿಗೆ. ಭಗವಂತ ಅದು ಮಾಡ್ತಾನೆ. ಒಟ್ನಲ್ಲಿ ಅವನ ಉದ್ದೇಶ ಏನು, ಭಾಗವತಂನ ತಗೋಬೇಕು, ಓದ್ಬೇಕು. ನಾವು ಇಚ್ಛೆ ಪಡ್ತಾ ಇಲ್ಲ ಅಷ್ಟೇ. ಸಮಸ್ಯೆ ಎಲ್ಲಿದೆ, ನಾವು ಇಚ್ಛೆ ಪಡ್ತಾ ಇಲ್ಲ. ಮುಕ್ತ ಸರ್ವ ಪರಿಕ್ಲೇಶ ಪಾಂತಹ ಸ್ವಶರಣಂ ಯಥಾ. ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಈಗ ನಾವು ಬಿಸಿಲಲ್ಲಿ ಎಲ್ಲೋ ಹೋಗಿರ್ತೀವಿ, ಬಾಯಾರಿಕೆ, ಹಸಿವು ಆಗ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ. ಮನೆಗೆ ಬಂದಾಗ ತಣ್ಣಗೆ ನೀರು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಫ್ಯಾನ್ ಕಡೆ ಕುತ್ಕೊಂಡಾಗ ಎಷ್ಟು ಆರಾಮಾಗುತ್ತೆ ನೋಡಿ. ಆ ತರ ಯಾರು ಭಗವಂತನ ಶರಣಾಗತಿಗೆ ಬರ್ತಾರೆ, ಅಂದ್ರೆ ಭಾಗವತಂ ಶರಣಾಗತಿಗೆ ಬರ್ತಾರೋ, ಅವನ ಎಲ್ಲ ಪರಿಕ್ಲೇಶಗಳು ನಾಶ ಆಗ್ಬಿಡುತ್ತೆ. ಹೇಗೆ ದಣಿವಾರದವನು ಮನೆಗೆ ಬಂದ ತಕ್ಷಣ ನೀರು ಕುಡಿದ ತಕ್ಷಣ ಎಷ್ಟು ಆಯಾಸ ಹಿಂಗೋಗುತ್ತಲ್ಲ, ಆ ತರ ಪ್ರಯಾಣದ ನಂತರ ಮನೆಗೆ ಹಿಂದಿರುಗಿದ ಪ್ರಯಾಣಿಕರು ತೃಪ್ತಿಗೊಳ್ಳುವ ಹಾಗೆ ಅವನು ಸಂಪೂರ್ಣ ತೃಪ್ತನಾಗುತ್ತಾನೆ. ಅದಕ್ಕೆ ನಾವು ಶುದ್ಧರಾಗಬೇಕಾದ್ರೆ ಭಗವಂತನ ಸೇವೆಯನ್ನ ಹೆಚ್ಚು 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 ಮಾಡ್ಬೇಕು. ನಾ ಎಷ್ಟೋ ಸಲ ಹೇಳ್ತೀನಿ, ಶಾಸ್ತ್ರಗಳೆಲ್ಲ ಹೇಳೋದಷ್ಟೇ, ಜಿಹ್ವಾದವ್ ಸೇವೋನ್ಮುಖೇ ಜಿಹ್ವಾದವ್. ಅಷ್ಟು ನಾವು ಸೇವೆ ಮಾಡಕ್ಕೆ ಆರಂಭ ಮಾಡ್ಬೇಕು. ಅದಕ್ಕೆ ಸಾಧನಾ ಚಾರ್ಟ್ ಅಂದ್ರೆ ಸೇವೆ ಅಷ್ಟೇ. ಬೆಳಗ್ಗೆ ಬೇಗ ಎದ್ದೇಳೋದು ಕೂಡ ಸೇವೆ. ಏನಕ್ಕೆ, ಮನೆ ಕಸ ಗುಡ್ಸಕ್ಕೆ, ಪಾತ್ರೆ ತೊಳೆಯಕ್ಕಲ್ಲ. ನಾನು ಹೇಳಿದ್ನಲ್ಲ ಎಕ್ಸಾಂಪಲ್, ನಮ್ಮ ಮನೆ ಮುಂದೆ ಒಬ್ರು ಇದ್ದಾರೆ, 4 ಗಂಟೆಗೆ ಎದ್ದು ಹೋಗ್ತಾರೆ. ಅವ್ರು ಎದ್ದ ಮೇಲೆ ನಾವು ಎದ್ದೇಳ್ಬೇಕು. 4 ಗಂಟೆ ಆಯ್ತು, ಏನಕ್ಕೆ,
ಅವರೆಲ್ಲ ಹೋಗ್ತಾರೆ, ಬಸ್ ಸ್ಟಾಪ್ ಅಲ್ಲಿ ಟೀ ಮಾರ್ಬೇಕೋ ಏನಕ್ಕೋ ಹೋಗ್ತಾರೆ, ಗೊತ್ತಿಲ್ಲ. 4 ಗಂಟೆಗೆ ಎದ್ದು ಹೋಗ್ತಾರೆ. ನಮ್ಗೆ ಅಲಾರಾಮ್ ಇದ್ದಂಗೆ, ಗಾಡಿ ಸೌಂಡ್ ಆಯ್ತು 4 ಗಂಟೆ ಆಯ್ತು ಅಂತ. ಅದಲ್ಲ, 4 ಗಂಟೆಗೆ ಎದ್ದು ನಮ್ಮ ಹುಡುಗ 4 ಗಂಟೆಗೆ ಎದ್ದು ಹೇಳ್ತಾನೆ. ಎದ್ದೇನ್ ಮಾಡ್ತಾನೆ? ಎದ್ದು A ಫಾರ್ ಆಪಲ್, B ಫಾರ್ ಬ್ಯಾಟ್ ಓದ್ತಾ ಇರ್ತಾನೆ. 3ನೇ ಕ್ಲಾಸ್ ಎಕ್ಸಾಮ್ ಇದೆ, 4 ಗಂಟೆಗೆ. ಅದಲ್ಲ ಮಾಡ್ಬೇಕಾಗಿರೋದು. ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಲೇಬೇಕು. ಮ್ಯಾಂಡೇಟ್ರಿ, ಕಂಪಲ್ಸರಿ ಅದು. ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ಎಂತ ಕಾಲ ಇರಲಿ, ರಾಹುಕಾಲ ಇರಲಿ, ಎಂತ ಕಾಲ ಇರಲಿ, ತುಂಬಾ ಭಕ್ತಿಗೆ ಅದು ತುಂಬಾ ಶ್ರೇಯಸ್ಕರ. ಆದಷ್ಟು ಬೇಗ ಎದ್ದೇಳ್ಬೇಕು. 4-4:15 ಮ್ಯಾಕ್ಸಿಮಮ್. ಬ್ರಾಹ್ಮಿ ಮುಹೂರ್ತ ಶುರು ಆಗುತ್ತಲ್ಲ 6 ಗಂಟೆ ಸೂರ್ಯೋದಯ ಅಂದ್ರೆ 1.5 ಗಂಟೆ ಮುಂಚೆ, ಮ್ಯಾಕ್ಸಿಮಮ್ 4:15 ಎದ್ದು ಬಿಡ್ಬೇಕು. ಏನಕ್ಕೋಸ್ಕರ? ಜಪಕ್ಕೋಸ್ಕರ ಎದ್ದೇಳ್ಬೇಕು ನಾವು, ಅಲ್ವಾ? ಎಷ್ಟೋ ಎಕ್ಸಾಂಪಲ್ ಯಾಕೆ ಕೊಟ್ಟು ಹೇಳ್ತೀವಿ ಅಂದ್ರೆ ನಮ್ಮ ಬಂಡವಾಳ ನಮ್ಗೆ ಗೊತ್ತಾಗ್ತಾ ಇರುತ್ತೆ ಅಂತ. ಈಗ ಯಾವ್ದೋ ಒಂದು ಮದುವೆ ಇದೆ ದೂರ ಊರಲ್ಲಿ, ಎದ್ದೋಗಲ್ವಾ? 3 ಗಂಟೆಗೆ ಎದ್ದೋಗಲ್ವಾ ನಾವು? ಕಾಯಿಲೆ ಬಂತು, ಏನೋ ಹುಷಾರಿಲ್ಲ, ಏನಾಯ್ತು, ಎದ್ದೋಗ್ತೀವಿ ತಾನೆ. ಎದ್ದೊಳಕ್ ಆಗಲ್ಲ ಅಂತಲ್ಲ, ಮೊದ್ಲೇ ಎದ್ದೇಳ್ಬೋದು. ಆದ್ರೆ ಭಗವಂತನಿಗೋಸ್ಕರ. ಮಾತಾಜಿ ಏನು ಹೇಳ್ತಾರ? ಮಾತಾಜಿ ಮಾಡಲ್ವಾ? ಹಾ, ಈಗ ರಾತ್ರಿ, ಈಗ ಮದುವೆ ಮಾಡ್ತಾರೆ ಮಕ್ಳಿಗೆ, ರಾತ್ರಿ ಎಲ್ಲ ಶಾಸ್ತ್ರ ಮಾಡ್ತಾರೆ 11, 12, 1, 2 ಗಂಟೆ ಆದ್ರು. ಅವಾಗ ಎದ್ದಿರಲ್ವಾ? ಆಮೇಲೆ ಮತ್ತೆ ಬೆಳಗ್ಗೆ 4-5 ಗಂಟೆಗೆ ಎಬ್ಬಿಸ್ತಾರೆ. ನಿದ್ದೆನೆ ಮಾಡಲ್ಲ ಅವತ್ತೆಲ್ಲ ಅವನು. ಯಾಕೆ? ಖುಷಿಗೆ. ಮದುವೆ ಆಗುತ್ತೆ, ನನಗೆ ಮದುವೆ ಆಗುತ್ತೆ ಅಂತ ಖುಷಿಗೆ. ಅಲ್ಲ, ಏನಾದ್ರು ನಮಗ್ ಸಿಗುತ್ತೆ ಅನ್ನೋದಾದ್ರೆ ನಾವು ನಿದ್ದೆ ಗಟ್ಬಿಡ್ತೀವಲ್ವಾ? ನಿದ್ರೆಯ ಹರಿಯತೆ ನಕ್ತಂ ವ್ಯವಾಯನ ನಮ್ಮಯ ದಿವಾಚಾರ್ತೆ ರಾಯನ್ ಕುಟುಂಬ ಭರಣೆ ನವ. ಆದ್ರೆ ಈ ಪ್ರೀತಿ ಎಲ್ಲರಲ್ಲೂ ಇದೆ, ತಡ್ಕೊಳ್ಳೋ ಶಕ್ತಿ ಎಲ್ಲರಲ್ಲೂ ಇದೆ. ಆದ್ರೆ ಭಗವಂತನಿಗೋಸ್ಕರ ಅದು ಮುಖ್ಯ. ನೋವು ಸಹಿಸ್ಕೊಳ್ತೀವಿ, ದುಃಖ ಸಹಿಸ್ಕೊಳ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಭಗವಂತನಿಗೋಸ್ಕರ ಯಾಕೆ ಮಾಡಲ್ಲ ನಾವು? ಭಕ್ತಿ ಅಂದ್ರೆ ಇಷ್ಟೇ, ಇನ್ನೇನಿಲ್ಲ. ನಮ್ಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್, ಈಗ ಸಂಡೇ ಒಂದು ಹೊರಗಡೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ನಾವು ಹೋಗಲ್ಲ, ಒಂದು ಹೋಟ್ಲಿಗೆ ಹೋಗ್ತೀವಿ, ಯಾವ್ದೋ ಒಂದು ರೆಸ್ಟೋರೆಂಟ್ಗೆ ಹೋಗ್ತೀವಿ, ಒಂದು 1,000 ರೂಪಾಯಿ ಖರ್ಚು ಮಾಡ್ತೀವಿ. ಅವ್ನು ವೇಟರ್ ಒಂದಷ್ಟು ಟಿಪ್ಸ್ ಬೇರೆ ಕೊಟ್ಟು ಬರ್ತೀವಿ. ದುಡ್ಡು ಖರ್ಚು ಮಾಡಕ್ಕಲ್ಲ ಅಂತಲ್ಲ, ಅದೇ ಹೇಳ್ದಲ್ಲ, ಸಾಲ ಮಾಡ್ಬೇಕಾದ್ರೆ ಎಂಟಿಗೆ ಒಂದು ರೇಷ್ಮೆ ಸೀರೆ ತಗೊಳ್ತಾನೆ. ಆದ್ರೆ ಭಗವಂತನಿಗೆ ಆದ್ರೆ ಕಷ್ಟ ಆಗುತ್ತೆ, ಖಂಡಿತ ಕಷ್ಟ ಆಗುತ್ತೆ. ಯಾಕಂದ್ರೆ ಅವನ ಹೃದಯದಲ್ಲಿ ಇನ್ನೂ ಕಲ್ಮಶ ಇದೆ. ಅದಕ್ಕೋಸ್ಕರ ಅವನು ಭಗವಂತನಿಗೆ ಸೇವೆ ಮಾಡಕ್ಕೆ ಮನಸ್ಸು ಬರ್ತಾ ಇಲ್ಲ. ಅದಕ್ಕೋಸ್ಕರ ಭಗವಂತ ಎಲ್ಲರ ತರ ಸೇವೆ ತಗೊಳ್ಳೋದಿಲ್ಲ. ನೋಡ್ತಾನೆ ಅವನು ಯಾರ ಹೃದಯ ಎಷ್ಟೆಷ್ಟು ಶುದ್ಧಿ ಇದೆ. ಎಲ್ಲ ಹೃದಯನೂ ಕಲ್ಮಶನೇ ಇರುತ್ತೆ. ಈ ಭೌತಿಕ ಜಗತ್ತಿಗೆ ಬಂದಾಗ ಕಲ್ಮಶ ಹೊತ್ಕೊಂಡೇ ಬಂದಿರ್ತೀವಿ. ಆದ್ರೆ ಎಷ್ಟು ಶುದ್ಧಿ ಇದೆ? ಇವನ ಹತ್ರ ಸಾಸಿವೆ ಕಾಳಷ್ಟು ಶುದ್ಧಿ ಇದೆ, ಅಷ್ಟು ಸೇವೆ ತಗೊಳ್ಳೋಣ. ಬಟಾಣಿ ಕಾಳಷ್ಟು ಶುದ್ಧತೆ ಇದೆ, ಅಷ್ಟು ಸೇವೆ ತಗೊಳ್ಳೋಣ. ಅದಕ್ಕೆ ಭಾಗವತಂ ಕಂಪಲ್ಸರಿ ಓದಲೇಬೇಕು. ಅದಕ್ಕೇನಾಗುತ್ತೆ? ಮುಕ್ತ ಸರ್ವ ಪರಿಕ್ಲೇಶ, ಎಲ್ಲ ಪಾಪವು ನಾಶ ಆಗುತ್ತೆ. ಆಮೇಲೆ ಅವನು ಭಕ್ತಿ ಮಾಡಕ್ಕೆ ಶುರು ಮಾಡಿದ. ಓಕೆ, ಹಾಗೆ ಈಗ ಪರೀಕ್ಷಿತ ಪ್ರಶ್ನೆ ಮಾಡುತ್ತೇನೆ. ಹೇಗೆ ಮನುಷ್ಯ ಈ ಶರೀರನ ಧರಿಸ್ಕೊಂಡ್ ಬರ್ತಾನೆ? ಅಂದ್ರೆ ಜೀವ ಈ ಶರೀರವನ್ನ ಹೇಗೆ ಧರಿಸ್ತಾನೆ? ಇಲ್ಲಿಂದ ಪ್ರಶ್ನೆ ಕೇಳ್ಕೊಂಡು ಹೋಗ್ತಾನೆ. ಯಾರ ಉದರದಿಂದ ಕಮಲ ನಾಳವು ಕುಡಿ ಒಡೆಯಿತೋ, ಅಂದ್ರೆ ಭಗವಂತ ಅಂತಾನೆ ಅರ್ಥ. ಅಂತಹ ದೇವೋತ್ತಮ ಪರಮ ಪುರುಷನು ತನ್ನ ಯೋಗ್ಯತೆ ಮತ್ತು ಅಳತೆಗೆ ತಕ್ಕಂತೆ ಬೃಹತ್ ಶರೀರವುಳ್ಳವನಾದರೆ ಭಗವಂತನ ಶರೀರಕ್ಕೂ ಸಾಮಾನ್ಯ ಜೀವನ ಶರೀರಕ್ಕೂ ಇರುವ ವ್ಯತ್ಯಾಸವೇನು? ಯಾರು ಹೇಳಿದ್ರಪ್ಪ ಭಗವಂತ ಶರೀರ ಇಲ್ಲ, ನಿರಾಕಾರ ಅಂತ? ಕರ್ಕೊಂಬನ್ನಿ ಇಲ್ಲಿ. ಭಗವಂತನ ರೂಪ ಇಲ್ಲ, ಹಾಗಾದ್ರೆ ಪರೀಕ್ಷಿತ ದಡ್ಡ ಇರಬೇಕು. ಸರಿ, ಪ್ರಶ್ನೆ ಕೇಳ್ತಲ್ಲ ಅವನು. ಪ್ರಶ್ನೆ ನೋಡಿ ಹೇಗಿದೆ: ಯಾರ ಉದರದಿಂದ, ಅಂದ್ರೆ ಗರ್ಭೋದಕ ವಿಷ್ಣು, ಯಾರ ಉದರದಿಂದ ಕಮಲ ನಾಳ ಕುಡಿ ಒಡೆಯಿತೋ ಅಂತಹ ದೇವೋತ್ತಮ ಪರಮ ಪುರುಷನು ತನ್ನ ಯೋಗ್ಯತೆ, ತನ್ನ ಅಳತೆಗೆ ತಕ್ಕಂತೆ ಬೃಹತ್ ಶರೀರವುಳ್ಳವನಾಗಿದ್ದರೆ ಭಗವಂತನ ಶರೀರಕ್ಕೂ ನಮ್ಮ ಶರೀರಕ್ಕೂ ಏನ್ ವ್ಯತ್ಯಾಸ? ಆಯ್ತು. ಈಗ ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಬ್ರಹ್ಮದೇವರು ಪರೀಕ್ಷಿತ ಕೇಳ್ತಾರೆ ಪ್ರಶ್ನೆ ಶುಕಮುನಿಗಳನ್ನ. ಬ್ರಹ್ಮದೇವರು ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿದ್ರು, ಹೌದಾ? ಬ್ರಹ್ಮದೇವರು ಜೀವಿ, ಭೌತಿಕ ಶರೀರವನ್ನು ಹೊಂದಿರುವಂತ ಜೀವಿ. ಅವರು ಭಗವಂತನ ಸ್ವರೂಪವನ್ನ ಹೇಗೆ ಕಂಡ್ರು? ಪ್ರಶ್ನೆ ನೋಡಿ ಹೇಗಿದೆ. ಭಗವಂತನ ಶರೀರಕ್ಕೂ ಈಗ
ಏನ್ ವ್ಯತ್ಯಾಸಪ್ಪ? ಈಗ ನಾನು ನನ್ನ ಮಗ ಅಂತ ಇಟ್ಕೊಳ್ಳಿ, ನನ್ನ ರಕ್ತದಿಂದ ಜನಿಸಿದ ಮಗ, ನನಗೂ ನನ್ನ ಮಗನಿಗೂ ಏನ್ ವ್ಯತ್ಯಾಸ? ಹ? ಈಗ ನನ್ನ ಶರೀರದಿಂದನೇ ತಾನೇ ಹುಟ್ಟಿದ್ದವನು, ಮತ್ತೆ ಶರೀರದ ಆಕಾರ ಬದಲಾವಣೆ ಆಗಿದೆ. ನನ್ನ ತರನೇ ಇಲ್ಲ ನನ್ನ ಮಗ ನೋಡಕ್ಕೆ, ಮಗಳು ಯಾರು. ಏನ್ ವ್ಯತ್ಯಾಸ ಆಯ್ತು? ನನ್ನಿಂದನೇ ಬಂದ್ಮೇಲೆ ನನ್ನ ತರನೇ ಇರ್ಬೇಕಲ್ವಾ? ಇಲ್ಲ. ಭಗವಂತನ ಸೃಷ್ಟಿ ನೋಡಿ, ಎಷ್ಟೋ ಜನ ಹುಟ್ಟಿ ಸತ್ತು ಹೋಗಿದ್ದಾರೆ, ಇವಾಗ ಎಷ್ಟೋ ಜನ ಇದ್ದಾರೆ, ಮುಂದಕ್ಕಿನ್ನ ಎಷ್ಟೋ ಜನ ಬಂದು ಹೋಗೋರಿದ್ದಾರೆ. ಬಟ್ ಎಲ್ರು ಒಂದೇ ತರ ಇರೋದಿಲ್ಲ. ಯಾವ ಎರಡು ಜೀವಿಗಳು ಒಂದೇ ತರ ಇಲ್ಲ. ಅದು ಅವಳಿ ಜವಳಿ ಆಗಿರ್ಬೋದು, ಒಂದೇ ಮರದಲ್ಲಿ ಎರಡು ಹಣ್ಣಾಗಿರ್ಬೋದು, ಒಂದೇ ಮರದಲ್ಲಿ ಎರಡು ಎಲೆ ಆಗಿರ್ಬೋದು, ಯಾವುದು ಕೂಡ ಒಂದಿದ್ದಂಗೆ ಇನ್ನೊಂದಿಲ್ಲ. ಇದು ಭಗವಂತ, ಇದು ನಮ್ಮ ಕೃಷ್ಣ. ಕನ್ಫ್ಯೂಸ್ ಮಾಡ್ಕೊಂಡು ಊಫಿ ಸಾರಿ ಅದೇ ತರ ನಾನು ಕ್ರಿಯೇಟ್ ಮಾಡ್ಬಿಟ್ಟೆ, ಇಲ್ಲ. ಒಂದು ತರ ಮಾಡೋದಂಗೆ ಭಗವಂತ ಇನ್ನೊಂದು ಮಾಡೋದಿಲ್ಲ. ಹಾಗಾದ್ರೆ ಬ್ರಹ್ಮದೇವರಿಗೆ ಶಕ್ತಿ ಕೊಟ್ಟಿದ್ಯಾರು ಈ ಭೌತಿಕ ಜಗತ್ತ ನಿರ್ಮಾಣ ಮಾಡದಂಗೆ ಮಾಡಕ್ಕೆ? ಸ್ವಯಂ ಭಗವಂತ. ನನಗೆ ಒಂದು ಶರೀರ ಕೊಟ್ಟಿದ್ದಾನೆ ಭಗವಂತನೇ ಅಲ್ವಾ? ಅಷ್ಟು ಶಕ್ತಿ ಇದೆ ಭಗವಂತನಿಗೆ. ಆದ್ರೆ ನಾವೇನ್ ಕೇಳ್ತೀವಿ, ಅವನಿಗೆ ಶರೀರ ಇಲ್ಲ. ಅವನಿಗೆ ಶರೀರ ಇಲ್ಲ ಅಂದ್ಮೇಲೆ ನಮ್ಗೆ ಹೆಂಗ್ ಬರುತ್ತೆ ಅಲ್ವಾ? ಮತ್ತೆ ಯಾರು ಹೇಳಿದ್ರು ನಿರಾಕಾರ ಅಂತ? ಅದೆಲ್ಲ ಒದ್ದೋಡಿಸ್ಬೇಕು. ಅದಕ್ಕೆ ಪ್ರಭುಪಾದ ಏನ್ ಹೇಳ್ತಾರೆ ಅಂತಾರಲ್ಲ, ಒಂದು ಲೆಕ್ಚರ್ಗೆ ಹೇಳ್ದೆ, ಅವ್ರನ್ನ ಕರ್ಕೊಂಬ ಇಲ್ಲಿ, ನಾನು ಐ ವಿಲ್ ಕಿಕ್ ಹಿಮ್ ಆನ್ ಹಿಸ್ ಫೇಸ್ ವಿತ್ ಮೈ ಬೂಟ್ ಅಂತ ಹೇಳ್ತಾರೆ. ಐ ವಿಲ್ ಕಿಕ್ ಹಿಮ್ ಆನ್ ಹಿಸ್ ಫೇಸ್ ವಿತ್ ಮೈ ಬೂಟ್. ಬೂಟ್ ಗಾಲ ಓದಿರ್ತೀನಿ ಅವನಿಗೆ ಅಂತ. ಅದಕ್ಕೆ ನಿರಾಕಾರಿಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಹಂಗೆ ಮಾಡ್ಬೇಕು, ದೂರ ಇಟ್ಬಿಡ್ಬೇಕು ಅವ್ರನ್ನ. ನಾವ್ ಹಂಗ್ ಮಾಡ್ಬಾರ್ದು, ಹೊಡೆಯಕ್ ಹೋಗ್ಬಾರ್ದು ಬುಟ್ ಕಾಲಲ್ಲಿ. ಅದು ಪ್ರಭುಪಾದ್ ಮಾತ್ರ ಮಾಡ್ತಾರೆ. ಭಗವಂತ ನಿರಾಕಾರಿ ಅಲ್ಲ. ಭಗವಂತ ರೂಪ ಇದೆ, ಸುಂದರವಾದ ರೂಪ ಇದೆ. ಅವನ್ ರೂಪ ನೋಡಿ ಶಿವನೇ ಮರಳಾಗ್ಬಿಡ್ತಾರೆ. ಶಿವ ಮನೋಭಿಮಾನಿ ದೇವತೆ, ಮನಸ್ಸಿನ ಅಭಿಮಾನಿ ದೇವತೆ. ಅವ್ರ ಮನಸ್ಸಿಗೆ ಉದ್ವಿಗ್ನ ಆಗ್ಬಿಡುತ್ತೆ ಅಂದ್ರೆ ಇನ್ಯಾರು ಇರ್ಬೇಕು? ಅವನ್ ಕಂಟ್ರೋಲ್ ಮಾಡಕ್ ಇನ್ಯಾರು ಇರ್ತಾರೆ? ಶಿವ ಮನಸ್ಸಿನ ಅಭಿಮಾನಿ ದೇವತೆ. ಓಕೆನಾ? ಶಿವನಿಗೆ ತುಂಬಾ ಪೋರ್ಟ್ಫೋಲಿಯೋಸ್ ಇದೆ. ಅರಣ್ಯ ಸಚಿವ, ಕಂದಾಯ ಸಚಿವ, ಅಬಕಾರಿ ಸಚಿವ ಎಲ್ಲ ಒಂದೇ, ಅಂದ್ರೆ ಎಲ್ಲಾ ಖಾತೆಗಳು ಒಬ್ಬರಿಗೆ. ಹಾಗೆ ಶಿವನಿಗೆ ತಮೋಗುಣ ಅಭಿಮಾನಿ ದೇವತೆ, ಮನಸ್ಸಿನ ಅಭಿಮಾನಿ ದೇವತೆ, ಭೌತಿಕ ಜಗತ್ತಿನ ನಿಯಾಮಕ ದೇವತೆ. ಓಕೆ, ಅವರ ಮನಸ್ಸಿಗೆ ವಿಚಲಿತ ಆಗುತ್ತೆ ಕೃಷ್ಣನ ಸೌಂದರ್ಯ ನೋಡಿ. ಸಾಮಾನ್ಯ ಅಲ್ಲ ಕೃಷ್ಣ. ಮನ್ಮಥ ಕಂದರ್ಪ ಅಂದ್ರೆ ಮನ್ಮಥ. ಎಲ್ಲಾರನ್ನು ಜಯಿಸ್ಕೊಂಡು ಬರ್ತಾನೆ. ಅವನ ಹತ್ರ 5 ಬಾಣ ಇದೆ. ಕಾಮನ ಹತ್ರ 5 ಬಾಣಗಳಿದೆ. ಯಾವುದೋ ಒಂದು ಬಾಣ ಬಿಟ್ಬಿಟ್ಟು ಜೀವಿಯನ್ನ ಮರಳು ಮಾಡ್ತಾನೆ. ಅವನಿಗೆ ಅಹಂಕಾರ ಬರುತ್ತಾ, ನಾನು ಯಾರನ್ನ ಬೇಕಾದ್ರೂ ಸೋಲಿಸ್ಬೋದು ಅಂತ. ಗೋಕುಲಕ್ಕೆ ಬರ್ತಾನೆ. ನಾರದ್ ಹೇಳಿ ಕಳಿಸ್ತಾರೆ, ಹೋಗಪ್ಪ ಗೋಕುಲದಲ್ಲಿ ಇದಾರೆ, ಬೇಕಾದ್ರೆ ನಿನ್ ತಾಕದೇ ಅವ್ರನ್ನ ಮರಳು ಮಾಡೋಣ, ನಿನ್ನ ಸೌಂದರ್ಯ ತೋರಿಸಿ. ಬಿದ್ದೋಗ್ಬಿಡ್ತಾನೆ ಗೋಕುಲಕ್ಕೆ ಬಂದ ತಕ್ಷಣ ಮನ್ಮಥ. ಏನು ಭಗವಂತನ ಸೌಂದರ್ಯ ನೋಡಿ. ಭಗವಂತನ ಪಾದದ ಗುರುತು ನೋಡಿ ಶೂರ್ಪನಖಿ ಮೋಹಗೊಂಡು ಬಿಡ್ತಾಳೆ, ಕಾಮ ಬಂದ್ಬಿಡ್ತಾಳೆ ಅವಳಿಗೆ. ಎಷ್ಟು ಚೆನ್ನಾಗಿದ್ದಾನೆ ಅವನು ಅಂತ ನೋಡಿದ್ ಪಾದದ ಧೂಳು. ಮಣ್ಣಲ್ಲಿ ಭಗವಂತನ ಪಾದ ನೋಡಿ ಮರಳಾಗ್ಬಿಡ್ತಾಳೆ ಶೂರ್ಪನಖಿ ಅಂತ. ರಾಕ್ಷಸಿಗೂ ಕೂಡ ಕಾಮ ಬಂದ್ಬಿಡುತ್ತೆ. ರಾಕ್ಷಸರಿಗೆ ಕಾಮ ಬರೋದಿಲ್ಲ, ಪ್ರೀತಿ ಮಾಡ್ಬೇಕು ಅಂತ ಬರೋದಿಲ್ಲ ಅವ್ರಿಗೆ. ಕೊಂದ್ಬಿಡ್ಬೇಕು, ತಿಂದ್ಬಿಡ್ಬೇಕು ಅಂತ ಅನ್ಸುತ್ತೆ. ಅಂತವಳಿಗೂ ಕೂಡ ಒಬ್ಬ ರಾಕ್ಷಸಿಗೂ ಕೂಡ ರಾಮಚಂದ್ರ ನೋಡಿ ಮರಳಾಗ್ಬಿಡ್ತಾಳೆ. ಇದು ಭಗವಂತನ ಸೌಂದರ್ಯ. ಓಕೆ, ಬಿಟ್ಬಿಡಿ ಅದೆಲ್ಲ. ಸ್ವಯಂ ಭಗವಂತನೇ ತನ್ನ ಸೌಂದರ್ಯ ನೋಡಿ ತಾನೇ ಮರಳಾಗ್ಬಿಡ್ತಾನೆ. ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದ ಮಾದಿ ಪುರುಷಂ. ನಾವು ಮಾತ್ರ ಕನ್ನಡಿ ಮುಂದೆ ನಿಂತ್ಕೊಂಡು ಇದು ಸ್ವಲ್ಪ ಸೌಂದರ್ಯ ಕಮ್ಮಿ ಆಗ್ತಾ ಇದೆ, ವೈಟ್ ಹೇರ್ಸ್ ಬರ್ತಾ ಇದೆ, ಕುದುರೆ ಯಾಕೋ ಚರ್ಮ ಸುಕ್ಕ ಆಗ್ತಾ ಇದೆ. ಭಗವಂತ ಕೊಟ್ಟಿರೋದು ಒಂದು ಸಣ್ಣ ಅಲ್ಲ, ದೊಡ್ಡ ಗಿಫ್ಟ್ ಅನ್ಕೋಬೇಕು ಈ ಮನುಷ್ಯ ಶರೀರ. ಅದಕ್ಕೆ ಪರೀಕ್ಷಿತ ಕೇಳ್ತದಾನೆ, ಹಾಗಾದ್ರೆ ಭೌತಿಕವಾಗಿ ಜನ್ಮ ತಾಳಿದ ಎಲ್ಲರ ಸೃಷ್ಟಿಕರ್ತ ಬ್ರಹ್ಮದೇವರು ಹೇಗೆ ಭಗವಂತನ ಕಂಡ? ಸಾಮಾನ್ಯ ಗುಣಗಳಿಂದನೋ ಅಥವಾ ಅಲೌಕಿಕ ಗುಣಗಳಿಂದನೋ? ಭೌತಿಕ ಜೀವಿಗೆ ಅಲೌಕಿಕ ಗುಣ ಇಲ್ಲಿಂದ ಬರುತ್ತೆ. ಲೌಕಿಕ ಗುಣ
ಲೌಕಿಕ ಗುಣ ಇಟ್ಕೊಂಡು ಅಲೌಕಿಕ ಭಗವಂತನ ಹೇಗ್ ಕಾಣಕ್ ಸಾಧ್ಯ? ಇದೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾನೆ ಪರೀಕ್ಷಿತ್ ಮಹಾರಾಜ. ಎಷ್ಟು ಕುತೂಹಲ ನೋಡಿ ಅವನಿಗೆ. ಪ್ರತಿಯೊಂದು ಪ್ರತಿಯೊಬ್ಬ ಹೃದಯದಲ್ಲೂ ಪರಮಾತ್ಮನಾಗಿ ನೆಲೆಸಿರುವ ತನ್ನ ಬಹಿರಂಗ ಶಕ್ತಿಯ ಸ್ಪರ್ಶವಿಲ್ಲದೆ ಅವನಿಗೆ ಭಗವಂತನಿಗೆ ಬಹಿರಂಗ ಶಕ್ತಿ ಸ್ಪರ್ಶ ಇಲ್ಲ, ಮಾಯೆ ಇಲ್ಲ ಅವನನ್ನ ಭಗವಂತನ. ಎಲ್ಲ ಶಕ್ತಿಗಳ ಪ್ರಭುವಾಗಿರುವ ದೇವೋತ್ತಮ ಪರಮಪುರುಷನ ಬಗ್ಗೆ ದಯವಿಟ್ಟು ವಿವರಿಸಿ. ಆ ವಿರಾಟ ಪುರುಷನ ಬೃಹತ್ ಶರೀರದಲ್ಲಿ ವಿರಾಟ ರೂಪ ದರ್ಶನ ಮಾಡಿಸ್ತಾನಲ್ಲ ಅರ್ಜುನನಿಗೆ. ನೋಡಪ್ಪ ಅರ್ಜುನ, ಇದೇ ನನ್ನ ವಿರಾಟ ರೂಪ, ನೋಡ್ಕೋ, ಏನೇನ್ ಬೇಕೆಲ್ಲ ನೋಡ್ಕೋ, ಮುಂದೆ ಏನೇನ್ ನೋಡ್ಬೇಕು ಅಂತಿದ್ಯೋ ಅದನ್ನು ನೋಡ್ಕೋ. ನೋಡು, ನಿನ್ ಮಗ ಬಾಯೊಳಗೆ ಹೋಗ್ತಾ ಇದ್ದಾನೆ ನೋಡು. ಬ್ರಹ್ಮದೇವರು ಹೋಗ್ತಾ ಇದಾರೆ, ಭೀಷ್ಮ ಹೋಗ್ತಾವ್ರೆ, ದ್ರೋಣ ಹೋಗ್ತಾವ್ರೆ, ನೋಡಲಿ ನಾನು ಬಾಯೊಳಗೆ. ಅಂದ್ರೆ ನಿಮ್ಮ 5 ಜನ ಬಿಟ್ಟು ಇನ್ನೆಲ್ಲ ನಾನು ಬಾಳಗೆ ಹೋಗ್ಬಿಡ್ತಾರೆ ಯುದ್ಧ ಆದ ತಕ್ಷಣ. ಮಯೇವೇತಿ ನಿಯತ ಪೂರ್ವಮೇವ ತತ್ ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್. ನಾವು ಸುಮ್ಮನೆ ಮುಗ್ದೋಗಿರೋ ಮ್ಯಾಚ್ ನಾವು ನೋಡ್ತಾ ಇದೀವಿ, ಹೈಲೈಟ್ಸ್. 6 ಹೊಡಿ, 4 ಹೊಡಿ, ಏನ್ 4 ಹೊಡಿತಾನೆ, ಔಟ್ ಆಗ್ಬಿಟ್ಟಿದ್ದಾನೆ ಅವನು, ಆಲ್ರೆಡಿ ಹೋಗ್ಬಿಟ್ಟಿದ್ದಾನೆ, ಔಟ್. ಭೀಷ್ಮ ಔಟ್, ದ್ರೋಣ ಔಟ್. ನಮ್ ಬಗ್ಗೆ ನಾವು ತಿಳ್ಕೊಬೇಕು ಅಷ್ಟು. ಎಲ್ಲ ಔಟ್ ಆಗ್ಬಿಟ್ಟಿದೀವಿ ನಾವು, ಇನ್ನೇನಿಲ್ಲ. ಭಕ್ತಿ ಮಾಡ್ಬೇಕು, ಭಾಗವತ ಓದ್ಬೇಕು, ಪ್ರಸಾದ ತಿನ್ಬೇಕು, ಇಷ್ಟೇ ಕೆಲಸ. 3-4 ಕೆಲಸಗಳಿದಾವೆ ನಮ್ಗೆ ಅಷ್ಟೇನೆ. 5 ಕೆಲಸ ಅನ್ಕೊಳ್ಳಿ, 5 + 1 6 ಕೆಲಸ. ಕಿವಿಲಿ ಯಾವಾಗಲೂ ಭಗವಂತನ ಕತೆ ಕೇಳಬೇಕು, ಕಣ್ಣಲ್ಲಿ ಯಾವಾಗಲೂ ಭಗವಂತನ ದರ್ಶನ ನೋಡ್ಬೇಕು, ಬಾಯಲ್ಲಿ ಯಾವಾಗಲೂ ಭಗವಂತನ ಮಾತು ಹೇಳ್ಬೇಕು, ಭಗವಂತನ ಬಗ್ಗೆ ಗುಣಗಾನ ಮಾಡ್ಬೇಕು, ಹರಿನಾಮ ಹೇಳ್ಬೇಕು, ಪ್ರಸಾದ ತಿನ್ಬೇಕು, ಚರ್ಮ ಭಗವಂತನ ಸ್ಪರ್ಶ ಮಾಡ್ಬೇಕು, ಮನಸ್ಸು ಭಗವಂತನ ಯೋಚನೆ ಮಾಡ್ಬೇಕು. 6 ಕೆಲಸ ಬಿಟ್ರೆ ಬೇರೆ ಏನಿಲ್ಲ ನಮ್ಗೆ. ಮತ್ತೆ ಪ್ರಭು, ಹಾಗಾದ್ರೆ ಹೆಂಡತಿ ಮಕ್ಳನ್ನ ಸಾಕದ ಹೆಂಗೆ? ನೀವು ಸಾಕ್ತೀರಾ ಹೆಂಡತಿ ಮಕ್ಳನ್ನ? ಮತ್ತೆ ಊಟ ತಿಂಡಿ ನೀವೇ ಮಾಡ್ತಿದ್ದೀರಾ? ಭಗವಂತ ಒಳಗೆ ಕೂತ್ಕೊಂಡು ಮನಸ್ಸಿನ ಮೂಲಕ, ಅವನ ಇಂದ್ರಿಯಗಳ ಮೂಲಕ ಏನ್ ಮಾಡ್ಬೇಕು ಅದನ್ನೇ ಹೇಳುದು. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಷ್ಟನ್ ಗಚ್ಚನ್ ಸ್ವಪನ್ ಶ್ವಸನ್ ವಿಸೃಜನ್ ಪ್ರಲಪನ್. ಅವನ್ ಏನ್ ಮಾಡಿಸ್ಬೇಕು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ನಾವೇನ್ ಮಾಡ್ಬೇಕು? ಭಕ್ತಿ ಮಾಡ್ಬೇಕಷ್ಟೆ. ರೈತ ಏರ್ ಕಟ್ತಾನೆ, ಏರು ಅಂದ್ರೆ ನೇಗಿಲು ಕಟ್ತಾನೆ. ನೇಗಿಲಿಗೆ ನೊಗಕ್ಕೆ ಹಗ್ಗ ಹಾಕ್ಬಿಟ್ಟು ನೇಗಿಲು ಕಟ್ಬಿಡ್ತಾನೆ. ರೈತನ ಕೆಲಸ ಏನಂದ್ರೆ, ಎತ್ತಿನ ಕೆಲಸ ಏನು? ಸುಮ್ನೆ ಎಳ್ಕೊಂಡು ಹೋಗ್ಬೇಕಷ್ಟೇ ಅಲ್ವಾ? ಎತ್ ಕೆಲಸ ಏನು? ಯಾಕೆ ಹಂಗೆ ಮಾತಾಡಬಾರ್ದು. ಎತ್ತು ಎಳ್ಕೊಂಡು ಹೋಗ್ತಾರೆ ನೀನ್ ಸುಮ್ನೆ ಅಷ್ಟೇ. ನಾನ್ ನೇಗ್ಲಿನ ಹೆಂಗ್ ತಿರ್ಗಿಸ್ಬೇಕು ಹಂಗ್ ತಿರ್ಗಿಸ್ಕೊಂಡು ಹೋಗ್ತಾ ಇರ್ತೀನಿ. ನಿಂದ ಕೆಲಸ ಅದು, ನನ್ ಕೆಲಸ ಅದು. ಇವೆಲ್ಲ ಬರ್ಕೊಳ್ಳಿ, ಎಲ್ರು ಬರ್ಕೊಂಡು ಇದನ್ನೇ ಕಾಪಿ ಮಾಡಿ ಅಷ್ಟೇನೆ, ಇನ್ನೇನಿಲ್ಲ. ಎತ್ತಿಗೆ 2 ಎತ್ತು ಆ ಕಡೆ ಈ ಕಡೆ ನೊಗ ಹಾಕ್ಬಿಟ್ಟು ನೇಗಿಲು ಕಟ್ಟಿಬಿಟ್ಟು ಬಿಗಿಯಾಗಿ, ಹಾ ಅಷ್ಟೇ, ಎತ್ತಿ ಎಳ್ಕೊಂಡು ಹೋಗ್ತಾ ಇರುತ್ತೆ. ಇವನು ರೈತ ನೇಗಿಲಿನ ಹೆಂಗ್ ಬೇಕಂಗೆ ತಿರ್ಗಿಸ್ಕೊಂಡು ಹೋಗ್ತಾ ಇರ್ತಾನೆ. ಅದು ಭಗವಂತ. ನಮ್ ಕೆಲ್ಸ ಏನು? ಸುತ್ತಬೇಕಷ್ಟೇ. ಗಾಣ ಸುತ್ತಾ ಇದೆ ಎತ್ತು ಕೆಲ್ಸ ಏನು? ಗಾಣ ಸುತ್ತಬೇಕಷ್ಟೇನೆ. ಯಜಮಾನ ಏನ್ ಮಾಡ್ತಾನೆ? ಆ ಗಾಣದೊಳಗೆ ಕಡಲೆ ಬೀಜನೋ ಎರಳೋ ಏನೋ ಹಾಕ್ತಾನೆ ಎಣ್ಣೆ ಆಗೋದಕ್ಕೆ. ಅದು ಎತ್ತು ಬಗ್ ನೋಡಲ್ಲ, ಎಣ್ಣೆ ಆಗಿದೆಯೋ ಇಲ್ವೋ. ಸುತ್ತಾ ಇರ್ಬೇಕು ನೀವು. ಅದ್ ನೋಡಕ್ಕೆ ಭಗವಂತ ಇದ್ದಾನೆ. ಯಾವಾಗ ಸ್ಟಾಪ್ ಅಂತಾನೆ ಸ್ಟಾಪ್ ಆಗ್ಬಿಡ್ಬೇಕು ಅಷ್ಟೇನೆ. ಎಣ್ಣೆ ಆಯ್ತು ಸ್ಟಾಪ್ ಅಂದ್ರೆ ಸ್ಟಾಪ್ ಆಗ್ಬಿಡ್ಬೇಕು. ಇಷ್ಟೇ ನಮ್ ಕೆಲ್ಸ. ಸುಮ್ನೆ ಅನವಶ್ಯಕವಾಗಿ ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ತಿನ್ಬೇಕು, ಇದು ಮಾಡ್ಬೇಕು, ಹೌದು ಹೂ ಅಂದ್ರೆ ಮುಗೀತು ಕತೆ. ಚಾಟಿ ಇಟ್ಕೊಡ್ತಾ ಇರ್ತಾನೆ. ಸುಮ್ಮನೆ ಸಿಂಪಲ್ ಆಗಿದೆ ಲೈಫ್. ಯಾಕೆ ನಾವು ಕಷ್ಟ ಮಾಡ್ಕೋತಾ ಇದೀವಿ ಗೊತ್ತಿಲ್ಲ ನಮಗೆ. ಎಲ್ರು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಇಲ್ಲೇ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆ ಕಡೆ ಓಡಾಡ್ಕೊಂಡು ಕೇಳಿಸ್ಕೋಬಾರ್ದು. ಒಂದೊಂದು ಎಕ್ಸಾಂಪಲ್ಸ್ ನೀವು ಸುಮ್ಮನೆ ಹಂಗೆ ಬರ್ಕೊಳ್ಳಿ. ಯಾರಿಗೆ ಭಕ್ತಿ ಬರೋದಿಲ್ಲ ನೋಡಿಬಿಡಿ, ಶ್ರದ್ಧೆಯಿಂದ ಕೇಳಿದ್ರೆ. ಯಾರು ಕೃಷ್ಣನ ದೇವೋತ್ತಮ ಪರಮಪುರುಷ ಅಂತ ಒಪ್ಪೋದಿಲ್ಲ ನೋಡೇ ಬಿಡ್ತೀನಿ ನಾನು. ಚಾಲೆಂಜ್. ನಾನು ಓಪನ್ ಆಗಿ ಹೇಳ್ತೀನಿ ಅಷ್ಟೇ. ಸಾಯಿ ಬಾಬಾ, ಆ ಬಾಬಾ, ಈ ಬಾಬಾ, ನಮ್ಮ ಈ ದೇವತೆ, ಕುಲ ದೇವತೆ, ಗ್ರಾಮ ದೇವತೆ ಎಲ್ಲ ಒಂದ್ ಕಡೆ ಬಿಟ್ಟು ಕಟ್ಟಾಕಿ ಬೇಜಾರಾಗ್ಬೋದು. ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು. ಇರೋ ವಿಷಯ ಓಪನ್ ಆಗಿ ಹೇಳ್ತೀನಿ ನಾನು.
ಎಲ್ರ ಮನೇಲೂ ಇದೆ, ಎಲ್ಲರ ಮನೇಲೂ. ಕಾರಣವಾಗಿ ಹೇಳಿದ್ರೆ ಬೇಜಾರಾಗುತ್ತೆ ಅನ್ನೋದು ಭಯ ನಮಗೆ. ಬೇಜಾರಾಗುತ್ತೆ ಅಂತ ಹೇಳದೆ ಹೋದ್ರೆ ಅದು ಇನ್ನೊಂದು ದೊಡ್ಡ ಭಯ. ಸುಮ್ಮನೆ ಮೂರ್ಖರ ತರ ಅವ್ರು ಹೇಳಿದ್ರು ತಂದಿಟ್ಕೊಂಡೆ, ಇವ್ರು ಹೇಳಿ ತಂದಿಟ್ಕೊಂಡೆ, ಕಟ್ಟಾಕಿ ಮೂಟೆ ಗಂಟಿಟ್ಬಿಟ್ಟು ಕಟ್ಟಿ ಒಂದ್ ಕಡೆ. ಅವ್ರೇನ್ ಅದೇನ್ ಪಾಪ ಬರುತ್ತೆ ನನಗೆ ಬಂದ್ಬಿಡ್ಲಿ, ಆಗ್ಬೋದಾ? ಧೈರ್ಯ ಬಂತ ಈಗಾದ್ರು? ಇದೇನ್ ಪಾಪ ಬರುತ್ತೋ ಬರ್ಲಿ, ಶಿವಾನಂದ ಪ್ರಭು ಈಗ ಹೇಳಿದ್ರು, ಬಂದಿದ್ದ ಪಾಪ ಎಲ್ಲ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೇಡ, ಮಾಡೋಣ. ಪುಣ್ಯ ಬಂದ್ರೆ ನೀವು ಇಟ್ಕೊಳ್ಳಿ, ನಂಗೆ ಬೇಡ ನನಗೆ. ಅದೇನ್ ಅಟ್ಯಾಚ್ಮೆಂಟು ನಮ್ಗೆ ಅದರಲ್ಲಿ? ಭಾಗವತಂ ಮೇಲಿರೋ ಇಲ್ದಿರೋ ಅಟ್ಯಾಚ್ಮೆಂಟ್ ನಿಮ್ಗೆ ಯಾಕೆ ಅದ್ರ ಮೇಲೆ? ದೇವ್ರ ಮೇಲೆ ಇಡುವಂತ ವಸ್ತುನ ಅವರು ದೀಕ್ಷೆ ಕೊಟ್ಟಿದಾರ ನಿಮ್ಗೆ ಅವರು, ಅಥವಾ ಗುರು ಆಶ್ರಯ ಕೊಟ್ಟಿದಾರ? ಮತ್ತೆ ಹೇಗೆ ದೇವ್ರ ಮನೆಗೆ ಹೋದ್ರು ಅವರು? ದೇವ್ರ ಮನೆನ ಅದು ಕೊಟ್ಟಿಗೆನಾ? ದೇವ್ರ ಮನೆ ಅಲ್ಲ, ಅದು ಕೊಟ್ಟಿಗೆ. ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಇಟ್ಟಿಲ್ಲ ನೀವು. ಸುಮ್ನೆ ನಮ್ಮ ಫೋಟೋ ಅಂತ ಇಡೋದಲ್ಲ, ಅದು ಕೊಟ್ಟಿಗೆ ಆಗ್ಬಿಡುತ್ತೆ. ಕೊಟ್ಟಿಗೆ ದನ ತುಂಬೋದು, ಕುರಿ ತುಂಬೋದು, ಯಜ್ಞಗಳು ಓಡಾಡ್ತಾ ಇರ್ತವೆ, ಬಿಲ ಮಾಡ್ಕೊಂಡಿರ್ತವೆ. ಭಗವಾನ್ ಶ್ರೀಕೃಷ್ಣ ದೇವತಮ ಪರಮ ಪುರುಷ ಅಷ್ಟೇ. ಅದ್ ಬಿಟ್ರೆ ಇನ್ ಮುಂದಕ್ಕೆ ಏನು ಮಾತು ಬರಬಾರ್ದು ನಮಗೆ. ಅದಕ್ಕೆ ಹೇಳುದು, ಯಾಕೆ ಭಾಗವತಂ ಬಂದಿರೋರ್ಗೆ ಮಾತ್ರ ಭಾಗವತಂ. ಇನ್ನ ನಾವು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂದ್ರೆ ಭಾಗವತಂ ಶ್ರವಣ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಇನ್ ಮುಂದಕ್ಕೆ ಈ ತರ ಮಾತುಗಳು ಬರುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಲ್ವಾ, ಯಾರು ಭಗವದ್ಗೀತಾ ಕೊನೆಯ ಶ್ಲೋಕ ಏನು? ಯಾರು ನನಗೆ ಶರಣಾಗತರಾಗಿರ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಂತವ್ರು ಮಾತ್ರ ಶ್ರೀಮದ್ ಭಾಗವತಂ. ಈಗಲೂ ಕಾಲ ಮಿಂಚಿಲ್ಲ, ಅವಕಾಶ ಇಲ್ಲ, ಇನ್ನೂ ಈಗ ಶುರು ಆಗ್ತಾ ಇದೆ ಟ್ರೈನು, ನಿಧಾನಕ್ಕೆ ಹೋಗ್ತಾ ಇದೆ. ಹತ್ಕೋಬಹುದು, ಇಳಿಯೋರು ಇಳಿಬಹುದು, ಹತ್ತೋರು ಹತ್ಕೋಬಹುದು. ಶರಣಾಗತಿ ಭಾವ ಬರ್ಲಿಯಪ್ಪ ನಮ್ಗೆಲ್ಲ. ಯಾವಾಗ ಕೃಷ್ಣನ ಅನುಗ್ರಹ ಸಿಗುತ್ತೆ, ಎಲ್ರೂ ಅನುಗ್ರಹ ಸಿಗುತ್ತೆ. ಯಾರೇನ್ ಬೇಜಾರು ಮಾಡ್ಕೊಂಡು ಹೋಗೋದಿಲ್ಲ. ದೇವತೆಗಳಾಗ್ಲಿ, ಅವರಾಗ್ಲಿ ಇವರಾಗ್ಲಿ ಯಾರು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಖುಷಿ ಆಗುತ್ತೆ ಅವ್ರಿಗೆ. ಇನ್ನು ನೀವು ಭಗವಂತನ ಬಿಟ್ಟು ಅವ್ರನ್ನ ಭಕ್ತಿ ಮಾಡಿದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಸತ್ಯ ಅರ್ಥ ಆಗ್ತಾ ಇಲ್ಲ, ಉಲ್ಟಾ ಅಂತ ಅನ್ಸುತ್ತೆ ನಮ್ಗೆ. ಇದು ಸತ್ಯ. ಭಗವಂತನ ನಾವು ಒಬ್ಬನ ಹಿಡ್ಕೊಂಡ್ರೆ ಬೇರೆ ಎಲ್ಲ ದೇವತೆಗಳು ತಾವಾಗೆ ಖುಷಿ ಆಗುತ್ತೆ. ನೀವ್ ಹೇಗೆ ಮೂಲಕ್ಕೆ ನೀರು ಹಾಕಿದ್ರೆ ಸ್ಕಂದ ಭುಜ, ರಂಬೆ ಕೊಂಬೆಗಳಿಗೆ ಉಪಶಾಖ ಹೇಗೆ ಶಕ್ತಿ ಬರುತ್ತೋ, ಹಾಗೆ ದೇವೋತ್ತಮ ಪರಮಪುರುಷ ನೀವು ಶರಣ ಆಗ್ಬಿಟ್ರೆ ಎಲ್ಲ ಅನುಗ್ರಹ ಸಿಕ್ಕತ್ತೆ. ನಿರ್ಧಾರ ನಿಮ್ಮದು ಅಷ್ಟೇ. ಓಕೆ, ಇಲ್ಲಿ ಹೇಳ್ತಾರೆ ಅಷ್ಟೇ ಅಲ್ಲದೆ ಸೃಷ್ಟಿ ಮತ್ತೆ ಲಯಗಳ ನಡುವಣ ಕಾಲಾವಧಿ. ಇದು ಎಂತ ಪ್ರಶ್ನೆ ಪರೀಕ್ಷಿತ ಕೇಳುತ್ತೆ. ಸೃಷ್ಟಿ ಮತ್ತೆ ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಂದ ಮಧ್ಯಾಹ್ನ ಲಂಚ್ ಟೈಮ್ ವರೆಗೂ ಎಷ್ಟು ಟೈಮ್ ಗ್ಯಾಪ್ ಇದೆ? 3-4 hours ಇರುತ್ತೆ. ಹೇಳ್ಬಿಡ್ಬೋದು 3-4 hours 240 minutes ಅಂತ ಹೇಳ್ಬಿಡ್ಬೋದು. ಅಥವಾ ಮಲ್ಟಿಪ್ಲೈ ಬೈ 60 ಹಾಕ್ಬಿಟ್ರೆ ಎಷ್ಟು ಬರುತ್ತೆ ಅಷ್ಟು ಸೆಕೆಂಡ್ ಮಿನಿಟ್ಸ್ ಅಂತ ಹೇಳ್ಬೋದು. ಆದರೆ ಸೃಷ್ಟಿ ಮತ್ತೆ ಲಯಗಳ ನಡುವಣ ಕಾಲಾವಧಿ ಪರೀಕ್ಷ ಮಹಾರಾಜ, ನಿಮ್ಗೆ ಯಾಕೆ ಬೇಕು ಈ ಪ್ರಶ್ನೆ? ನೀನು ಇರೋದು 7 ದಿನ, ನಿಮಗೆ 7 ದಿನ 2 ದಿನ ಮುಗ್ದೋಗಿದೆಯೋ ಏನೋ ಗೊತ್ತಿಲ್ಲ. ನಿಮ್ಗೆ ಯಾಕೆ ಸೃಷ್ಟಿ ಮತ್ತೆ ಲಯಗಳ ನಡುವಣ ಕಾಲಾವಧಿ? ನೋಟ್ಸ್ ಮಾಡ್ಕೋಬೇಕು, ದಯವಿಟ್ಟು ಇದು ಮರ್ತೋಗ್ಬಿಡುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಅಟ್ಲೀಸ್ಟ್. ಎಷ್ಟು ಸೃಷ್ಟಿ ಮತ್ತೆ ಈಗ ನನಗೂ ನನ್ನ ಬ್ರದರ್ಗೂ 2 ವರ್ಷ ಡಿಫ್ರೆನ್ಸ್ ಅಂತ ಹೇಳ್ಬೋದು. ನನಗೂ ನನ್ನ ಮಗಳಿಗೂ ಒಂದಿಷ್ಟು ಡಿಫ್ರೆನ್ಸ್, ಅದೆಲ್ಲ ಲೆಕ್ಕ ಬರುತ್ತೆ, ಅದೆಲ್ಲ ಲೆಕ್ಕ ಇಡಬಹುದು. ಸೃಷ್ಟಿ ಮತ್ತೆ ಲಯಗಳ ನಡುವಣ ಕಾಲಾವಧಿಯ ಬಗ್ಗೆ ತಿಳಿ. ಆಮೇಲೆ ಅಷ್ಟೇ ಅಲ್ಲ, ಉಪಸೃಷ್ಟಿಗಳು. ಉಪಸೃಷ್ಟಿ ಅಂದ್ರೆ ಈಗ ಸೃಷ್ಟಿಯಲ್ಲಿ 2 ತರ ಇದೆ. ಒಂದು ವೈಕಾರಿಕ ಸೃಷ್ಟಿ ಮತ್ತೆ ತೈಜಸ ಸೃಷ್ಟಿ.
ತೈಜಸ ಸೃಷ್ಟಿಯಲ್ಲಿ ಮತ್ತೆ ಮತ್ತೆ ಬೇರೆ ಬೇರೆ ಸೃಷ್ಟಿ ಆಗ್ತಾ ಇರುತ್ತೆ. ಪ್ರಳಯ ಆಗುತ್ತೆ, ಮತ್ತೆ ಸೃಷ್ಟಿ ಆಗುತ್ತೆ, ಮಾಧ್ಯಂತಿಕ ಪ್ರಳಯ ಆಗುತ್ತೆ, ಸೃಷ್ಟಿ ಆಗುತ್ತೆ, ಯುಗಾಂತ ಪ್ರಳಯ ಆಗುತ್ತೆ, ಕೆಲವು ನಾಶ ಆಗುತ್ತೆ, ಕೆಲವು ಬರುತ್ತೆ, ಹೀಗೆ ಉಪಸೃಷ್ಟಿಗಳು. ಇದ್ರ ಬಗ್ಗೆ ಹೇಳಿ. ಆಮೇಲೆ ಭೂತ, ಭವಿಷ್ಯತ್, ವರ್ತಮಾನ ಎಂಬ ಶಬ್ದಗಳು ಸೂಚಿಸುವ ಕಾಲದ ಸ್ವರೂಪದ ಬಗ್ಗೆ ದಯವಿಟ್ಟು ವಿವರಿಸಿ. ಬ್ರಹ್ಮಾಂಡದ ವಿವಿಧ ಲೋಕಗಳಲ್ಲಿರುವ ದೇವತೆಗಳು, ಮಾನವರು ಇತ್ಯಾದಿಯಾಗಿ ಇರುವ ಜೀವಿಗಳ ಜೀವಿತಾವಧಿ ಮತ್ತು ಜೀವಮಾನಗಳ ಬಗ್ಗೆ ಕೂಡ ದಯವಿಟ್ಟು ವಿವರಿಸಿ. ಆ ಇಸ್ರೋ ಸೈಂಟಿಸ್ಟ್ ನ ಕರೆದ್ಬಿಟ್ಟು, ಇಸ್ರೋ ಚೇರ್ಮನ್ ಕರೆದ್ಬಿಟ್ಟು ಕೂರಿಸ್ಬಿಟ್ಟು ಹೇಳಬೇಕು ಕ್ಲಾಸ್. ನೋಡಪ್ಪ, ಚಂದ್ರಯಾನ ಮಾಡಿದೆ, ಅದು ಫೇಲ್ಯೂರ್ ಆಯ್ತೋ ಸಕ್ಸಸ್ ಆಯ್ತೋ, ಯಾರು ದುಡ್ಡು ಹೆಂಗ್ ನುಂಗುದೋ ಗೊತ್ತಿಲ್ಲ. ಏನ್ ಕಡ್ದು ಕಟ್ಟೆ ಹಾಕಿದ್ದು ನೀನು? ಅಲ್ಲಿ ಏನಿಲ್ಲ ಅಂತ ಹೇಳಿದೆ. ಏನು ಇಲ್ದ ಮೇಲೆ ಯಾಕೆ ಕಳಿಸ್ಬೇಕು? ಏನು ಇಲ್ಲ, ಇನ್ನ ನೀಲ್ ಆಮ್ಸ್ಟ್ರಾಂಗ್ ಇಂದ ಹೇಳ್ತಾ ಇದಾರೆ ಏನಿಲ್ಲ ಏನಿಲ್ಲ ಚಂದ್ರದಲ್ಲಿ ಅಂತ ಹೇಳ್ತಿದ್ದಾರೆ. ಮತ್ತೆ ನೀನ್ ಯಾಕೆ ದಡ್ಡನ ನೀನು? ಆ ಚಂದ್ರನ ಹತ್ರಕ್ಕೆ ಯಾಕೆ ಬಿಡ್ತೀರಾ? ಪಾಪ ಅವ್ನ ಯಾಕೆ ಟಾರ್ಚರ್ ಮಾಡ್ತೀರಾ? ಚಂದ್ರಯಾನ 1 ಫೇಲ್ಯೂರ್, 2 ಫೇಲ್ಯೂರ್. ಮತ್ತೆ ಏನ್ ಸಾಧನೆ ಮಾಡ್ತಿದ್ದೀರಾ ನೀವು? ಮೊದ್ಲು ಭಾಗವತ್ ಓದ್ರಿಯಪ್ಪ, ಆಮೇಲೆ ನೀವು ಸೈಂಟಿಸ್ಟೋ, ಡಾಕ್ಟರ್, ಇಂಜಿನಿಯರ್, ಆಮೇಲೆ ನಿನ್ ಕತೆ. ನೀವು ಫಸ್ಟ್ ಭಾಗವತ್ ಓದಿ. ಪ್ರತಿ ಒಂದು ಗ್ರಹದಲ್ಲೂ ಕೂಡ ಜೀವಿಗಳು ಇದ್ದಾರೆ. ನಮ್ಮಾಗೆ ಇದ್ದಾರ ಗೊತ್ತಿಲ್ಲ, ಎರಡು ಕೈ ಎರಡು ಕಾಲು ಗೊತ್ತಿಲ್ಲ ಅದು ನಮ್ಗೆ ಹೇಗಿದೆ ಅಂತ, ಬಟ್ ವರ್ಣನೆ ಮಾಡ್ತಾರೆ ಭಾಗವತಮಲ್ಲಿ. ಪ್ರತಿ ಒಂದು ಗ್ರಹದಲ್ಲೂ, ಗ್ರಹ ವ್ಯೂಹಗಳಲ್ಲೂ ಜೀವಿಗಳು ಇದ್ದಾರೆ. ಇಷ್ಟು ತಿಳ್ಕೊಳ್ಳಿ ನೀವು ಫಸ್ಟ್. ಆಮೇಲೆ ಉಪಗ್ರಹ ಉಡಾವಣೆ ಮಾಡ್ತಿರೋ, ಅದು ಏನ್ ಮಾಡ್ತಿರೋ ಮಾಡ್ಕೊಳ್ಳಿ. ಫಸ್ಟ್ ಭಗವಂತನ ಬಗ್ಗೆ ತಿಳ್ಕೊಳ್ಳಿ. ಅನ್ಸುತ್ತೆ ಅಲ್ವಾ? ಯಾರಿಗ ಅನ್ಸಲ್ಲ ಈ ತರ? ಬರೀ ನನಗೆ ಮಾತ್ರ ಅನಿಸ್ತಾ ಇದೆಯಾ? ಗೊತ್ತಿಲ್ಲ. ಈಗ ಒಂದು 600-700 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು, ಓಕೆ, ಅದಕ್ಕೆ ಬುದ್ಧಿ ಕೊಟ್ಟಿದ್ದು ಭಗವಂತನೇ ಅಲ್ಲ ಅಂತ ಹೇಳ್ಬಾರ್ದು ನಾವು. ಭಗವಂತ ಸಾಯೋವನಿಗೂ ಬುದ್ಧಿ ಕೊಡ್ತಾನೆ, ಬದುಕೋವನಿಗೂ ಬುದ್ಧಿ ಕೊಡ್ತಾನೆ, ಬಾವಿಗೆ ಬೀಳೋವನಿಗೂ ಬುದ್ಧಿ ಕೊಡೋದು ಭಗವಂತನೇ, ನೇಣು ಹಾಕೊಳ್ಳೋವನಿಗೂ ಭಗವಂತನೇ ಬುದ್ಧಿ ಕೊಡೋದು. ಯಾಕಂದ್ರೆ ಅವ್ನು ಇಚ್ಛೆ ಪಟ್ಟ ಅದಕ್ಕೆ ಕೊಟ್ಟ. ಸೈಂಟಿಸ್ಟ್ಗೂ ಬುದ್ಧಿ ಕೊಡೋದು ಅವನೇ. ಬುದ್ಧಿರ್ ಬುದ್ಧಿಮತಾಮಸ್ಮಿ ತೇಜಸ್ ತೇಜಸ್ವಿನಾಮಹಂ ಬಲಂ ಬಲವತಾಂ ಚಾಹಂ ಜ್ಞಾನಂ ಜ್ಞಾನವತಾಮಸ್ಮಿ. ಎಲ್ಲ ನಾನೇ. ಅದೇ ನಾನೇ, ಅದು ಗೊತ್ತಿಲ್ಲ ಅವ್ರಿಗೆ ಅಷ್ಟೇ. ನಮ್ಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಓಕೆ, ಎಷ್ಟು ಅಜ್ಞಾನಿಗಳಿದ್ದಾರೆ ಅಂತ ಗೊತ್ತಾಯ್ತಾ? ಯಾರು ವಿಜ್ಞಾನಿಗಳು ಅಂತ ಕರ್ಸ್ಕೊಳ್ತಾರಲ್ಲ ಅವರು ನಿಜವಾಗ್ಲೂ ವಿಜ್ಞಾನಿಗಳಲ್ಲ, ಅವರು ಮತ್ತೆ ಅಜ್ಞಾನಿಗಳು. ಏತತ್ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯತ. ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಬಿಟ್ಟು ಬೇರೆ ಏನೇ ತಿಳ್ಕೊಂಡ್ರು ಕೂಡ ಅದನ್ನ ಅಜ್ಞಾನ ಅಂತಾನೆ ಕೃಷ್ಣ ಕನ್ಸಿಡರ್ ಮಾಡೋದು. ಅಜ್ಞಾನಕ್ಕೂ ಮೂಲ ಭಗವಂತನೇ, ಕೊಡೋದು ಅವನೇ. ಸರ್ವಸ್ಯ ಚಾಹಂ ಹೃದಯ ಸನ್ನಿವೇಶ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ. ಮತ್ತ ನನ್ನಿಂದ, ಸ್ಮೃತಿ ಜ್ಞಾನ ಅಪೋಹನಂ ಚ. ಅಪೋಹನ ಅಂದ್ರೆ ಮರೆವು, ಜ್ಞಾನ ಅದು ನಾನೇ ಕೊಡ್ತೀನಿ. ಕೃಷ್ಣ ದೇವ್ರೆ ದೇವ್ರೆ ನನಗೆ ಅಜ್ಞಾನ ಕೊಡು, ಅಜ್ಞಾನ ಕೊಡು. ಓಕೆ, ತಥಾಸ್ತು, ತಗೋ. ಕೃಷ್ಣ ನನಗೆ ನೀನೇ ಬೇಕು, ನಿನ್ ಪ್ರೀತಿ ಬೇಕು, ಬೇಕು ಬೇಕು, ತಗೋ. ಬುಕ್ ರ್ಯಾಪರ್ ಕೂಡ ಇನ್ನು ಹರಿದು ಭಗವಂತ ತೋರಿಸಿ, ಭಗವಂತ ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ಇವತ್ತಿಂದ ಓದಕ್ ಶುರು ಮಾಡ್ತೀನಿ, ಮಾಡದೇ ಇರೋರ್ಗೆ ಹೇಳ್ತಾರೆ ನಾನು. ಅದಕ್ಕೆ 9 ಸ್ಕಂದ ಓದಿದ್ರೇನೆ ನಿಮ್ಗೆ 10ನೇ ಸ್ಕಂದ ಟೇಸ್ಟ್ ಬರೋದು, ಇಲ್ಲಾಂದ್ರೆ ಟೇಸ್ಟ್ ಬರೋದಿಲ್ಲ. ಸುಮ್ಮನೆ ಅದ್ ಹೇಳ್ದಲ್ಲ ಗುರುರಾಜ್ ಹರಿಕತೆ, ದಿನ 1 2 3 4 ತರದಲ್ಲಿ ಕಳೆಯಿತಾಗ ವಾರ, ವಾರ 1 2 3 4 ತರದಲ್ಲಿ ಕಳೆಯಿತಾಗ ಮಾಸ. ಇಷ್ಟ. ಈ ಘಟೋದ್ಗಜ ಒಬ್ಬ ಇರ್ತಾನೆ, ಅವನು ಒಂದ್ ತಮಾಷೆ ಹೇಳ್ಬಿಟ್ಟು, ಅವನು ನಿನ್ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡ್ ಬರ್ಬೇಕು ಅಭಿಮನ್ಯು ಕೊಡಕ್ಕೆ. ಹೌದಾ? ಆಹಾ, ಮದುವೆ ಮನೆ ನಡೀತಾ ಇದೆ, ಎಲ್ಲ ಅಡಿಗೆ ಮಾಡ್ತಾ ಇದಾರೆ ಭಟ್ರುಗಳು, ರಾತ್ರಿ ಎಲ್ಲ ಅಡಿಗೆ ಮಾಡಿ ತೂಗಿಸ್ತಾ ಇದಾರೆ. ಅಲ್ಲಲ್ಲೇ ಘಟೋದ್ಗಜ ಹೋದ ಒಳಗಡೆ. ನಾಯ್ಡು ಹೇಳ್ತಾರೆ, ಆಹಾ ಎಂತ ಭೂರಿ ಭೋಜನ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ತುಪ್ಪದಿ ಕರದ ಕರ್ಜಿಕಾಯಿ, ತಿಂಡಿ ತಿನಿಸುಗಳಿಂದ ತುಂಬಿದೆ ಆಲಯ, ತಿಂದು ಮಾಡುವೆ ಎಲ್ಲ ಮಾಯ.
ಇದ್ರಲ್ಲಿ ಭಕ್ತಿ ಬರುತ್ತಾ ನಮಗೆ? ಕೇಳಿದ್ದು ನಕ್ಕಿದ್ದು ಓ ಓ, ಆಹಾ. ಹ್ಮ್. ಭಗವಂತನ ಸೃಷ್ಟಿ ಬಗ್ಗೆನೇ ಗೊತ್ತಿಲ್ಲ ನಮ್ಗೆ, ಹರಿಕಥೆ ಕೇಳಿ ಕೂತ್ಕೊಂಡಿದ್ದೀವಿ ನಾವು. ಒಂದ್ ವೇಳೆ ಪರವಾಗಿಲ್ಲ, ಕೇಳ್ಕೊಳ್ಳಿ, ತೊಂದ್ರೆ ಇಲ್ಲ. ಏನು ಮಾಡದೆ ಮಣ್ಣು ತಿನ್ನೋದಕ್ಕೆ ಅಟ್ಲೀಸ್ಟ್ ಯಾವ್ದೋ ಒಂದು ಒಣಗಿರೋ ಬೀಜ ತಿನ್ನೋದು, ಮೃಷ್ಟಾನ್ನ ಸಿಕ್ಕಿಲ್ಲ ನಮ್ಗೆ, ಅದ್ರ ಬದಲು ಮಣ್ಣು ತಿನ್ನೋದಕ್ಕಿಂತ ಒಣಗಿರೋ ಬೀಜ, ಹಸಿ ಬೀಜ ತಿನ್ನೋದು ಒಳ್ಳೇದಲ್ವಾ? ಹಾಗೆ ನಮ್ಗೆ ಮೃಷ್ಟಾನ್ನ ಯಾವುದು, ಬೀಜ ಯಾವುದು, ಮಣ್ಣು ಯಾವುದು ಗೊತ್ತಿಲ್ಲ. ಅದಕ್ಕೆ ಹೇಳೋದು ಫಸ್ಟ್ ಭಾಗವತಂ ಭಾಗವತಂನ ಉಸಿರಾಡಬೇಕು, ಭಾಗವತಂನೇ ತಿನ್ಬೇಕು, ಭಾಗವತಂನೇ ಕುಡಿಬೇಕು, ಭಾಗವತಂನೇ ಯೋಚನೆ ಮಾಡ್ಬೇಕು. ಮನಸ್ಸಲ್ಲಿ ನಾಡ್ಬೇಕು, ಪ್ರತಿ ಒಂದೊಂದು ಮಾತುಗಳು ಹೃದಯದಲ್ಲಿ ಅದು ಜೋಡಿಸ್ಕೋಬೇಕು. ತಮಾಷೆಗೆ ಹೇಳ್ತಾ ಇರೋದಲ್ಲ, ಇದು ಸೀರಿಯಸ್ ಆಗಿ ಹೇಳ್ತಾ ಇರೋದು, ಸೀರಿಯಸ್ ಮ್ಯಾಟರ್ ಇದು. ನಾವು ಹರಿಕತೆ ಕೇಳಿ ಸುಮ್ಮನೆ ನಕ್ಕಿರ್ತೀವಿ ಅಷ್ಟೇನೆ. ಅವ್ರನ್ನ ಕಂಡಮ್ ಮಾಡಕ್ ಹೇಳ್ತಾ ಇಲ್ಲ ನಾವು, ಅವ್ರು ಮಾಡೋದು ಮಾಡಿದ್ದಾರೆ. ಅಟ್ಲೀಸ್ಟ್ ಏನು ಇಲ್ದಿರೋರ್ಗೆ ಇದನ್ನಾದ್ರೂ ತಿಳ್ಕೊಳ್ಳಿ ಅಂತ ಅಷ್ಟೇನೆ. ಬಟ್ ಅದೇ ಹೈಯೆಸ್ಟ್ ಅಲ್ಲ. ಓಕೆನಾ? ಪಾಪ ಅವರು ಮಾಡಿದ್ದಾರೆ ಸಾಧನೆ, ಎಲ್ರಿಗೂ ಭಗವಂತ ಕಲೆ ಕೊಡೋದಿಲ್ಲ. ಎಷ್ಟು ಚೆನ್ನಾಗಿ ನಿರರ್ಗಳವಾಗಿ ಮಾತಾಡ್ತಾರೆ ಗೊತ್ತಾ, ಗಂಟೆ ಗಟ್ಲೆ ಹರಿಕತೆ ಹೇಳ್ತಾ ಇರ್ತಾರೆ, ಮಧ್ಯೆ ಮಧ್ಯೆ ಪದ್ಯಗಳು ಹೇಳ್ತಾರೆ. ಏನು ಮಾಡದೇ ಇರೋದಕ್ಕಿಂತ ಅದನ್ನಾದ್ರೂ ಕೇಳ್ರಿ ಅಂತ ಅವ್ರು ಮಾಡಿದ್ದು. ಹಾಗಂತ ಭಾಗವತಂ ಬಿಟ್ಟು ಅದನ್ನ ಕೇಳಿ ಅಂತಲ್ಲ. ಅದಕ್ಕೋಸ್ಕರ ಪರೀಕ್ಷೆ ಕೇಳಿದ್ದೇನೆ ಅಂದ್ರೆ, ಜೀವನದಲ್ಲಿ ಮನುಷ್ಯ ಮಾಡ್ಲೇಬೇಕಾದಂಥದ್ದು ಏನು, ಕೇಳಲೇಬೇಕಾದಂಥದ್ದು ಏನು, ಅದೇ ಶ್ರೀಮದ್ ಭಾಗವತ. ಈಗ ನಾನು ಹೇಳ್ತಾ ಇರೋದು ಬರೀ ಪರೀಕ್ಷೆ ಕೇಳ್ತಾ ಇದ್ದೀನಂತಲ್ಲ, ಭಾಗವತ ಮಹಿಮೆಗಳನ್ನ ಸೇರಿಸಿ ಹೇಳ್ತಾ ಇದ್ದೀನಿ. ಈಗ ನನಗೆ ಎಷ್ಟೋ ಜನ ಕೇಳ್ತಾರೆ, ನೀವು ಹೇಗೆ ಭಾಗವತ ಪ್ರಿಷಿಪ್ಟ್ ಮಾಡ್ತೀರಾ, ಏನ್ ಹೇಳ್ತೀರಾ, ಅವ್ರಿಗೆ ಪ್ರೀಚಿಂಗ್ ಆಗ್ಬೇಕು, ಜೊತೆಯಲ್ಲಿ ಭಾಗವತ ತಗೋಬೇಕು. ಭಾಗವತ ಮಹಿಮೆ ಹೇಳಿದ್ರೆ ಪ್ರೀಚಿಂಗ್ ಆಗುತ್ತೆ. ವಾವ್, ಹೌದಾ, ಭಾಗವತಂ ಇಷ್ಟೊಂದು ಮಹಿಮೆ ಇದೆಯಾ, ಇಷ್ಟೆಲ್ಲ ಹೇಳಿದಾರ ಅಂತ ಅನ್ಸುತ್ತೆ, ಖುಷಿನ ತಗೊಳ್ತಾರೆ. ಅಂದ್ರೆ ಭಾಗವತಂ ಮಹಿಮೆಯನ್ನ, ಅದ್ರ ಗ್ಲೋರಿಯಸ್ನ ನಾವು ಹೇಳ್ತಾ ಇರೋದು ಇವಾಗ. ಯಾಕೆ ಭಾಗವತಂ ಬೇಕು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾರೆ ಶುಕಮುನಿಗಳನ್ನ ಪರೀಕ್ಷ ಮಹಾರಾಜ. ಕಾಲ ಅಂದ್ರೆ ಏನು, ಕಾಲದ ವಿವಿಧ ಘಟ್ಟಗಳು ಏನು, ಭೂತ ವರ್ತಮಾನ ಭವಿಷ್ಯತ್ ಅಂದ್ರೆ ಏನು, ಮತ್ತೆ ಪ್ರತಿಯೊಂದು ಕರ್ಮಕ್ಕೆ ಮೂಲ ಕಾರಣ ಏನು. ಸ್ವಲ್ಪ ನೀರು ಕೊಟ್ಟು ಬರ್ತೀನಿ, ಟೈಮ್ ಆಯ್ತು. ಓಕೆ, ಪರೀಕ್ಷೆ ಕೇಳ್ತಾರೆ. ಈಗ ನಾವು ಫಸ್ಟ್ ಮೊನ್ನೆಲ್ಲ ಕೇಳಿದ್ವಿ, ಸೃಷ್ಟಿಯಲ್ಲಿ ಅಂದ್ರೆ ಮೊದಲು ಭಗವಂತ ಮಹಾತತ್ವ ಸೃಷ್ಟಿ ಮಾಡ್ತಾನೆ, ಅಂದ್ರೆ ಕಾರಣೋದಕ ವಿಷ್ಣು, ಆಮೇಲೆ ಕಾಲ, ಆಮೇಲೆ ಕರ್ಮ, ಗುಣ, ಆಮೇಲೆ ಗುಣಕ್ಕೆ ತಕ್ಕಾಗಿ ಕರ್ಮ ಅಲ್ವಾ. ಕರ್ಮಕ್ಕೆ ತಕ್ಕ ಹಾಗೆ ಅವನಿಗೆ ದೇಹ. ಇದು ಹೇಗೆ ಸೃಷ್ಟಿಯಾಗುತ್ತೆ, ಗುಣದಿಂದ ಕರ್ಮಗಳು ಹೇಗೆ ಸೃಷ್ಟಿಯಾಗುತ್ತೆ, ಯಾಕೆ ಒಬ್ಬ ಮನುಷ್ಯ ಒಳ್ಳೇದ್ ಮಾಡ್ಬೇಕು ಅಂತಿದ್ರು ಕೆಟ್ಟದ್ ಮಾಡ್ತಾನೆ, ಕೆಟ್ಟದ್ ಮಾಡಕ್ ಹೋಗಿನೂ ಕೂಡ ಕೆಲವು ಟೈಮ್ ಒಳ್ಳೇದು ಆಗುತ್ತೆ, ನಮ್ಮಿಚ್ಛೆ ಪ್ರಕಾರ ಅಲ್ಲ. ಈಗ ನಮ್ಗೆ ಕೆಟ್ಟದ್ ಮಾಡ್ಬೇಕನ್ನೋ ಇಚ್ಛೆ ಇಲ್ಲ, ಆದ್ರೂ ಯಾಕೆ ಕೆಟ್ಟದಾಗುತ್ತೆ, ಅದು ನಮ್ ಕೈಲಿಲ್ಲ. ಅದನ್ನ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಕೃಷ್ಣ, ಯಾಕೆ ಮನುಷ್ಯ ಗೊತ್ತಿದ್ದೋ ಗೊತ್ತಿಲ್ದೇನೋ, ಆದ್ರೆ ಬಹುತೇಕ ಗೊತ್ತಿಲ್ಲದೆ ಪಾಪ ಮಾಡ್ತಾನೆ, ಅವನಿಗೆ ಇಚ್ಛೆ ಇಲ್ಲದೆ ಪಾಪ ಮಾಡ್ತಾನೆ, ಯಾಕೆ? ಅಥ ಅರ್ಜುನ ವಾಚ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಬಲಾದಿವ ನಿಯೋಜಿತ, ಬೈ ಫೋರ್ಸ್. ಬಲಾದಿವ ಅಂದ್ರೆ ಬಲಾತ್ಕಾರ, ಬೈ ಫೋರ್ಸ್, ಬಲವಂತವಾಗಿ ಯಾಕೆ ಪಾಪ ಮಾಡ್ತಾನೆ? ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರಿತ ಪುರುಷ, ಕರ್ಮ ಯಾಕೆ ಮಾಡ್ತಾನೆ, ಕೆಟ್ಟ ಕರ್ಮ? ಅದಕ್ಕೆ ಕಾರಣ ಗುಣ. ಸೊ ಗುಣದಿಂದ ಕರ್ಮ. ಓಕೆ, ಗುಣದಿಂದ ಕರ್ಮ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಭಾಗವತ ಶ್ರವಣ ಮಾಡ್ತಾ 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 ಏನಾಗುತ್ತೆ, ಗುಣಗಳು ತಮೋಸೋಮ ಜ್ಯೋತಿರ್ಗಮಯ, ತಮೋಗುಣ, ರಜೋಗುಣ, ಸತ್ವಗುಣ ಎಲ್ಲ ಬದಲಾವಣೆ ಆಗ್ತಾ ಇರುತ್ತೆ, ಟೈಮ್ ತಗೊಳುತ್ತೆ. ಇವತ್ತು ಭಾಗವತ ಶ್ರವಣ ಮಾಡಿ ಇವತ್ತೇ ನಾವು ಭಕ್ತರಾಗ್ಬಿಡ್ತೀವಾ? ಆಗ್ಬೋದು, ಆಗ್ದೇನೂ ಇರ್ಬೋದು, ಬಟ್ ಹಾಗೆ ಆಗ್ತೀವಿ.
ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೀನಾತ್ಮನಿ ವಿಂದತಿ. ಓಕೆ, ನನ್ನ ಕೆಳಕಳಿಯ ಪ್ರಾರ್ಥನೆ, ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ನಿಮ್ಮಲ್ಲಿ ಪ್ರತಿಯೊಬ್ರು ದಿನ ಭಾಗವತ ಓದಬೇಕು. ನಿಮ್ಗೆ ನಿಜವಾಗ್ಲೂ ಪ್ರೀತಿ ಇದೆಯಾ ಇನ್ನೊಬ್ಬರ ಮೇಲೆ, ಭಾಗವತಂ ಕೊಡಿಸ್ಬೇಕು. ನೀವೇ ದುಡ್ಡು ಕೊಡಿಸಿ ಅಂತ ಅಲ್ಲ, ದುಡ್ಡಿದೆ ಹೇಳ್ದಲ್ಲ ಆಗ್ಲೇ, ಹಬ್ಬಕಾರ ದುಡ್ಡು ಸೀರೆ ತಗೊಳಕ್ ದುಡ್ಡಿದೆ, ಭಾಗವತಂಗೆ ನೋಡೋಣ ನಾಳೆ ಅಂತವ್ರಿಗೆ ತಲೆ ಮೇಲೆ ಹೊಡೆದು ಮೊದ್ದು ಭಾಗವತಂ ತಗೋ ಅಂತ ಹೇಳ್ಬೇಕು. ಹೇಳೋ ಜವಾಬ್ದಾರಿ ನಿಮ್ಮೆಲ್ಲರದು, ನಿಮ್ ಕರ್ತವ್ಯ ಅದು. ಹೇಳ್ದೆ ಹೋದ್ರೆ ಭಗವಂತ ಯಾಕೆ ಬಾಯಿ ಮುಚ್ಕೊಂಡಿದ್ದೆ ನೀನು, ಸರ್ ನಾನ್ ಮಾಡ್ತಾ ಇದ್ದ, ಅವನು ಅವ್ನ ಪಾಡ್ಗ ಅವ್ನು ಮಾಡ್ಕೊಳ್ಳಿ ಅಂತ ಸುಮ್ನೆ ಅದೇ ನಾನು ನೋಡ್ತಾ ಇದ್ದೆ, ಅದಕ್ಕೆ ನಿನಗೂ ಹೊಣೆಗಾರನಾಗಿ ಮಾಡ್ತೀನಿ, ನೀನು ಕಳ್ಳನೇ, ನೀನು ಪಾಪಿನೇ. ಈಗ ಅವ್ನು ಪಾಪ ಮಾಡ್ತಾ ಇದ್ದಾನೆ, ನೀನ್ ನೋಡ್ಕೊಂಡು ಸುಮ್ನೆ ಇದೆಯಾ, ನೀನು ಪಾಪಿನೇ. ಅದಂಗೆ ಮಹಾರಾಜ ನಾನು ಪಾಪಿ ಆಗ್ತೀನಿ, ಹೌದು ಮತ್ತೆ ಹೌದಪ್ಪ. ಇವಾಗ ನೀನ್ ಅನ್ನ ತಿಂತಾ ಇದೆಯಾ ತಾನೆ, ಹೌದು. ನೀನೇನ್ ಯಜ್ಞ ಮಾಡಿದ್ಯಾ ಅನ್ನ ತಿನ್ನೋದಕ್ಕೆ, ಇಲ್ಲ. ಮತ್ತೆ ಯಾರು ಭಕ್ತರು ಯಜ್ಞ ಮಾಡಿದ್ದಕ್ಕೆ ಮಳೆ ಆಯ್ತು, ಮಳೆಯಿಂದ ಬೆಳೆ ಆಯ್ತು, ನೀನ್ ತಿಂತಾ ಇದೆಯಾ, ಮತ್ತೆ ನೀನ್ ಅನುಭವಿಸ್ತಾ ಅಲ್ವಾ ಪುಣ್ಯನ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಂಭವ. ಯಾರು ಯಜ್ಞ ಮಾಡಿದ್ದಕ್ಕೆ ಮಳೆ ಆಗ್ತಾ ಇರೋದು, ಯಜ್ಞಾದ್ ಭವತಿ ಪರ್ಜನ್ಯ. ಕೃಷ್ಣ ಗೀತೆ ಹೇಳ್ತಾನೆ, ಯಜ್ಞದಿಂದ ಮಳೆ ಬರ್ತಾ ಇರೋದು ನಮ್ಗೆ, ನಾವು ಮಾಡಿದ್ವಿ ಯಜ್ಞನ, ಮತ್ತೆ ಅನ್ನ ತಿಂತಾ ಇದೀವಿ ನಾವು. ಯಾರೋ ಮಾಡಿದ ಪುಣ್ಯದಿಂದ ನೀನ್ ಪುಣ್ಯ ಅನುಭವಿಸ್ತಾ ಇದೀಯಾ, ಹಾಗೆ ಯಾರೋ ಮಾಡಿದ ಪಾಪನ ನೀನ್ ಅನುಭವಿಸ್ಬೇಕಾಗತ್ತೆ, ನೀನ್ ನೋಡ್ಕೊಂಡು ಸುಮ್ಮನೆ ಇದ್ರೆ. ಕರ್ಮ ಸುಮ್ಮನೆ ಬಿಡೋದಿಲ್ಲ ಯಾರನ್ನು. ನಾನೇನು ಮಾಡಿಲ್ಲ ಮಾಡಿಲ್ಲ ಅಲ್ಲ, ಏನು ಮಾಡಿಲ್ವಲ್ಲ ಅದಕ್ಕೆ ಪನಿಷ್ಮೆಂಟ್. ಏನು ಮಾಡಿಲ್ಲ ನಾನು, ಅದಕ್ಕೆ ಪನಿಷ್ಮೆಂಟ್. ದಾರಿಲಿ ಹೋಗ್ತಾ ಇರ್ತೀಯಾ, ಯಾರೋ ಇಬ್ರು ಪುಂಡ್ರು ಪೋಖ್ರಿಗಳು ಒಂದು ಹುಡುಗಿನ ಚೇಡಿಸ್ತಾ ಇರ್ತಾರೆ, ನೀನ್ ನೋಡ್ಬಿಟ್ಟು ಸುಮ್ಮನೆ ಹೋಗ್ತೇನೆ ನಿನ್ ಪಾಡಿಗೇನು. ನೀನು ರೇಪಿಸ್ಟ್ ಅಂತಾನೆ ಕನ್ಸಿಡರ್ ಮಾಡೋದು, ನೀನು ಅತ್ಯಾಚಾರಿ. ನಾನೇನು ಮಾಡಿಲ್ಲ, ಏನು ಮಾಡಿಲ್ವಲ್ಲ ಅದಕ್ಕೆ ಅತ್ಯಾಚಾರಿ. ಅದಕ್ಕೆ ಕರ್ಮದ ಬಗ್ಗೆ ನಾವು ಜಾಸ್ತಿ ಮಾತಾಡೋಕ್ ಹೋಗ್ಬಾರ್ದು, ಆಗೋದು ಇಲ್ಲ, ಅದು ಡೈಜೆಷನ್ ಆಗಲ್ಲ, ತಿಂದಿದಂಗೆ ವಾಮಿಟ್ ಆಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ, ಗುಣಕ್ಕೆ ತಕ್ಕಾಗಿ ಕರ್ಮ ಮಾಡ್ತಾನೆ, ನಮ್ಮ ಇಚ್ಛೆ ಇಲ್ಲದೆ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ನನಗೆ ಇಚ್ಛೆ ಇಲ್ಲದೆ ಕೂಡ ನಾವು ಕೆಟ್ಟ ಕರ್ಮಗಳನ್ನ ಮಾಡ್ಬೇಕಾಗತ್ತೆ, ಅದನ್ನ ನಾವು ಓರ್ಬೇಕಾಗತ್ತೆ. ನಿನ್ನ ಹೆಣವನ್ನು ನೀನೇ ಒತ್ತು ಸಾಗಬೇಕು, ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ ಮಂಕುತಿಮ್ಮ. ಈಗ ನಾವೆಲ್ಲರೂ ನಮ್ಮ ಹೆಣ ನಾವೇ ಒತ್ತಾ ಇರ್ತಾನೆ. ಹೆಣ ಅಂದ್ರೆ ಮೀನ್ಸ್ ಬಾಡಿ, ದೇಹ ಹೆಣನೇ ಅದಲ್ವಾ. ಈಗ ಈ ಹೆಣ ಒತ್ಕೊಂಡು ಓಡಾಡ್ತಾ ಇರೋದು ಯಾರು, ನಾನೇ. ನಾನು ಅಂದ್ರೆ ಜೀವ ಅಲ್ವಾ. ನಿನ್ನ ಹೆಣವನ್ನು ನೀನೇ ಒತ್ತು ಸಾಗಬೇಕು. ಬನ್ರಿ ನಿಮ್ ಹೆಣ ಹೊತ್ಕೊಂಡು ಬನ್ರಿ ದೇವಸ್ಥಾನಕ್ಕೆ ಬರೋದಿಲ್ಲ ನಾವು, ಅದೇ ಇದೇ ಹೆಣ ಹೊತ್ಕೊಂಡು ನಾವು ಪಾರ್ಟಿಗಳಿಗೆ ಹೋಗ್ತೀವಿ. ಹೆಣ ಅಂದ್ರೆ ತಪ್ಪಾಗಿ ತಿಳ್ಕೊಬಾರ್ದು. ಹೆಣ ಅಂದ್ರೆ ಈಗ ದೇಹ ಜಡ ಅಲ್ವಾ, ದೇಹಕ್ಕೆ ಸ್ವತಂತ್ರ ಚಲನೆ ಇದೆಯಾ, ಇಲ್ಲ. ಅದ್ರೊಳಗಡೆ ಯಾರು ಇದಾರೆ ಒತ್ಕೊಂಡು ಓಡಾಡೋರು, ಅವನೇ ಜೀವ. ಆ ಜೀವನೇ ನಾವು, ದೇಹ ಅಲ್ಲ ನಾವು. ನಿನ್ನ ಹೆಣವನ್ನು ನೀನೇ ಒತ್ತು ಸಾಗಬೇಕು, ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ. ಓಹೋ, ನಾವು ಕ್ಲಾಸ್ ಕೇಳೋದಿಲ್ಲ, ಯಾಕೆ ಅವ್ರು ಕೇಳ್ತಲ್ಲ ಅದಕ್ಕೆ ನಾನು, ಹೌದಾ. ನಾವು ಭಕ್ತಿ ಮಾಡಲ್ಲ, ಯಾಕೆ ಅವ್ರು ಭಕ್ತಿ ಮಾಡ್ತಲ್ಲ ಅದಕ್ಕೆ ನಾನ್ ಮಾಡಲ್ಲ. ಓ ಹೌದಾ, ಹತ್ಬಿಡಿ. ಹಂಗೆಲ್ಲ ಮಾತಾಡಬಾರ್ದು. ಮತ್ತಿನ್ನೇನು, ನಿನ್ನ ಹೆಣ ನೀನೇ ಒತ್ತು ಸಾಕಬೇಕು. ನೀನ್ ಸತ್ರ ಅವನ್ ಸಾಯಲ್ಲ, ಅಥವಾ ಅವನ್ ಸತ್ರ ನೀನ್ ಸಾಯೋದಿಲ್ಲ. ನಿಮ್ ಹೆಣ ನೀವೇ ಒತ್ತು ಸಾಕ್ಬೇಕು, ಅದು ಭಕ್ತಿ. ಎಷ್ಟು ಜನಕ್ಕೆ ಹಿಂಗೆ ಬೈದಿದ್ದೀನಿ ನಾನು ಗೊತ್ತಾ, ಬೈದಿ ಕ್ಲಾಸ್ ಬಿಟ್ಟು ಹೋಗಿದ್ದಾರೆ. ಹೋಗ್ಲಿ, ಕ್ಲಾಸ್ ಬಿಟ್ಟು ನಾಟಕಗಳು ಮಾಡ್ತಾ ಇದಾರೆ, ಕ್ಲಾಸ್ ಬಿಟ್ಟು ಹೋಗಿ ನಾಟಕಗಳು ಮಾಡ್ತಾ ಇದಾರೆ, ಹಿಂದೆ ಮುಂದೆ ಮಾತಾಡ್ಕೊಂಡು. ಅದಕ್ಕೇನ್ ಗೊತ್ತಾ, ನಾವು ಕಪಾಳ ಮೋಕ್ಷ ಮಾಡೋದು ಬೇಡ, ಭಗವಂತ ಇದ್ದಾನೆ. ಮರ್ಯಾದೆಯಿಂದ ನಿಮ್ಗೆ ಏನ್ ಬೇಕು ನೀವು ಅದನ್ನ, ನಿಮ್ಮ ಹೆಣವನ್ನ ನೀವು ಹೊತ್ತು ಸಾಕ್ಬೇಕು, ಯಾರು ಬರೋದಿಲ್ಲ ಇಲ್ಲಿ. ಭೌತಿಕ ಜಗತ್ತು ಇದು ನಾವೇನು ವೈಕುಂಠದಲ್ಲಿ ಇಲ್ಲ. ವೈಕುಂಠದಲ್ಲಿ ಎಲ್ಲಾ ಭಗವಂತ ಭಕ್ತರೇ ಇರ್ತಾರೆ, ನಮಗೆ ಹೆಲ್ಪ್ ಮಾಡ್ತಾರೆ, ಏನು ಮಾಡ್ತಾರೆ, ಆತರ ಪರಿಸ್ಥಿತಿ ಬರಲ್ಲ. ಇದು ವೈಕುಂಠ ಅಲ್ಲ, ಇದು ಮರ್ತ್ಯ ಲೋಕ. ಮಾಂ ಉಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ. ದುಃಖಾಲಯಂ ಇದು.
ಇಲ್ಲಿ ಬಂದಿದೀವಿ, ದುಃಖ ಅನುಭವಿಸ್ಬೇಕು, ನೋವು ಅನುಭವಿಸ್ಬೇಕು, ಎಲ್ಲ ಇರುತ್ತೆ. ಭಾಗವತ ಓದ್ಬೇಕು ಅಷ್ಟೇ. ಅದ್ ಬಿಟ್ಟು ಬೇರೆ ದಾರಿನೇ ಇಲ್ಲ ನಮಗೆ. ಯಾಕೆ ನಾನು ಪೀಠಿಕೆನಲ್ಲಿ ಪ್ರಶ್ನೆಗಳ ಬಗ್ಗೆ ಹೇಳಿದಂದ್ರೆ, ಆ ತರ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ, ನಮ್ಮ ಹೃದಯದಲ್ಲಿ ಓಡ್ತಾ ಇರ್ಬೇಕು. ಪ್ರತಿದಿನ ರಾತ್ರಿ ಹಗಲು ಪ್ರಶ್ನೆ ಕೊರಿತಾ ಇರ್ಬೇಕು ನಮ್ಮ ತಲೆಯಲ್ಲಿ. ಯಾಕೆ ನಮ್ಮ ಜೀವನ ವ್ಯರ್ಥ ಮಾಡ್ಕೊಂಡ್ವಿ? ಸಾಧುಗಳು ಯಾಕೆ ಪ್ರಭುಪಾದರನ್ನ ಫಾಲೋ ಮಾಡ್ಕೊಂಡು ಬಂದ್ರು ಹೇಳಿ? ಎಷ್ಟೋ ಜನ್ಮಗಳಿಂದ ಅವ್ರಿಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿರಲ್ಲ, ಗೊತ್ತಾ? ಇವಾಗ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ, ಗೂಗಲ್ ಬಟ್ ಗೂಗಲ್ಗೆ ಸಿಗದಿರೋ ಪ್ರಶ್ನೆ ಇದು. ಜನ್ಮಗಳಿಂದ ನಾವು ಪ್ರಶ್ನೆ ಎಲ್ಲಿ, ಯಾವ್ದು ನಮ್ಮ ನಿಜವಾದ ಜಾಗ, ನಮ್ಮ ನಿಜವಾದ ಸ್ಥಳ ಯಾವುದು, ಸುಖ ಎಲ್ಲಿ ಸಿಗುತ್ತೆ, ಏನು ದೇವ್ರು ಅಂದ್ರೆ, ಭಗವಂತ ಅಂದ್ರೆ ಏನು? ಎಲ್ಲ ನೋಡ್ಕೊಳ್ಳೋಣ. ಫಸ್ಟ್ ಈಗ ಚೆನ್ನಾಗಿ ದುಡಿಬೇಕು, ದುಡ್ಡು ಮಾಡಬೇಕು. ಮಾಡಿ ಮಾಡಿ ಮಾಡಿ, ಸಮಯ ಬರುತ್ತೆ. ಕಾಲೇನ ಆತ್ಮನಿ ವಿಂದತಿ, ಭಗವಂತ ವೇಟ್ ಮಾಡ್ತಾನೆ ಭಗವಂತ. ಪ್ರಾಣಿಗಳಿಂದ ನಿಕೃಷ್ಟವಾಗಿ ಬದುಕ್ತಾ ಇದೀವಿ ನಾವು. ಅದಕ್ಕೆ ಫಸ್ಟ್ ಹೇಳಿದ್ದು, ನಾನು ಅಜ್ಞಾನಿ ಅನ್ನೋದು ಚೆನ್ನಾಗಿ ಗೊತ್ತಿರಬೇಕು. ಒಂದು ಜ್ಞಾನ ಚೆನ್ನಾಗಿ ಗೊತ್ತಿರಬೇಕು, ನಾನು ಅಜ್ಞಾನಿ ಅನ್ನೋದು. ಪ್ರಾಣಿಗಳಿಗಿಂತ ನಿಕೃಷ್ಟವಾಗಿ ಬದುಕ್ತಾ ಇದೀವಿ. ಅವು ದುಡಿತಾ ಇಲ್ಲ, ಮಾಡ್ತಾ ಇಲ್ಲ, ಸಿಕ್ಕ ತಿಂತವೆ, ಅಶ್ವಾದ ತಿಂತವೆ, ಮಾಡ್ಕೊಳ್ತವೆ. ನಾವು ಮತ್ತೆ ಯಾವ ಜನ್ಮಕ್ಕೆ ಹಾಕಬೇಕು ನಮ್ಮನ್ನ ಭಗವಂತ ನೆಕ್ಸ್ಟ್? ಜನಗಳಿಗೆ ಏನ್ ಹೇಳ್ಬೇಕು ಅಂದ್ರೆ, ಈಗ ನಾವೆಲ್ಲ ಏನೋ ಒಂದಿಷ್ಟು ಅಧ್ಯಯನ ಮಾಡ್ತಾ ಇದೀವಿ, ಒಂದಿಷ್ಟು ನಾಲೆಡ್ಜ್ ಹೋಗ್ತಾ ಇದೆ ತಲೆಯಲ್ಲಿ, ಹೃದಯಕ್ಕೆ ಹೋಗ್ತಾ ಇದೆ. ನಾವ್ ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಅವ್ರಿಗೆ ಕನ್ವಿನ್ಸಿಂಗ್ ಆಗಿರ್ಬೇಕು ಮಾತುಗಳು. ಈಗ ಮಾತಾಜಿ ಹೇಳ್ತಾ ಇದ್ರು, ಒಳ್ಳೆ ಎಕ್ಸಾಂಪಲ್ಸ್, ರೆಲೆವೆಂಟ್ ಆಗಿದೆ. ನಮ್ಗೆ ಕನ್ವಿನ್ಸ್ ಆಗ್ಬೇಕು ಫಸ್ಟ್. ನಮ್ಗೆ ಕನ್ವಿನ್ಸ್ ಆಗಿಲ್ಲ ಅಂದ್ರೆ ನಾವ್ ಇನ್ನೊಬ್ರಿಗೆ ಕನ್ವಿನ್ಸ್ ಮಾಡಕ್ ಹೋಗ್ತೀವಿ? ಡಾಕ್ಟರ್ಗೆ ಗೊತ್ತಾಗಿಲ್ಲ ಏನ್ ರೋಗ ಅಂತ ಅಂದ್ರೆ ಪೇಷಂಟ್ಗೆ ಏನ್ ಇಂಜೆಕ್ಷನ್ ಕೊಡ್ತಾನೆ. ಒಬ್ರಿಗೆ ಹಂಗೆ ಆಯ್ತು. ನಮ್ಮ ಕೊಲಿಗ್ ಒಬ್ರು ಡಾಕ್ಟ್ರು ಏನೋ ಒಂದು ಪ್ರಾಬ್ಲಮ್ ಇದೆ, ಡಾಕ್ಟರ್ ಡಯಾಗ್ನೋಸ್ ಮಾಡಕ್ ಆಗಿಲ್ಲ, ಏನೋ ಒಂದು ಸ್ಟ್ರಾಂಗ್ ಡೋಸೇಜ್ ಕೊಟ್ಬಿಟ್ರು, ಪಾಪ ಅವ್ರ ಲೈಫ್ ಹೋಯ್ತು. ನಮ್ಗೆ ಅವ್ರಿಗೆ ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಮತ್ತೆ ನಾವ್ ಇನ್ನೊಬ್ರಿಗೆ ಹೆಂಗ್ ಕನ್ವಿನ್ಸ್ ಮಾಡೋದಲ್ವಾ? ಬಿ ಕನ್ವಿನ್ಸ್ಡ್ ಫಸ್ಟ್ ಟು ಕನ್ವಿನ್ಸ್ ಅದರ್ಸ್. ಸ್ಟ್ರಾಂಗ್. ಅದಕ್ಕೆ ಹೆಂಗಿರ್ಬೇಕು ಅಂದ್ರೆ, ಒಂದು ಸಲ ಹೇಳಿದ ಮೇಲೆ ಮತ್ತೆ ಅದಕ್ಕೆ ಪ್ರಶ್ನೆಗಳು ಬರಬಾರದು. ಕನ್ವಿನ್ಸ್ ಆಗ, ಓಕೆ ಅರ್ಥ ಆಯ್ತು, ಕನ್ವಿನ್ಸ್ ಆಯ್ತು ನನಗೆ. ಪರೀಕ್ಷಿತನ ಪ್ರಶ್ನೆಗಳು ಹೇಗಿರ್ತಂದ್ರೆ, ಮುಂದೆ ಕೇಳ್ತಾನೆ, ನಾನು ಕೇಳಿರುವ ಎಲ್ಲಾ ಪ್ರಶ್ನೆಗಳಿಗೂ, ಕೇಳದೆ ಉಳಿದಿರುವ ಎಲ್ಲಾ ಪ್ರಶ್ನೆಗಳಿಗೂ ಸಮಂಜಸವಾಗಿ ಸಮರ್ಪಕವಾಗಿ ಉತ್ತರ ಕೊಡಬೇಕು. ಮುಗುದೈತೆ ಅಲ್ಲಿಗೆ. ಬೋಲ್ತಿ ಬಂದ್. ಇನ್ನೇನು ಶಿಖಮುನಿಗಳಿಗೆ ರೆಸ್ಪಾನ್ಸಿಬಿಲಿಟಿ. ನಾನು ಕೇಳಿರುವ ಎಲ್ಲಾ ಪ್ರಶ್ನೆಗಳಿಗೂ, ಕೇಳದೆ ಉಳಿದಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಿ ಶಿಖಮುನಿಗಳೇ. ಲಾಕ್. ಇನ್ನೇನು ಮಾತಾಡಕ್ಕಾಗಲ್ಲ ನಾವು. ಓಕೆ ಓಕೆ ಓಕೆ, ಅದಕ್ಕೊಂದೇ ಉತ್ತರ ಹೇಳ್ಬಿಡ್ಲಾ? ನೀನ್ ಕಿಲಾಡಿ ಅಂದ್ರೆ ನಾನು ಮಹಾ ಕಿಲಾಡಿ. ಪರೀಕ್ಷಿತ್ ಮಹಾರಾಜ ಒಳ್ಳೆ ಪ್ರಶ್ನೆ ಕೇಳಿದ್ರಲ್ವಾ? ಶಿಖಮುನಿಗಳು ಮಹಾ ಕಿಲಾಡಿ. ಹೇಗ್ ಗೊತ್ತಾ? ಕೃಷ್ಣ ನಾಮ ಜಪ. ಕೊನೆಯಲ್ಲಿ ಒಂದು ಮಾತು ಹೇಳ್ಬಿಡ್ತಾರೆ, ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ಸರ್ವ ದುಃಖ ಶಮನಸ್ತಂ ನಮಾಮಿ ಹರಿಂ ಪರಂ. ಮುಗುದೈತೆ ನಿನ್ನ ಪ್ರಶ್ನೆಗೆ, ಎಲ್ಲ ಪ್ರಶ್ನೆಗೆ ಉತ್ತರ. ಕೇಳಿರುವ, ಕೇಳದೆ ಉಳಿದಿರುವ. ಆಹಾ, ಇದು ಶುಕಮುನಿಗಳ ಮೋಸ್ಟ್ ಕನ್ವಿನ್ಸಿಂಗ್ ಆನ್ಸರ್. ಏನಂದ್ರೆ ಅರ್ಥ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಷ್ಟೇ ಎಲ್ಲದಕ್ಕೂ ಉತ್ತರ. ಇದೇ ಶ್ರೀಮದ್ ಭಾಗವತಂ. ದಿ ಎಂಡ್. ಪಕ್ಕದಲ್ಲಿ ಫುಲ್ ಸ್ಟಾಪ್ ಇಟ್ಟಿಲ್ಲ, ಕಾಮ. ಇವತ್ತಿಗೆ ಮಾತ್ರ ಎಂಡ್ ಅಷ್ಟೇ. ಓಕೆ, ಜೈ ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ತೀನಿ. ಬನ್ನಿ ಮತ್ತೆ ಭೌತಿಕ ಜಗತ್ತಿಗೆ. ಏನಾದ್ರು ಪ್ರಶ್ನೆಗಳು, ಕೇಳುವ ಪ್ರಶ್ನೆ, ಕೇಳದೆ ಉಳಿದಿರುವ ಪ್ರಶ್ನೆ ಏನಾದಿದ್ರೆ ದಯವಿಟ್ಟು ಕೇಳಬಹುದು. ನಮಗೂ ಅದೇ ಉತ್ತರ ಪ್ರಭು. ಹರೇ ಕೃಷ್ಣ ಮಂತ್ರ ಜಪ ಮಾಡೋದು ಅಷ್ಟೇ. ಪ್ರಭುಜಿ, ಭೌತಿಕ ಅಷ್ಟೇ. ಪ್ರಪಂಚಕ್ಕೆ ಬರದೇ ಬೇಡ, ಹಾಗೆ ಆಧ್ಯಾತ್ಮದಲ್ಲೇ ಇದ್ಬಿಡ ನಾವು. ವೆರಿ ಗುಡ್, ಸೂಪರ್ ಆನ್ಸರ್. ಓಕೆ, ಮತ್ತೇನಾದ್ರು ಹೇಳೋದಿದೆಯಾ? ದಯವಿಟ್ಟು ಯಾರಾದ್ರೂ ಬೇಜಾರಾಗಿದ್ರೆ ಬೇಜಾರು ಮಾಡ್ಕೋಬೇಡಿ. ಅದು ಬೇಜಾರು ಮಾಡೋ ಉದ್ದೇಶ ಆಗಿರ್ಲಿಲ್ಲ, ಅರ್ಥ ಮಾಡಿಸೋ ಉದ್ದೇಶ ಆಗಿತ್ತು ಅಷ್ಟೇ. ಓಕೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು, ಹರೇ ಏನಾದ್ರು ಕೃಷ್ಣ ಹೇಳ್ತಾ ಮಾತಾಜಿ. ಇದ್ದೀರಾ? ಏನಾದ್ರು ಹೇಳ್ತಾ ಇರ್ಬೇಕಾ?
ಸರಿ ಸರಿ ಅಲ್ಲ ನೀವೇನೋ ಹೇಳ್ತಾ ಇದ್ರಲ್ಲ ಪ್ರಭುಜಿ ನಾನು stop ಮಾಡ್ತೀನಿ. ಇಲ್ಲ ಇಲ್ಲ ಹೇಳಿ ಹೇಳಿ. ಹಾ ಸರಿ ಪ್ರಭುಜಿ ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ಅಂದ್ರೆ ಪರೀಕ್ಷಿತ್ ಮಹಾರಾಜರಿಗೆ ಎಷ್ಟು ತಪನೆ ಇರುತ್ತೆ ಕೇಳ್ಬೇಕು ಆ ಭಗವಂತನ ಬಗ್ಗೆ ಅಂತ ಎಲ್ಲಾರ್ಗೂ ಆತರ ಇರ್ಬೇಕು ಪ್ರಭುಜಿ. ಮತ್ತೆ ಪ್ರಶ್ನೆಗಳು ಕೇಳೋದು ಇರುತ್ತೆ. ಪ್ರಶ್ನೆಗಳು ಇವಾಗ ನಾನು ಬೈಕೋಬೇಡಿ ಅಂತ ಹೇಳಿದ್ರೆ ಆತರ ಯಾಕೆ ಬೈಕೋಬೇಕು ಅಂತ ಯಾಕೆ ಪ್ರಭುಜಿ ಡೈರೆಕ್ಟ್ ಆಗಿ ಕ್ಲಾಸ್ ಅಲ್ಲೇ ಕೇಳ್ಬೋದು ಯಾಕೆ ಆತರ ಬೈತೀರಾ ಅಂತ. ಆತರ ಬೇಜಾರ್ ಮಾಡ್ಕೊಳ್ಳೋದು ಅಂದ್ರೆ ಯಾರ ಅವ್ರ ಉದ್ಧಾರಕ್ಕೋಸ್ಕರನೇ ನೀವು ಹೇಳ್ತಾ ಇರೋದು ಅಂತ ಒಂದು ಸ್ವಲ್ಪ ನಾವು ತಿಳ್ಕೊಂಡ್ರೆ ಬೇಜಾರು ಯಾರಿಗೂ ಆಗಲ್ಲ ಪ್ರಭುಜಿ. ಅದು ಶ್ರೀಮದ್ ಭಾಗವತ್ ವ್ಯಾಲ್ಯೂಸ್ ಇಂಪಾರ್ಟೆನ್ಸ್ ಎಕ್ಸಾಂಪಲ್ಸ್ ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ಥ್ಯಾಂಕ್ ಯು ಸೊ ಮಚ್ ಪ್ರಭುಜಿ. ಓಕೆ ಮತ್ತೆ ಅವ್ರ ಜ್ಞಾನಕ್ಕೆ ಹೇಗೋ ತಗೊಳ್ತಾರಲ್ವಾ ಪ್ರಭು, ಒಳ್ಳೆ ಇದಕ್ಕೆ ಅಂತ ಇದಾದ್ರೆ ತಗೊಳ್ತಾರೆ. ನೀವ್ ಹೇಳೋದು ಅವ್ರಿಗೆ ಮನ್ಸಿಗೆ ಕಷ್ಟ ಅಂದ್ರೆ ಅಜ್ಞಾನಕ್ಕಾಗುತ್ತೆ. ಓಕೆ ಓಕೆ ಬಟ್ ಬರುತ್ತೆ ಎಲ್ಲರಿಗೂ ಒಂದಲ್ಲ ಒಂದಿನ. ಎಲ್ಲರೂ ಒಂದೇ ಸಲ ನೆಗೆಕ್ ಆಗೋದಿಲ್ಲ, ಆಕಾಶಕ್ಕೆ ಹಾರಕ್ ಆಗೋದಿಲ್ಲ. ಸೊ ಕ್ರಮೇಣ ಅರ್ಥ ಆಗ್ತಾ ಅದೇ ಹೇಳಿದ್ರೆ ಸಾಸಿವೆ ಕಾಳಷ್ಟು ಶುದ್ಧತೆ ಇದೆ, ಸಾಸಿವೆ ಕಾಳಷ್ಟು ಅರ್ಥ ಆಗುತ್ತೆ. ಅದೇ ಇನ್ನು ಜಾಸ್ತಿ ಆದಂಗೆ ನನಗೆ ಕ್ರಮೇಣ ಕಾಲಿನ ಆತ್ಮನಿಗೆ ವಿಂದತಿ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲಿನ ಖಂಡಿತ ಆಗುತ್ತೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹೇಳಿ ಯಾರಾದ್ರೂ ಸರ್? ಓಕೆ ಅಶ್ವಿತ್ ಪ್ರಭು ಚಾನ್ಸ್ ಕೊಟ್ಟಿದ್ದಾರೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು ಯಾವಾಗೋ ನಾವು ಈ ಭೌತಿಕ ಜಗತ್ತಲ್ಲಿ ಇದೇ ಇರ್ತೀವಿ. ಆದ್ರೂ ನಾವ್ ಆದಷ್ಟು ಭಗವಂತನ ಹತ್ರ ಇರ್ಬೇಕಾ? ಅಂದ್ರೆ ಭಗವಂತನ ಸೇವೆ ಮಾಡ್ಕೊಂಡು ಭಗವಂತ ಹತ್ರ ಇರ್ಬೇಕಾ? ಇಲ್ಲಾಂದ್ರೆ ಈಗ ಕರ್ಮಾನುಸಾರವಾಗಿ ಇದ್ದೆ ಅಂತ ಅದನ್ನ ಅನುಸ್ಕೊಳ್ಬೇಕಾ ಅನ್ನೋದು ನನ್ನ ಪ್ರಶ್ನೆ. ಏನಂದ್ರೆ ಮೈನ್ ನಮ್ಗೆ ಇವಾಗ ಅದೇ ಪ್ರಭು, ಅದಕ್ಕೆ ಯಾವಾಗ ಗೊಂದಲ ಆಗುತ್ತೆ. ಯಾಕಂದ್ರೆ ನಮಗೂ ಸ್ವಲ್ಪ ಇದಾಗ್ತಾ ಇದೆ. ಚೆನ್ನಾಗಿ ಕೇಳ್ಕೊಂಡು ನಾವು ಭಗವಂತನ ಸೇವೆ ಮಾಡ್ಕೊಂಡು ಭಗವಂತನ ಹತ್ರ ಇದ್ಬಿಟ್ಟು ಭಗವಂತನ ಕೇಳ್ಬೇಕು ಅಂತ ಅನ್ಸುತ್ತೆ ಒಂದೊಂದ್ ಟೈಮು. ಇದೇ ಯಾವಾಗೂ ಹಂಗೆ ಅಲ್ಲೇ ಇರ್ಬೇಕು ಅನ್ಸುತ್ತೆ. ಕರೆಕ್ಟ್ ಇಲ್ಲಾಂದ್ರೆ ಭೌತಿಕ ಜಗತ್ತಲ್ಲಿ ಇದ್ದು ಭಗವತಿಗ ಇದರಲ್ಲಿ ಇದ್ದು ಭಗವಂತನ ಸೇವೆ ಮಾಡ್ತಾ ಇರೋದು. ಓಕೆ ಒಂದ್ ಕಡೆ ಮಹಾಸೇವಾಯ ಪ್ರಾಹುರ್ ಆಹುರ್ವಿಮುಕ್ತೈ ಅಂತ ಹೇಳ್ತಾರೆ. ಮಹಾಸೇವಾ ಅಂದ್ರೆ ಯಾರು, ಇದು ವೃಷಭ ದೇವಿಗಳ ಮಾತು ತನ್ನ ಮಕ್ಕಳಿಗೆ. ಮಹಾಸೇವಾಯಂ ಪ್ರಾಹುರ್ ಆಹುರ್ವಿಮುಕ್ತೈ, ನಾವು ಭಕ್ತರ ಸೇವೆ ಮಾಡ್ತಾ ಇರಬೇಕು ಅಷ್ಟೇ, ಬೇನೇ ಇಲ್ಲ. ಅದು ಇರುತ್ತೆ ಕೆಲವರಿಗೆ ಸುಖ, ಕೆಲವು ನೋವು, ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಬರ್ತಾನೆ ಇರುತ್ತೆ ರಿಪೀಟೆಡ್ಲಿ. ಬಟ್ ನಾವು ಅದನ್ನ ಟ್ಯಾಕಲ್ ಮಾಡಕ್ ಹೋಗ್ಬಾರ್ದು. ಈಗ ನಾವು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೋಗ್ತೀವಿ, ಅದ್ ಮಾಡೋಷ್ಟು ಇನ್ನೊಂದು ಬಂದಿರುತ್ತೆ, ಅದು ಮಾಡಕ್ ಹೋಗ್ತೀವಿ, ಅದ್ ಇನ್ನೊಂದು ಬಂದಿರುತ್ತೆ. ಬಟ್ ಇಲ್ಲಿ ಮಹತ್ ಸೇವಾಯ ಅದನ್ನ ಬಿಟ್ಬಿಟ್ಟಿರ್ತೀವಿ, ಭಕ್ತರ ಸೇವೆ ಮಾಡೋದು ಭಗವಂತ ಸೇವೆ ಮಾಡಿ ಬಿಟ್ಬಿಟ್ಟಿರ್ತೀವಿ. ಬಟ್ ನಮ್ಮ ಮೇನ್ ಇಂಟೆನ್ಷನ್ ಇರೋದು ಒಂದೇ ಉದ್ದೇಶ, ಗುರಿ ಭಗವಂತನ ಸೇವೆ ಮಾಡ್ಬೇಕು. ಓಕೆ, ಯಾವಾಗ ನಾವು ಭಗವಂತನ ಸೇವೆ ಮಾಡ್ತಿರ್ತೀವಿ ಭೌತಿಕ ಜಗತ್ತಲ್ಲೇ ಇರ್ಬೇಕು ನಾವು. ಇಲ್ಲಿಂದ ನಾವು ಆಚೆ ಹೋಗಕ್ಕಾಗೋದಿಲ್ಲ, ಇಲ್ಲಿ ಎದ್ಕೊಂಡೇ ಮಾಡ್ಬೇಕು. ಎಕ್ಸಾಮ್ ಹಾಲ್ಗೆ ಹೋದ್ಮೇಲೆ ಓದಕ್ಕಾಗಲ್ಲ ನಾವು. ಏನಿದ್ರು ಮನೆಯಿಂದ ಹೊರಗಡೆ ಹೋಗೋವರೆಗೂ, ಅಂದ್ರೆ ಎಕ್ಸಾಮ್ ಹಾಲ್ ಬರೋವರೆಗೂ ನಾವು ಓದ್ಬೋದು. ಎಕ್ಸಾಮ್ ಹಾಲ್ ಒಳಗೆ ಓದೋ ಅವಶ್ಯಕತೆ ಇಲ್ಲ. ಸುಖಕ್ಕೂ ಇಲ್ಲೇ ಇದ್ದು ಬಿದ್ದು ಒದ್ದಾಡ್ಬೇಕು, ಭಕ್ತಿ ಮಾಡ್ಬೇಕು. ಆದ್ರೆ ನಮ್ ಜವಾಬ್ದಾರಿ ಭಗವಂತ ನೋಡ್ಕೊಳ್ತಿರ್ತಾನೆ ಅಷ್ಟೇ. ಅದಕ್ಕೆ ಯಾರಿಗೆ ಭಗವಂತನ ಭಕ್ತರ ಸೇವೆ ಮಾಡೋ ಅವಕಾಶ ಸಿಕ್ಕಿದೆಯೋ ಅದು ಮಹತ್ ಸೇವಾಯಂ ರಾಹುರ್ ಆಹುರ್ ವಿಮುಕ್ತ. ನಾವು ವಿಮುಕ್ತಿಯಾಗೋದಕ್ಕೆ ಒಂದೇ ಅವಕಾಶ ಇಲ್ಲಿ, ಸೇವೆ. ಅದಕ್ಕೆ ಯಾರ್ಯಾರು ಏನೇನ್ ಸೇವೆ ಮಾಡ್ತಾ ಇದ್ದೀರ ನಿಮ್ಮ ಗುರುಗಳಿಗೆ, ನಿಮ್ಮ ಭಗವಂತನಿಗೆ ನೀವು ಪಟ್ಟಿ ಮಾಡ್ಕೊಳ್ಳಿ. ಓಕೆ, ಲಿಸ್ಟ್ ಮಾಡಿ, ನಾನು ಇದನ್ನ ಸೇವೆ ಮಾಡಿ, ಈ ಸೇವೆ ಮಾಡ್ತಾ ಇದ್ದೀನಿ. ಶ್ರವಣ ಮುಂದೆ ಹಿಡಿದು ಆತ್ಮನಿವೇದನವರೆಗೂ ನೀವೇನೇನು ಮಾಡ್ತಾ ಇದ್ದೀರಾ ಅದನ್ನ ನೀವು ಲಿಸ್ಟ್ ಮಾಡಿ. ಅದ್ರ ಮೇಲೆ ನಮ್ಮ ಭೌತಿಕ ಜಗತ್ತಿನ ಇರುವು ಅಳಿವು ಡಿಸೈಡ್ ಆಗುತ್ತೆ. ಓಕೆ, ಕೃಷ್ಣ ಸೇವೆ, ಕೃಷ್ಣ ಸೇವೆ. ಓಕೆ, ಥ್ಯಾಂಕ್ ಯು ಪ್ರಭುಜಿ. ಹರಿ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಪ್ರಭು. ಸೊ ಇವಾಗ್ಲೇ ಹೇಳಿದ್ರಿ, ಸೊ ಕಂಪ್ಲೀಟ್ ವಾಟ್ ಎವರ್ ದ ಯಾವುದೇ ಒಂದು ನಾವು ಆಕ್ಷನ್ ಮಾಡಿದ್ರೆ ಇಟ್ ಇಸ್ ಡಿಪೆಂಡ್ ಆನ್ 3 ಮೋಡ್ಸ್ ಅಲ್ವಾ ಪ್ರಭು? ಸೊ 3 ಗುಣಗಳಿಂದಾನೇ ನಾವು ಯಾವುದೇ ಒಂದು ಕರ್ಮ ಮಾಡ್ಬೇಕಾದ್ರೆ ನಾವು ಅದು ಒಳಗಡೆ ಒಳಗೊಂಡಿದೀವಿ. ಸೊ ಈಗ ನನ್ಗೆ ಆ ಕರ್ಮ ನನ್ಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಬಟ್ ಇಟ್ ಫೋರ್ಸಸ್ ಟು ಡೂ, ಅದು ಫೋರ್ಸ್ ಮಾಡೇ ಮಾಡತ್ತೆ ಮಾಡು ಅಂತ.
ಸೊ ಹೌ ಟು ಓವರ್ಕಮ್ ಇಟ್ ಪ್ರಭು, ಹೌ ಟು ಓವರ್ಕಮ್ ಇಟ್. ಹಾ, ವೆರಿ ಗುಡ್. ಓಕೆ, ಇದಕ್ಕೆ ಅರ್ಜುನ ಪ್ರಶ್ನೆ ಕೇಳೋದಕ್ಕೆ ಕೃಷ್ಣ ಉತ್ತರ ಹೇಳ್ತಾನೆ. ಆಮ್, ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಇಹ್ಯವೈರಿಣಂ. ಸೊ ಈಗ ರಜೋಗುಣ ನಮ್ಮ ವೈರಿ ಅಂತ ಗೊತ್ತಾಯ್ತು. ಯಾಕಂದ್ರೆ ನಮ್ಗೆ ಇಷ್ಟ ಇಲ್ಲದೆ ಇದ್ರು ಅನಿಚ್ಛನ್ನಪಿ ನಾವು ಅಂದ್ರೆ ನಾವು ಮಾಡಕ್ಕೆ ಒಳಗೊಂಡಿರ್ತೀವಿ. ಬಿಕಾಸ್ ಆಫ್ ಸತ್ವ ರಜ ತಮ. ಈಗ ಈ ತಮಗುಣವನ್ನು ಹೇಗೆ ಗೆಲ್ಲಬೇಕು ಅದನ್ನ ನಾವು ಕಲಿಬೇಕು ಅಷ್ಟೇನೆ. ಸೊ ನಾವು ಈ ಪ್ರಕೃತಿ 3 ಗುಣಗಳನ್ನ ದಾಟೋದಕ್ಕೆ ಏನು ದಾರಿ? ಅದು ಒಂದು ಹರಿಭಜನೆ. ನಾವೆಷ್ಟು ಹರಿನಾಮ ಸಂಕೀರ್ತನೆ ಮಾಡ್ತೀವಿ, ನಾವೆಷ್ಟು ಭಗವತ ಶ್ರವಣ ಮಾಡ್ತೀವಿ, ನಮ್ಮ ತಮೋಗುಣ ಕ್ರಮೇಣ ರಜೋಗುಣ ಹಂತಕ್ಕೆ ಬರುತ್ತೆ, ರಜೋಗುಣ ಕ್ರಮೇಣ ಸತ್ವಗುಣ ಹಂತಕ್ಕೆ ಬರುತ್ತೆ. ಇಲ್ಲ ನೇರವಾಗಿ ಮೃಗಾರಿ ಸತ್ವಗುಣ ಆಗ್ಬಿಟ್ಟ, ರತ್ನಾಕರ ವಾಲ್ಮೀಕಿ ಆಗ್ಬಿಟ್ರು, ಆತರ ನೇರವಾಗಿ ತಮೋಗುಣದಿಂದ ನಾವು ಸತ್ವಗುಣಕ್ಕೆ ಹೋಗ್ಬೋದು. ಅಜಾಮಿಳ. ಸೊ ಇದೆಲ್ಲ ಭಗವಂತನ ನಾಮದ ಮೇಲೆ ಇರುವಂತ ನಂಬಿಕೆ. ಅದಕ್ಕೆ ಶುಕಮುನಿಗಳು ಕೊನೆಯಲ್ಲಿ ಹೇಳೋ ಮಾತು, ಭಗವಂತ ನಾಮ ಜಪ ಮಾಡ್ಬೇಕು ನೀವು. ಇದೊಂದು ಬಿಟ್ರೆ ಬೇರೆ ನಮ್ಗೆ ಇನ್ನೇನು ಆಪ್ಷನ್ ಇಲ್ಲ ಮಾತಾಜಿ. ನಾವು ಈ ಗುಣಗಳನ್ನ ದಾಟಿ ಬರಕ್ ಆಗೋದೇ ಇಲ್ಲ. ಯಾಕಂದ್ರೆ ನಮ್ಗೆ ಇಷ್ಟ ಇಲ್ಲದೆ ನಾವು ಪಾಪ ಮಾಡ್ಬೇಕಾಗುತ್ತೆ. ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾಧಿಪ ನಿಯೋಜಿತ. ಬೈ ಫೋರ್ಸ್ ಮಾಡಕ್ಕೆ ಪ್ರೇರಣೆ ಮಾಡ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಏನ್ ಮಾಡಕ್ಕಾಗಲ್ಲ, ಅದು ಮಾಡ್ಲೇಬೇಕಾಗುತ್ತೆ ಅಷ್ಟೇ. ಆಮೇಲೆ ಅನ್ಸುತ್ತೆ ಇವನೇ ಮಾಡಬಾರ್ದಿತ್ತು. ಕರ್ಮ ಏನ್ ಮಾಡುತ್ತೆ ಅಂದ್ರೆ ನೋಡಿ, ಕರ್ಮದ ಒಂದು ಇದು ಹೇಳ್ಬಿಡ್ತೀನಿ. ಬ್ಯೂಟಿ ಅಲ್ಲ ಅದು ಕರ್ಮ. ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಅದು ಫಲ ಕೊಡೋವರೆಗೂ ಅದು ಹೋಗೋದಿಲ್ಲ, ನಮಗೆ ಬಿಟ್ಟು ಹೋಗೋದಿಲ್ಲ. ಅದು ಫಲ ಕೊಟ್ಟ ತಕ್ಷಣ ಹೊರಟೋಗ್ಬಿಡುತ್ತೆ ಅದು. ಹೇಗೆ ಬೀಜ, ಆ ಬೀಜದಲ್ಲಿರೋ ಶಕ್ತಿ ಸಸಿಯಾಗಿ ಮೊಳಕೆ ಹೊಡೆಯೋ ತನಕ ಅಷ್ಟೇನೆ. ಮೊಳಕೆ ಹೊಡೆದ್ಮೇಲೆ ಬೀಜ ನಾಶ ಆಗ್ಬಿಡುತ್ತೆ, ಬೀಜ ಅವಶ್ಯಕತೆ ಇಲ್ಲ. ಮೊಳಕೆ ಹೊಡೆದು ಅದು ಬೇರೆ ಬಿಟ್ಟ ಮೇಲೆ ಬೀಜ ಅವಶ್ಯಕತೆ ಇಲ್ಲ. ಹಾಗೆ ಕರ್ಮ ನಮ್ಗೆ ಬರುತ್ತೆ, ನಮ್ಗೆ ಸುಖನೋ ದುಃಖನೋ ಕೊಡುತ್ತೆ, ಹೊರಟೋಗ್ಬಿಡುತ್ತೆ ಅದು. ಬಟ್ ಅದು ಹೋಗೋ ತನಕ ನಾವ್ ಏನ್ ಮಾಡ್ದೋ ಅದು ಬಿಡೋದಿಲ್ಲ. ಜಗನ್ನಾಥ ಲೀಲೆಯಲ್ಲಿ ಒಬ್ರಿಗೆ ಹೇಳ್ತಾರೆ, ಆ ಕರ್ಮ ನಾನು ಬೇಕಾದ್ರೆ ಅದು ವಾಶೌಟ್ ಮಾಡ್ಬಿಡ್ಬೋದು ನಾನು, ಆದ್ರೆ ಅದನ್ನ ಅನುಭವಿಸಿದಾಗಲೇ ನನ್ನ ಹತ್ರಕ್ಕೆ ಬರಕ್ಕೆ ಭಕ್ತ ಮನಸ್ಸು ಮಾಡ್ತಾನೆ. ಓಕೆನಾ? ಹಾಗಾದ್ರೆ ನಾವು ಬೇರೆ ಬೇರೆ ಅನ್ಯ ಮಾರ್ಗದಲ್ಲಿ ಏನಾದ್ರು ಆ ಕರ್ಮದ ಫಲವನ್ನ ನೀಗಿಸ್ಕೊಳಕ್ಕೆ ಏನಾದ್ರು ಪ್ರಯತ್ನ ಪಟ್ರೆ, ಖಂಡಿತವಾಗ್ಲೂ ಉಳಿದ ಕರ್ಮದ ಫಲವನ್ನ ನೆಕ್ಸ್ಟ್ ಜನ್ಮದಲ್ಲಿ ಭಗವಂತ ಖಂಡಿತ ಕೊಡ್ತಾನೆ. ಅದಕ್ಕೆ ಹೇಳೋದು, ನಾವ್ ಯಾಕೆ ಹೆಂಡದ ಪಾತ್ರೆನ ಹೆಂಡದಿಂದ ನಾವು ಶುದ್ಧಿ ಮಾಡಕ್ ಬರೋದಿಲ್ಲ. ನಾರದರು ಹೇಳ್ತಾರೆ, ಹಾಗೆ ಒಂದು ಕರ್ಮದ ಫಲವನ್ನ ಇನ್ನೊಂದು ಕರ್ಮದಿಂದ ನಾವು ತೀರ್ಸಕ್ ಬರೋದಿಲ್ಲ, ಅದು ಅನುಭವಿಸ್ಲೇಬೇಕು. ಅದು ಎಷ್ಟೊತ್ತು ಇರುತ್ತೆ, ನೋವು ಕೊಡುತ್ತೆ, ಸುಖ ಕೊಡುತ್ತೆ, ಅದು ಕೊಡುತ್ತೆ. ಈಗ ಎಷ್ಟೋ ಜನ ಮೂರ್ಖರಿಗೆ, ನಾಸ್ತಿಕರಿಗೆ ಯಾಕೆ ಅವರು ಸುಖದಲ್ಲಿ ತೇಲಾಡ್ತಾ ಇದಾರೆ ಅಂದ್ರೆ, ಆ ಕರ್ಮ ಅವ್ರಿಗೆ ಕೊಡ್ತದೆ. ಈಗ ಯಾವ ಜನ್ಮದಲ್ಲಿ ಏನ್ ಮಾಡಿದ್ರು ಅದು ಸುಖ ಬರ್ತದೆ ಅವ್ರಿಗೆ. ಅದು ಬರೋ ತನಕ ಅವ್ರಿಗೇನು ತೊಂದರೆ ಇಲ್ಲ, ಅದು ಹೋಗೋ ತನಕ. ಆ ಕರ್ಮ ಸುಖವನ್ನು ಕೊಟ್ಟು ವಾಪಸ್ ಹೋಯ್ತಲ್ಲ, ಆವಾಗ ಅವ್ರಿಗೆ ಬಿಸಿ ತಾಕತ್ತೆ. ಅದಕ್ಕೆ ಹೇಳೋದು, ಯಾರು ಭಕ್ತಿ ಮಾಡ್ತಾ ಇಲ್ಲ, ಯಾರು ಹಣದ ದರ್ಪದಿಂದ ಮೆರಿತಾ ಇದಾರೆ, ಅದ ಕಾರಣ ಕರ್ಮ ಅವರಿಗೆ ಸುಖವನ್ನ ಕೊಟ್ಟಿದೆ ಇವತ್ತು. ಅದು ಯಾವತ್ತು ಕ್ರಮೇಣ ನಾಶ ಆಗುತ್ತೋ, ಬಿಲ್ಗೇಟ್ಸ್ ಆಗ್ಲಿ ಅಂಬಾನಾಗ್ಲಿ ಅವನು ಭಿಕ್ಷಾಪಾತ ಹಿಡ್ಕೋಬೇಕಾಗುತ್ತೆ. ಈ ಜನ್ಮದಲ್ಲಿ ಅಲ್ದಿದ್ರೆ ನೆಕ್ಸ್ಟ್ ಜನ್ಮಕ್ಕೆ. ಓಕೆ, ಅದಕ್ಕೆ ಕರ್ಮ ಅದು ಫಲ ಕೊಟ್ಟೇ ಕೊಡುತ್ತೆ. ಅದು ಕೊಡೋ ತನಕ ಅದು ಆ ಕಡೆ ಓಡಿಸು ಹೋಗಲ್ಲ ಅದು. ಸೊ ಕರ್ಮ ತುಂಬಾ ಸ್ಟ್ರಾಂಗ್ ಮಾತಾಜಿ. ಅದ್ ದಾಟ್ಬೇಕಾದ್ರೆ ನಾವು ಭಕ್ತಿ ಅಷ್ಟೇನೆ. ಬಟ್ ಏನ್ ಗೊತ್ತಾ, ಸಮ್ಟೈಮ್ಸ್ ನಮ್ಮ ಜಾಗದಲ್ಲಿ ಕೂತ್ಕೊಂಡು, ಈಗ ಗುರುಗಳು ನೀವು ಕೂತಿದ್ದೀರಾ ಅಲ್ಲಿ, ಯುಲ್ ಬಿ ಟೆಲ್ಲಿಂಗ್ ಈಗ ಹೇಳ್ತಿರ್ತಾರ ಅಂದ್ರೆ ಖುಷಿ ಆಗುತ್ತೆ ಬ್ರೋ. ಆಕ್ಚುಲಿ ಸಿಲ್ಕ್ ಬಟ್ಟೆಲಿ ಇದು ತಗೊಂಡು ಹೊಡೆದಂಗೆ ಹೇಳ್ತಿರ್ತೀರಾ, ಅದ್ ಹೇಳ್ಬೇಕಾದ್ರೆ ಖಂಡಿತ ಆಕ್ಚುಲಿ ಸತ್ಯ ಪ್ರಭು. ಯಾಕೆಂದ್ರೆ ಅದು ಸತ್ಯ ಯಾರು ಒಪ್ಕೊಳ್ಳೋದಿಲ್ಲ. ಬಟ್ ಅಲ್ಲಿ ಒಳ್ಳೆ ಇಂಟೆನ್ಷನ್, ಅದರಿಂದ ಒಳ್ಳೆ ಒಂದು ಇಂಟೆನ್ಷನ್ ಇದೆ. ಬಟ್ ಆ ಇಂಟೆನ್ಷನ್ ನಾವು ಅದೇ ಜಾಗದಲ್ಲಿ ಕೂತ್ಕೊಂಡು ಇನ್ನೊಬ್ಬರಿಗೆ ದಿಸ್ ಇಸ್ ರೈಟ್ ಅಂತ ಹೇಳ್ತಿರ್ತೇವೆ. ಇರ್ಬೋದು, ಭಗವಂತನ ಪ್ರಕಾರ ಇರ್ಬೋದು, ಇಲ್ಲ ಶಾಸ್ತ್ರಗಳ ಪ್ರಕಾರ ಇರ್ಬೋದು, ಕರೆಕ್ಟ್ ಅಂತ ಹೇಳ್ತಿದ್ರು ಅಲ್ಲಿ ಇನ್ನೊಬ್ಬರು ಅವ್ರು ತಗೊಳ್ಳೋ ರೀತಿ ಅದು ಇಂಪಾರ್ಟೆಂಟ್ ಅಲ್ವಾ ಪ್ರಭು? ಎರಡು ಇಂಪಾರ್ಟೆಂಟ್ ಇರುತ್ತೆ. Sometimes they won't take it. Okay, I'm facing that problem, Prabhu. So I'm going to guide them, because my devotees there. I'm going to guide them. So this is the right path, this is the right way. ಈ ತರ ಇದೆ ಅಂತ ಹೇಳಿದಾಗ, ಇಲ್ಲ ನಾವು ಅವರೇ ಸರಿ ಅಂದಾಗ, ಸೊ ಅದು ನನ್ನ ಕರ್ಮನ ಇಲ್ಲ ಅವ್ರು ತಗೊಳ್ಳೋದು ಅವ್ರ ಕರ್ಮನ, ಅದು ಅರ್ಥ ಆಗ್ತಿಲ್ಲ ಪ್ರಭು. ಇಲ್ಲಿ ಎರಡೂ ಡಿಪೆಂಡ್ ಆಗುತ್ತೆ. ಬಟ್ ಸಮ್ಟೈಮ್ಸ್ ಏನಾಯ್ತು, ಈಗ ಅದು ಸರಿ ಅಂತ ಅನ್ಸಿದ್ರು ನಮ್ಗೆ ತಗೊಳಕ್ ಆಗಲ್ಲ. ಕೆಲವು ಟೈಮು ಅದು ತಪ್ಪು ಅನ್ಸಿದ್ರು ಕೂಡ ಮಾಡ್ಬೇಕಾಗುತ್ತೆ. ಇವೆಲ್ಲ ಯಾಕೆಂದ್ರೆ ಪ್ರತಿಯೊಂದು ನಾವು ಕಾಲ ಕರ್ಮ ಗುಣಕ್ಕೆ ಅಧೀನರಾಗ್ಬಿಟ್ಟಿರ್ತೀವಲ್ಲ, ಅದೇನು ಮಾಡಕ್ಕಾಗಲ್ಲ. ಬಟ್ ಹೇಳ್ತಾ ಏನಾಗುತ್ತೆ, ಅವ್ರಿಗೆ ರಿಯಲೈಸ್ ಆಗುತ್ತೆ. ಅಕಸ್ಮಾತ್ ಇವ್ರು ಹೇಳಿ ಸರಿ ಮಾಡೋಣ, ಅಕಸ್ಮಾತ್ ಇವ್ರು ಹೇಳಿ ತಪ್ಪು ಬೇಡ, ಆತರ ನಮ್ಗೆ ರಿಯಲೈಸೇಷನ್ ಆಗೋ ತನಕ ನಾವು ಏನು ಮಾಡೋಕ್ಕೂ ಆಗೋದಿಲ್ಲ. ಸೊ ಆ ತರ ಎಷ್ಟೋ ಲೈಫಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ. ನಾನು ಸರಿ ಹೇಳ್ತಾ ಇರ್ತೀನಿ, ಅವ್ರಿಗೆ ಸರಿ ಅಂತ ಅನ್ಸೋದಿಲ್ಲ.
ಕೆಲವು ಟೈಮ್ ನಾವು ತಪ್ಪು ಹೇಳಿರ್ತೀವಿ, ಅದನ್ನ ಅಕ್ಸೆಪ್ಟ್ ಮಾಡಿರ್ತಾರೆ. ಈ ತರ ಎಲ್ಲ ಯಾಕಾಗುತ್ತೆ ಅಂದ್ರೆ ಭಗವಂತ ಅವ್ರ ಒಳಗ್ ಕೂತು ಅಥವಾ ನಮ್ಮಲ್ಲಿ ಕೂತು ಏನೋ ಹೇಳಿಸ್ಬೇಕು, ಏನೋ ಮಾಡಿಸ್ತಾ ಇರ್ತಾನೆ. ಅದು ಬಲಾದಿವ ನಿಯೋಜಿತ ಆಗ್ಬಿಟ್ಟಿದೆ, ಅದು ಕರ್ಮ ಮಾಡ್ಲೇಬೇಕು. ವಾಯ್ಸ್ ಅದಕ್ಕೆ ನಾವು ಸರಿ ತಪ್ಪು ಅನ್ನೋದು ಅರ್ಥ ಆಗುತ್ತೆ. ಇವಾಗ ನಮ್ಗೇನು ಗೊತ್ತಾಗ್ತದೆ. ಮತ್ತೆ ಕೇಳಿಸಲ್ವಾ? ಹರೇ ಕೃಷ್ಣ. ಈಗ ಕೇಳ್ತಿದೆ ಹರೇ ಕೃಷ್ಣ. ಕೇಳ್ತದ್ಯಾ? ಅದಕ್ಕೆ ಹೇಳಿದ್ರು ತತ್ ಸ್ವಯಂ ಯೋಗ ಸಂಸಿತ ಕಾಲೇನಾತ್ಮನಿ ವಿಂದತಿ ಅಂತ ಹೇಳ್ತಾನೆ ಕೃಷ್ಣ. ತತ್ ಸ್ವಯಂ ಯೋಗ ಸಂಸಿತ ಅದು ನಮಗೆ ರಿಯಲೈಸ್ ಆಗುತ್ತೆ. ತತ್ ಸ್ವಯಂ ಯಾವಾಗ ಕಾಲೇನಾತ್ಮನಿ ವಿಂದತಿ ಅಂದ್ರೆ ಕಾಲ ಮುಂದಕ್ಕೆ ಹೋಗ್ತಾ ಅದು ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲರೂ ಕಾಲಕ್ಕೆ ಅಧೀನರಾಗಿದ್ದೀವಿ. ಯಾವಾಗ ಭಕ್ತಿ ಮಾಡಕ್ ಶುರು ಮಾಡ್ತೀವಿ, ತೀವ್ರ ಭಕ್ತಿ, ಅವಾಗ ಈ ಕಾಲ ಗುಣ ಕರ್ಮವನ್ನ ದಾಟಿ ಹೋಗ್ಬಿಡ್ತೀವಿ. ಅವಾಗ ಇದ್ಯಾವ್ದು ಅವಶ್ಯಕತೆ ಇರೋದಿಲ್ಲ ನಮ್ಗೆ, ಯಾವ ಜ್ಞಾನ ಯಾವ ಕರ್ಮ ಅವಶ್ಯಕತೆ ಇರೋದಿಲ್ಲ. ಬಟ್ ಈಗ ಭೌತಿಕ ಜಗತ್ತಲ್ಲಿ ಇರೋ ತನಕ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಕಸ್ಮಾತ್ ನಂದೇ ತಪ್ಪಿರ್ಬೋದು ಅಥವಾ ಸರಿ ಇರ್ಬೋದು, ಅಥವಾ ಅವ್ರದ್ದೇ ತಪ್ಪಿರ್ಬೋದು ಸರಿ ಇರ್ಬೋದು, ಏನು ಮಾಡಕ್ಕಾಗಲ್ಲ. ಅದನ್ನ ನಿವಾರಣೆ ಮಾಡಕ್ಕಾಗಲ್ಲ. ಈಗ ಎಕ್ಸಾಂಪಲ್ ನಾನು ಈಗ ಭಾಗವತಂ ಹೇಳ್ತಾ ಇದ್ದೀನಿ. ಎಷ್ಟೋ ಸಲ ನಾನು ಯಾಕೆ ಕಡಕಾಗಿ ಹೇಳ್ತೀನಿ ಅಂದ್ರೆ, ನಾನು ಹೇಳೋ ಮಾತು ಭಾಗವತಂಲಿದೆ, ಪ್ರಭುಪಾದ ಹೇಳಿದ್ದಾರೆ ಕರೆಕ್ಟ್ ಅಂತ ನನ್ನ ನಂಬಿಕೆ. ನಾನು ಕರೆಕ್ಟಾಗಿ ಹೇಳ್ದೇನೆ ಮತ್ತೆ ನೀವ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಅಂತ ನಾವು ಅನ್ಸುತ್ತೆ ನಮಗೆ. ಬಟ್ ಆಮೇಲೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಅನ್ಸುತ್ತೆ, ಇಲ್ಲ ಭಗವಂತ ಅವರಲ್ಲಿ ಕೂತು ಇನ್ನೋವರೆಗೆ ಪ್ರೇರಣೆ ಮಾಡಿಲ್ಲ. ಈ ತರ. ಸೊ ಎರಡು ನಾವು ಅರ್ಥ ಮಾಡ್ಕೊಂಡು ನಾವು ಹೋಗ್ಬೇಕಾಗತ್ತೆ ಮಾತಾಜಿ. ಅದೇ ಸ್ವಲ್ಪ ಕಡಕಾಗಿ ಮಾತಾಡಿದ್ರೆ ಕ್ಲಾಸೇ ಬಿಟ್ಟು ಹೋಗ್ತಾರೆ ಪ್ರಭು. ಡೈರೆಕ್ಟ್ ಆಗಿ ಅಲ್ಲಿ ಜಸ್ಟ್ ಹಾಗೆ ನೀವೇ ಆಗ್ತಾರೆ ಪ್ರಭು. ನೆಕ್ಸ್ಟ್ ಕ್ಲಾಸ್ಗೆ ಬರೋಲ್ಲ ಅಂತ. ನಮ್ದು ಕೆಲವು ಬಿಕಾಸ್ ನೀವು ಡಿವೋಟಿ, ನಾನು ಡಿವೋಟಿ. ಬಿಕಾಸ್ ವಿ ಹ್ಯಾವ್ ಗಾಟ್ ಸಮ್ ಪ್ರೋಟೋಕಾಲ್ಸ್, ಸಮ್ ಸಿಸ್ಟಮ್, ವಿ ಆರ್ ಅಂಡರ್ ಸಮ್ ಸಿಸ್ಟಮ್ ಕೆಳಗಡೆ ಇರ್ತೀವಿ. ಸೊ ಎಲ್ಲೋ ಒಂದ್ ಕಡೆ ಅದನ್ನ ನಾವು ಡೈರೆಕ್ಟ್ ಆಗಿ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಈ ತರ ಹೇಳಿದಾಗ ನೆಕ್ಸ್ಟ್ ಡೇ ಕ್ಲಾಸ್ ಅಲ್ಲಿ ಬರಲ್ಲ, ಅಷ್ಟೇ ಮುಗ್ದೋಯ್ತು. ಸೊ ಆ ಡಿವೋಟಿನ ಹೌ ಟು ಕನ್ವಿನ್ಸ್ ದೆಮ್ ಪ್ರಭು, ಆ ಡಿವೋಟಿನ, ಬಿಕಾಸ್ ಐ ಆಮ್ ಫೇಸಿಂಗ್ ದಟ್ ಪ್ರಾಬ್ಲಮ್. ಅಂತ ಡಿವೋಟಿನ ನಾನು ಯಾವ ರೀತಿ, ಇಟ್ ಇಸ್ ಮೈ ಮಿಸ್ಟೇಕ್, ಐ ಡೋಂಟ್ ನೋ ವೆರ್, ನಾನು ತುಂಬಾ ಯೋಚನೆ ಮಾಡಿದೆ ಪ್ರಭು ಆ ವಿಚಾರಕ್ಕೆ. ಇದು ನನ್ನ ಮಿಸ್ಟೇಕಾ, ಇಲ್ಲ ಗುರು ಸ್ಥಾನದಲ್ಲಿ ಕೂತ್ಕೊಂಡು ನಾನು ಒಂದಿಷ್ಟು ಜನ ಕರೆಕ್ಟ್ ಮಾಡ್ಬೋದಾ? ಖಂಡಿತ ನನಗೊಂದು ಹೆಂಚು ಗೈಡೆನ್ಸ್ ಕೊಡಿ ಪ್ರಭು. ಐ ವಾಂಟ್ ಯುವರ್ ಗೈಡೆನ್ಸ್. ಮಾತಾಜಿ ಪರ್ಸನಲ್ ಯಾವಾಗ ಮಾತಾಡೋಣ. ಶೋರ್, ಓಕೆ ಓಕೆ ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಪ್ರಭು, ಈಗ ಅಂತ್ಯಕಾಲದಲ್ಲಿ ನಾರಾಯಣನ ಸ್ಮರಣೆ ಬರ್ಬೇಕು. ಸೊ ಕೆಲವರು ಈಗ ಏನಾಗುತ್ತೆ, ಅವ್ರಿಗೂ ಮೊದ್ಲಿಂದನೂ ಭಕ್ತಿಯಲ್ಲಿರಲ್ಲ. ಅವ್ರಿಗೆ ಸಾವು ಇನ್ನೊಂದು ಕೊನೆ ಕ್ಷಣದಲ್ಲಿ ಇರ್ತಾರೆ. ಅವಾಗ ಏನ್ ಮಾಡ್ತಾರೆ, ಅವ್ರು ನಾವೇನ್ ಮಾತಾಡ್ಸಿದ್ರು ರೆಸ್ಪಾನ್ಸ್ ಮಾಡಲ್ಲ. ಸೊ ಅವಾಗ ಇವ್ರುಗಳೇನ್ ಮಾಡ್ತಾರೆ, ಎಲ್ಲೋ ಕೇಳಿರ್ತಾರಲ್ಲ ಈ ತರ ಸ್ಮರಣೆ ಮಾಡಿದ್ರೆ ಭಗವಂತನ ಇದಕ್ ಹೋಗ್ತಾರೆ ಅಂತ, ಪುರೋಹಿತ್ರನ್ನ ಕರ್ಸೋದು, ಆಮೇಲೆ ಮಂತ್ರಗಳನ್ನ ಹೇಳ್ಸೋದು, ಇಲ್ಲ ನಾವೇ ಏನೋ ಒಂದು ಚಾಂಟಿಂಗ್ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಹೇಳಿ ಹಿಂಗ್ ಮಾಡೋದು. ಆದ್ರೆ ಅವ್ರಿಗೆ ಕಿವಿಲು ಕೇಳ್ಸಲ್ಲ, ಬಾಯಲ್ಲಿ ಆ ಭಗವಂತನ ಸ್ಮರಣೆ ಬರಲ್ಲ. ಅವ್ರೇನ್ ಅನ್ಕೊಂಡ್ಬಿಡ್ತಾರೆ, ನಾ ಭಗವಂತನ ಹತ್ರ ಹೋಗಿರ್ತಾರೆ ಅಂತ ತಿಳ್ಕೊಂತಾರೆ. ಇದು ನಿಜನ ಅಥವಾ ಮೂಢತ್ವನಾ ಪ್ರಭು? ಭಗವಂತನ ಹತ್ರ ಹೋಗಿರ್ತಾರೆ ಅಂತ ಯಾರು ಹೇಳಿದ್ರು? ಅವರೇ ತಿಳ್ಕೊಂಡ್ಬಿಡೋದು. ಅದೇ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪುರೋಹಿತರು, ಜ್ಯೋತಿಷಿಗಳು ಭಕ್ತರು ಅಲ್ದಿದ್ರೆ ಅವ್ರ ಹತ್ರ ನಾವು ಏನು ಮಾತಾಡಕ್ಕಾಗಲ್ಲ. ಯಾಕಂದ್ರೆ ಈಗ ಭಕ್ತದ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ, ಭಕ್ತ ಅಲ್ದವ್ರ ಪಾಯಿಂಟ್ ಆಫ್ ವ್ಯೂ ಬೇರೆ. ಸೊ ಅದಕ್ಕೆ ನಾವು ಏನು ಹೇಳಕ್ ಹೋಗೋದಿಲ್ಲ, ಅವ್ರ ಪಾಡ್ಗವ್ರನ್ನ ಬಿಟ್ಟು ಬಿಡ್ಬೇಕು, ಅವ್ರ ಹತ್ರಕ್ಕೆ ಹೋಗ್ಬಾರ್ದು ಅಷ್ಟೇ. ಈಗ ನೀವು ಸರಿ ಅಂತ ನಿಮ್ಗೆ ಅನ್ಸುತ್ತೆ ತಪ್ಪು ಅಂತ. ಹರೇ ಕೃಷ್ಣ. ಓಕೆ, ಕೇಳಿಸಿದ್ಯಾ? ಇವಾಗ ಅವ್ರು ಹೇಳ್ಬೋದು, ಈ ಪೂಜೆ ಮಾಡಿಸಿ ನೀವು ಅಲ್ಲಿ ಹೋಗ್ತೀರಾ, ನೀವು ಇಲ್ಲಿ ಹೋಗ್ತೀರಾ, ನಿಮ್ಗೆ ಅದ್ ಸಿಗತ್ತೆ ಅಂತ ಅಂತ ಹೇಳ್ಬೋದು. ಆದ್ರೆ ಅದನ್ನ ಅವ್ನು ಅಕಸ್ಮಾತ್ ಅವ್ನು ಕೃಷ್ಣ ಭಕ್ತಿ ಅಲ್ಲ, ಕೃಷ್ಣ ಭಕ್ತಿ ಪ್ರಜ್ಞೆ ಇಲ್ಲ ಅಂತ ಅಂದಾಗ ನಾವು ಅದನ್ನ ಬಿಲೀವ್ ಮಾಡಂಗಿಲ್ಲ ಅಷ್ಟೇನೆ. ಈಗ ಯಾರು ಕೃಷ್ಣ ಭಕ್ತಿಲಿ ಇರ್ತಾರೆ ಇರೋದಿಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಯಾರಿಗೆ ಭಗವಂತನ ಕೃಪೆ ಇರುತ್ತೆ, ಕೃಪೆ ಇರೋದಿಲ್ಲ ಗೊತ್ತಾಗುತ್ತೆ. ಸೊ ನಾವು ಹೋಗ್ಬಾರ್ದು ಅಷ್ಟೇ ಅವ್ರ ಹತ್ರ. ದುಡ್ಡು ಕೊಟ್ಟು ಅವ್ರ ಹತ್ರ ಪೂಜೆ ಮಾಡಿಸೋದು, ಮಂತ್ರಗಳು ಹೇಳ್ಸೋದು ಅದು ಅವಶ್ಯಕತೆ ಇಲ್ಲ. ಅದಕ್ಕೆ ಹೇಳಿದ್ವಿ, ನಾವು ಯಾವಾಗ ಕೃಷ್ಣ ಕಾನ್ಷಿಯಿಂದ ಹೊರಗೆ ಬಂದ್ಬಿಡ್ತೀವಿ, ಅದು ಸವಾಸ ಮಾಡ್ಬಾರ್ದು, ಪುರೋಹಿತ ಆಗಿರ್ಲಿ ಬ್ರಾಹ್ಮಣ ಆಗಿರ್ಲಿ. ಓಕೆ, ಹರೇ ಕೃಷ್ಣ. ಮತ್ತೆ ಕೇಳ್ತಿದ್ಯಾ? ಹಾ ಪ್ರಭು, ಆದ್ರೆ ಅವ್ರು ಆ ನಾಮಗಳು ಅವ್ರ ಕಿವಿಯಲ್ಲಿ ಈಗ ನಾವ್ ರೆಸ್ಪಾನ್ಸ್ ಮಾಡಲ್ವಲ್ಲ, ಅವರು ಆ ಮಂತ್ರಗಳು ಅವ್ರಿಗೆ ಹೋಗಿರಲ್ಲ ಅಲ್ವಾ ಪ್ರಭು? ಕಿವಿಯಲ್ಲಿ ಕೇಳಿಸಿರಲ್ಲ ಅವ್ರಿಗೆ? ಇಲ್ಲ ಮಾತಾಜಿ,
ಮಂತ್ರ ಅದಕ್ಕೆ ಹೇಳಿದ್ರು ಹೇಳ್ತಾರಲ್ಲ ಈಗ ಷಟ್ಕರ್ಮ ನಿಪುಣೋ ವಿಪ್ರ ಮಂತ್ರದಂತ ವಿಶಾರದ. ಒಬ್ಬ ಬ್ರಾಹ್ಮಣ ಮಂತ್ರದಂತ ವಿಶಾರದನೇ ಆಗಿರ್ಬೋದು, ಆದ್ರೆ ಅವನು ಅವೈಷ್ಣವನಾಗಿದ್ರೆ ಅವನು ಆ ಮಂತ್ರ ಸಿದ್ಧಿ ಆಗೋದಿಲ್ಲ, ಮಂತ್ರ ಸಿದ್ಧಿ ಆಗೋದಿಲ್ಲ. ಹಾ ಹಾ ಓಕೆ ಸರಿ ಪ್ರಭು, ಸರಿ ಪ್ರಭು. ಓಕೆ ಜೈ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಓಕೆ 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 ಹರೇ ಕೃಷ್ಣ. ಓಕೆ ಇನ್ನೇನು ಪ್ರಶ್ನೆ? ಹಾ ಮಾತಾಜಿ. ಅಲ್ಲ ವೈಷ್ಣವರೇ ಮಾಡಿದ್ರೆ ಜ್ಞಾನ ಸೊರತೈತಲ್ಲ. ವೈಷ್ಣವರೇ ಮಾಡ್ಬೇಕು ಅದು. ವೈಷ್ಣವರೇ ಮಾಡ್ಬೇಕು, ವೈಷ್ಣವ ಮಾಡ ಅದಕ್ಕೆ ಅವ್ರದ್ದೇ ಒಂದಿರ್ತದೆ, ಇವ್ರದ್ದೇ ಒಂದಿರ್ತೈತೆ. ವೈಷ್ಣವರು ಕೃಷ್ಣ ಪ್ರಜ್ಞೆ ಮಾಡ್ತಿರ್ತಾರೆ, ಅವೈಷ್ಣವರು ಕೃಷ್ಣ ಪ್ರಜ್ಞೆ ಹೊರಗಡೆ ಮಾಡ್ತಿರ್ತಾರೆ. ಓಕೆ ಸರಿ, ಸ್ಟಾಪ್ ಮಾಡೋಣ. ಓಕೆ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಪ್ರಭು. ಎಸ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಓಕೆ ಕಟ್ ಮಾಡಿ. ಹರೇ ಕೃಷ್ಣ ಪ್ರಭುಜಿ. ಓಕೆ ಹರೇ ಕೃಷ್ಣ. ಥ್ಯಾಂಕ್ ಯು ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಜೈ ಜೈ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ.